ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಂ ವಂದೇ ಜಗದ್ಗುರುಂ. ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ, ಶ್ರೀಕೃಷ್ಣನನ್ನು ವೇದವ್ಯಾಸರನ್ನು ಅಂತರಂಗದಲ್ಲಿ ಮನನ ಮಾಡಿಕೊಂಡು ಧಾರಣೆ ಮಾಡಿ ಅವರನ್ನು ನಮಸ್ಕರಿಸಿ ಅವರ ಅನುಗ್ರಹ ಕೃಪೆಯನ್ನು ಆಶಿಸ್ತಾ ನೆರೆದಿರುವ ಎಲ್ಲ ಹಿರಿಯ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನಕ್ಕೆ ನಾವು 15ನೆಯ ದಿನದ ಸೂರ್ಯೋದಯಕ್ಕೆ ಬಂದು, ಒಂದು ದೃಷ್ಟಿಯಿಂದ 15ನೆಯ ದಿನ ಅನ್ನೋದನ್ನ ಅದು ರಾತ್ರಿಯಿಂದ ಬೆಳತನಕ ನಡೆದದ್ರಿಂದ ರಾತ್ರಿ ಪೂರ್ತಿ ಯುದ್ಧ ಮಾಡಿದ ದ್ರೋಣಾಚಾರ್ಯರು ಇನ್ನೇನು ಸೂರ್ಯೋದಯದ ಅರುಣೋದಯದ ಕೆಂಪು ಕಿರಣಗಳ ಸಹಿತ ಬಂದು ಆ ಬಳಿಕ ತಾನೇ ಒಂದು ಕೆಂಪು ಜ್ಯೋತಿಯ ಹಾಗೆ ಕಾಣಿಸ್ತಾ ಇರುವ ಸೂರ್ಯನ ಆ ಸ್ಥಿತಿಯಲ್ಲಿ ಇವರು ಕೂಡ ಒಂದು ಜ್ಯೋತಿಯ ಪುಂಜವಾಗಿ ಅಸ್ತಂಗತರಾದದ್ದು ನಾವು ನಿನ್ನೆ ದಿನ ನೋಡಿದೆವು. ಬಹಳ ಜನ ನಿನ್ನೆ ದಿನ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದೆ, ಅದು ಹೇಗೆ ಅಂದರೆ ದೇಹ ಇಲ್ಲೇ ಇದ್ದು ಅವರ ಪ್ರಾಣಜ್ಯೋತಿ ಹೋಯಿತು ಅನ್ನೋದನ್ನ ಬೇಂದ್ರೆಯವರ ಒಂದು ಕಣ್ಣಾರೆ ಕಣ್ಣ ಘಟನೆಯ ಉದಾಹರಣೆಯನ್ನು ಹೇಳಿ ವಾಸ್ತವಿಕ ದ್ರೋಣಾಚಾರ್ಯರನ್ನ ಧೃಷ್ಟದ್ಯುಮ್ನ ಕೊಲ್ಲಲಿಲ್ಲ, ಆ ದೇಹದಲ್ಲಿ ಅವರು ಇರಲಿಲ್ಲ ಅನ್ನೋದು ಒಂದು ಭಾಗವಾಗಿ ಹೇಳಿದ್ದೆ. ಇದಕ್ಕೆ ನಮ್ಮ ಬಹುತೇಕ ಮಾಲಿಂಗ್ಪುರ ಅಂತ ಕಾಣಿಸುತ್ತೆ. ಮಾಲಿಂಗ್ಪುರದಲ್ಲಿ ಒಂದು ದೇಸಾಯಿ ಕುಟುಂಬದ ಅಮರೀಶ ವರ್ಮ ಅನ್ನುವವನ ಒಂದು ಜೀವಿತದ ಕಥೆಯನ್ನ ಸತ್ಯಕಾಮರು ತಾನು ಸಂಯುಕ್ತ ಕರ್ನಾಟಕದಲ್ಲೂ ಯಾವುದೋ ಪತ್ರಿಕೆಯಲ್ಲಿ ವರದಿಗಾರರಾಗಿದ್ದಾಗ ದಾಖಲಿಸಿದ್ದನ್ನ ಸ್ವತಂತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ಆಗ ಅಮರೀಶ್ ವರ್ಮನಿಗೆ ಒಂದು ಆಪರೇಷನ್ ಮಾಡಬೇಕಾಗಿ ಬರುವಂತಹ ಜೀವನ್ ಮರಣದ ಪ್ರಶ್ನೆ ಇನ್ನು SSLCಯ ಹುಡುಗ, ಶ್ರೀಮಂತ ಕುಟುಂಬ, ಹುಡುಗನಿಗೆ ಏನೋ ಕಾಯಿಲೆ. ವೈದ್ಯರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಅವನು 99% ಸಾಯ್ತಾನೆ, 1% ಆಪರೇಷನ್ ನಲ್ಲಿ ಬದುಕುವ ಸಾಧ್ಯತೆ ಇದೆ, 1%. ಮನೆಯವ್ರೇನ್ ತೀರ್ಮಾನ ಮಾಡ್ತಾರೆ, ಸಾಯುವುದಂತೂ 99% ಖಚಿತ, ಬದುಕೋದಕ್ಕೂ 1% ಒಂದು ಅವಕಾಶ ಇದೆ ಅಲ್ಲ, ಯಾಕೆ ಆ ಅವಕಾಶವನ್ನ ವಂಚಿಸಿಕೊಳ್ಳೋದು ಅಂತ ಹೇಳಿ ಆ ದೇಸಾಯಿ ಕುಟುಂಬ ಬಹಳ ಶ್ರೀಮಂತ ಇದ್ದದ್ರಿಂದ ಬೆಂಗಳೂರಿಗೆ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ. 1940, 50 ಅಥವಾ 60ರ ದಶಕದಲ್ಲಿ ಆ ಘಟನೆ ನಡೆದಿರಬಹುದಂತ ಕಾಣ್ತದೆ. ಆಗ ಅಲ್ಲಿ ಹೋಗಿ ಅಮರೀಶ್ ವರ್ಮ ಅನ್ನುವ ಈ ದೇಸಾಯಿ ಕುಟುಂಬದ ಹುಡುಗನನ್ನು ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಪರೇಷನ್ ಥಿಯೇಟರ್ ಹೊರಭಾಗದಲ್ಲಿ ಮಾತಾಡೋದು ಹುಡುಗನಿಗೆ ಕೇಳ್ತದೆ, ಎದೆ ಗಟ್ಟಿ ಮಾಡಿಕೊಳ್ಳಿ,
ಬದುಕಿದ್ರೆ 1% ಬದುಕ್ತಾನೆ, ಇಲ್ಲದ್ರೆ 99% ಸಾಯುವುದು ಅಂತ. ಇದೆಲ್ಲ ಅವನಿಗೆ ಕೇಳ್ತಿರ್ತದೆ. ಈ ಹುಡುಗ ತನ್ನ ಒಳಗೆ ಒಂದು ತೀರ್ಮಾನ ಮಾಡ್ತಾನೆ, ನಾನು ಸಾಯೋದಿಲ್ಲ ಅಷ್ಟೇ. ಅಲ್ಲಿಂದ ಅವನು ಆಪರೇಷನ್ ಥಿಯೇಟರ್ಗೆ ಹೋಗ್ತಾನೆ. ಅವನಿಗದು ಒಳಗೆ ಹೋದ್ಮೇಲೆ ಅವರು ಹಾಕಿದ ಲೈಟು, ಆ ಬಳಿಕ ಅವರು ಕೊಟ್ಟಂತಹ ಏನು ಅನಸ್ತೇಷಿಯಾದ ಮುಖಾಂತರ ಪ್ರಜ್ಞೆ ವಿಹೀನ ಆಗ್ತದೆ. ಅಲ್ಲಿಂದ ನಂತರ ಅವನು ತನಗೇನಾಯಿತು ಅನ್ನೋದನ್ನು ವಿವರಿಸುವ ಘಟನೆಯನ್ನು ಸತ್ಯಕಾಮರು ಸ್ವತಂತ್ರದಲ್ಲಿ ದಾಖಲಿಸಿದ್ದಾರೆ. ಅವನು ವಿವರಿಸ್ತಾ ಹೇಳ್ತಾನೆ, ನಾನು ಆಪರೇಷನ್ ಕೊಠಡಿಯಲ್ಲಿ ಹೀಗೆ ಅವರ ಟೇಬಲ್ ಮೇಲೆ ಮಲಗಿದ್ದೆ. ಲೈಟ್ಗಳು ನನ್ನ ಕಣ್ಣಿಗೆ ಬಿದ್ದು ಮತ್ತು ನನ್ನನ್ನ ಒಂದು ನಿರ್ದಿಷ್ಟ ಔಷಧಿಯ ಮುಖಾಂತರ ಪ್ರಜ್ಞಾವಿಹೀನಗೊಳಿಸಿದರು ಅಂತ ಕಾಣ್ತದೆ. ಇದಕ್ಕಿದ್ದ ಹಾಗೆ ನನಗೆ ಏನೂ ಕಾಣಿಸದ ಗಾಢ ಕತ್ತಲು. ಈಗ ಹೇಳುವವನು ನೋಡಿ, ಕಣ್ಮುಚ್ಚಿದ್ದಾನೆ, ನಿದ್ದೆ ಮಾಡಿದ್ದಾನೆ, ಆದ್ರೆ ಅವನು ಹೇಳೋದು ನನಗೆ ಏನೂ ಕಾಣಿಸದ ಗಾಢ ಕತ್ತಲು. ನಾನು ಆ ಕತ್ತಲಿನಲ್ಲಿ ಎಲ್ಲಿಯೋ ಒಂದು ಜಾಗ ಇರ್ಲಿಕ್ಕೆ ಬೇಕು ಅಂತ ಹುಡುಕ್ತಿದ್ದೆ. ಆ ಜಾಗವನ್ನು ಹುಡುಕ್ತಾ ಹುಡುಕ್ತಾ ನನಗೆ ಎಲ್ಲಾ ಕಡೆ ಗಾಢ ಅಂಧಕಾರ ಬಿಟ್ರೆ ಏನೂ ಕಾಣಿಸದೆ ಇರುವಾಗ ಇದಕ್ಕಿದ್ದ ಹಾಗೆ ಒಂದು ಸೂಜಿರಂಧ್ರದಂತ ಬೆಳಕು ಕಾಣಿಸಿತು. ಹುಡುಗನದ್ದೇ ಪರಿಭಾಷೆ ನಾನು ಹೇಳೋದು. ಒಂದು ಸೂಜಿರಂಧ್ರದಂತ ಬೆಳಕು ಕಾಣಿಸಿತು. ನಾನು ನನ್ನನ್ನು ಅದರಿಂದ ಹೊರಕ್ಕೆ ನೂಕಿಕೊಂಡೆ. ಹಾಗೆ ನಾನು ಹೊರಬಿದ್ದಾಗ ನಾನು ಯಾವುದೋ ನನಗೆ ಗೊತ್ತಿಲ್ಲದ ಮಾರ್ಗದಲ್ಲಿ ಸಂಚರಿಸುತ್ತಿದ್ದೆ. ಇದಕ್ಕಿದ್ದ ಹಾಗೆ ಅಲ್ಲಿ ಒಬ್ಬರು ಋಷಿಗಳು ನನಗೆ ಕಾಣಿಸಿದರು. ಅವರು, ಬಾ, ನಾನು ನಿನ್ನನ್ನು ಒಂದು ಮುಖ್ಯ ಕೆಲಸಕ್ಕಾಗಿ ಕಾಯುತ್ತಿದ್ದೇನೆ ಎಂದವರೇ ನನ್ನನ್ನು ಆಕಾಶ ಮಾರ್ಗವಾಗಿ ಯಾವುದೋ ಒಂದು ಎತ್ತರದ ಪ್ರದೇಶಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಹೀಗೆ ನೋಡಿದರೆ ಒಂದು ದೊಡ್ಡ ಬೆಳಕು, ಅದರ ಮುಂದೆ ಅನೇಕ ಸಣ್ಣ ಜ್ಯೋತಿಗಳು ಇದ್ದುವು. ನೋಡಿ, ಎಲ್ಲ ಶಬ್ದಗಳನ್ನು ಪರಿಭಾವಿಸಿ, ಅಲ್ಲೊಂದು ದೊಡ್ಡ ಬೆಳಕು, ಅದರ ಮುಂದೆ ಅನೇಕ ಸಣ್ಣ ಜ್ಯೋತಿಗಳಿದ್ದುವು. ಆ ಜ್ಯೋತಿಗಳೆಲ್ಲ ದೊಡ್ಡ ಬೆಳಕಿಗೆ ತಲೆಬಾಗಿ ಇದ್ದವು. ನಾನು ಹೋಗಿ ಅಲ್ಲಿ ಕುಳಿತೆ. ದೊಡ್ಡ ಬೆಳಕು ನಮಗೆ ಆದೇಶಿಸಿತು, ಈಗ ಭೂಮಂಡಲವು ಒಂದು ದೊಡ್ಡ ಆಪತ್ತಿನಲ್ಲಿದೆ. ನಾನು ನಿಮ್ಮನ್ನು ಆ ಆಪತ್ತಿನಿಂದ ರಕ್ಷಿಸಲಿಕ್ಕಾಗಿ ಕರೆದಿದ್ದೇನೆ. ನೀವು ಇಷ್ಟು ದಿನಗಳ ಒಳಗಾಗಿ ಇಂತಿಂಥ ಸ್ಥಳಗಳಿಗೆ ಹೋಗಿ ನೀವು ಆ ಆಪತ್ತನ್ನು ಇಲ್ಲದಂತೆ ಅದನ್ನು ಸಂಹರಿಸಿ ಬರಬೇಕು. ನಾವೆಲ್ಲರೂ ಹೋದೆವು, ನಮ್ಮ ಕೆಲಸ ಮಾಡಿದೆವು, ಮರಳಿ ಬಂದೆವು. ನಾನು ಹಾಗೆ ಮರಳಿ ಬಂದಾಗ, ಈ ಹುಡುಗ ಹೇಳೋದು, ನಾನು ಹಾಗೆ ಮರಳಿ ಬಂದಾಗ ಮತ್ತದೇ ಆ ಸೂಜಿರಂಧ್ರದ ಬೆಳಕು ಅದರೊಳಗೆ ಮತ್ತೆ ಪ್ರವೇಶ ಮಾಡಿದೆ. ನಾನು ಶಸ್ತ್ರಚಿಕಿತ್ಸೆ ಮುಗಿಸಿದ ಟೇಬಲಿನ ಮೇಲಿದ್ದೆ, ಎದ್ದು ಕುಳಿತೆ ಅಥವಾ ಎಚ್ಚರವಾದೆ. ದೇಹ ಇದ್ದಲ್ಲೇ ಇದೆ. ಅವನು ಹೋಗಿ ಬಂದ ಇಡೀ ಪ್ರಯಾಣವನ್ನು ವಿವರಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಅವನು ಇನ್ನೂ ಒಂದು ಮಾತು ಹೇಳ್ತಾನೆ. ಈಗಲೂ ಕೂಡ ನನ್ನನ್ನು ಕರೆದುಕೊಂಡು ಹೋದ ಆ ಋಷಿಗಳು ನನಗೆ ಆಗಾಗ ಬಾ ಅನ್ನೋ ಆದೇಶ ಕೊಡುತ್ತಾರೆ. ನಾನು ಅವರು ಕರೆದಾಗೆಲ್ಲ ಹೋಗುತ್ತೇನೆ. ಕೋರಮಂಗಲದಲ್ಲಿ ಶಾಲ್ಮಲ ಅಂತ ಅವರ ಆಶ್ರಮವಾಯಿತು. ಆ ಬಳಿಕ ನಾನು ಅಮರೀಶ್ ವರ್ಮಾ ಅವರು ದೇಹಾಂತ್ಯ ಆಗಿತ್ತು. ಅವರ ಧರ್ಮಪತ್ನಿ ಸುಶೀಲಾ ವರ್ಮಾ ಅಂತ. ನಾನು ಅವರನ್ನು ಹೋಗಿ ಕಂಡಿದ್ದೆ. ನಮ್ಮ ಗುರುಗಳು ಬರೆದ ಮಾತು ಏನು, ಅವರು ಕರೆದವರು ಭಾರದ್ವಾಜ ಮುನಿಗಳು ಅಂತ ಹೇಳ್ತಿದ್ರಂತೆ. ಇವರು ನಮ್ಮನ್ನು ದಾರಿಯಲ್ಲಿ ಸಿಕ್ಕು ಕರೆದುಕೊಂಡು ಹೋದ ಋಷಿಗಳು ಅವರು ಭಾರದ್ವಾಜ ಋಷಿಗಳು. ಅವರು ಈ ಕೆಲಸವನ್ನು ನಮಗೆ ನೇಮಿಸ್ತಿದ್ರು ಅಂತ. ಆ ಬಳಿಕ ಅವ್ರು ಇನ್ನೂ ಒಂದು ಮುಂದುವರೆದು ಏನ್ ಹೇಳಿದ್ರು, ನಾನು ಮತ್ತೆ ಮತ್ತೆ ಕರೆ ಬರುತ್ತೆ, ಈಗಲೂ ಹೋಗ್ತೇನೆ ಅಂತ. ಹೋಗ್ತೇನೆ ಅಂದಾಗ ಹೇಗೆ ಹೋಗ್ತಿದ್ರು ಅನ್ನೋ ಪ್ರಶ್ನೆಯನ್ನು ನಾನು ಸುಶೀಲಾ ವರ್ಮಾ ಅವರಿಗೆ ಕೇಳಿದೆ. ಏನದು, ನಿಮಗೆ ಅವರು ಏನಾದ್ರೂ ಹೇಳಿದ್ರ, ಆ ಥರ ಏನಾದ್ರೂ ಹೋದದ್ದು ಅಥವಾ ಈ ತರದ ಅನುಭವಗಳನ್ನ ನಿಮ್ ಜೊತೆಗೆ ನೀವು ನೋಡಿದ್ದಾಗ್ಲಿ ಏನಾದ್ರೂ ಉಂಟಾ ಅಂತ. ಆಗ ಸುಶೀಲಾ ವರ್ಮಾ ಅವರು ಬಹಳ ಒಂದು ತೇಜಸ್ವಿ ತಾಯಿ. ಅವರು ಒಂದು ಮಾತು ಹೇಳಿದ್ರು, ನನಗೆ ಏನೂ ಗೊತ್ತಿಲ್ಲ, ಆದ್ರೆ ನನ್ನ ಮನೆಯವರು ನನಗೆ ಹೇಳ್ತಿದ್ರು. ಅವರದ್ದೊಂದು ಕೋಣೆ ತೋರಿಸಿದ್ರು ನನಗೆ. ಬಾಗಿಲು ತೆಗ್ದಲ್ಲ, ಬಾಗಿಲು ಮುಚ್ಚಿತ್ತು, ಅದನ್ನು ತೋರಿಸಿ ಮುಚ್ಚಿದ ಬಾಗಿಲನ್ನು ತೋರಿಸಿ ಹೇಳಿದ್ರು, ಈ ಕೋಣೆಯಲ್ಲಿ ಅವರು ಕೂತ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ
ಅವರು ನನಗೆ ಹೇಳ್ತಿದ್ರು ಕೆಲವೊಮ್ಮೆ, ಯಾವಾಗ್ಲೂ ಅಲ್ಲ, ಕೆಲವೊಮ್ಮೆ ದಿನವೂ ಹೋಗಿ ಬರುದು ಅವ್ರು ಮಾಡ್ತಿದ್ರು. ಕೆಲವೊಮ್ಮೆ ನಾನೀಗ ಬಾಗಿಲು ಹಾಕಿಕೊಳ್ಳದೆ ಅಲ್ಲಿ ಒಳಗೆ ಕೂತ್ಕೊಳ್ತೇನೆ, ನಾನು ಬಾಗಿಲು ಹಾಕಿಕೊಳ್ಳದೆ ಒಳಗೆ ಕೂತ್ಕೊಳ್ತೇನೆ. ಮತ್ತು ಕೂತ್ಕೊಂಡಾಗ ನಾನು 1 ದಿವಸವೋ 2 ದಿವಸವೋ 3 ದಿವಸವೋ ಬಾರದೇ ಇದ್ರೆ ಬಾಗಿಲು ತೆಗೀಲಿಕ್ಕೆ ಹೋಗ್ಬೇಡ. ಎಷ್ಟೋ ಸಾರಿ ಅವರು 2 ದಿನ 3 ದಿನದ ನಂತರ ಬಂದದ್ದುಂಟು. ನಾನು ಅವರ ಹತ್ರ ಯಾಕೆ ಅಂತ ಕೇಳಿಲ್ಲ, ಅವರು ನನಗೆ ಏನು ಅಂತ ಹೇಳಲಿಲ್ಲ. ನಾವು ಊಹಿಸಬಹುದಾದ್ದು, ಅವರು ಹಾಗೆ ತನ್ನ ಪ್ರಾಣಜ್ಯೋತಿಯೊಟ್ಟಿಗೆ ಹೊರಗೆ ಸಂಚರಿಸಿ ಅದ್ಯಾವ ಋಷಿಕುಲದವರು ನಿಯಮಿಸಿದ ಕೆಲಸಗಳಿವೆ ಅದನ್ನು ಸಾಧಿಸಿ ಮರಳಿ ಬಂದು ದೇಹ ಪ್ರವೇಶ ಮಾಡ್ತಿದ್ರು ಕಾಣ್ತದೆ. ಅಷ್ಟು ಹೊತ್ತು ದೇಹ ಅಲ್ಲಿ ಇರ್ಬೇಕು. ಎಲ್ಲಿಯಾದ್ರೂ ಇವರು ಬಾಗಿಲು ತೆಗೆದು ಅಯ್ಯೋ ಇವ್ರು ಸತ್ತೋಗಿದ್ದಾರೆ ಅಂತ ಬೊಬ್ಬೆ ಹೊಡೆದು ಅದನ್ನು ಸುಟ್ಟು ಬಿಟ್ರೆ ಅದಕ್ಕೆ ಒಳಗೆ ಬರಬೇಡ, ಯಾವುದೇ ಕಾರಣಕ್ಕೂ ಯಾವ ಕುತೂಹಲಕ್ಕೂ ಬಾಗಿಲು ತೆಗೆದು ನೋಡಬೇಡ ಅಂತ ತಾಕೀತು ಮಾಡಿರ್ಬೇಕು. ಇಲ್ಲದ್ರೆ 2-3 ದಿನ ಅವರಲ್ಲಿ ಬಾಗಿಲು ಹಾಕಿಕೊಳ್ಳದೇ ಇರ್ತಿದ್ರು. ಮತ್ತೆ ಅದು ಬೇರೆ, ನಾನು ಬಾಗಿಲು ಹಾಕೊಳ್ಳೋದಿಲ್ಲ ಅಂತಲೂ. ಇದು ಒಂದು ನಿಮಗೆ ನಾನು ಈ ಕಾಲದ ಉದಾಹರಣೆ ನಿಮ್ಮ ಗಮನದಲ್ಲಿರಲಿ ಅಂತ ಇದನ್ನು ಸತ್ಯಕಾಮರು ಉದಾಹರಿಸಿ, ಸತ್ಯಕಾಮರು, ರಾವ್ ಬಹದ್ದೂರ್ ಮತ್ತು YNK 3 ಜನ ಕೂತು ಈ ಮಾತುಕತೆಯನ್ನ ಅಮರೀಶ್ ವರ್ಮಾ ಅವರ ಕೋರಮಂಗಲದ ಶಾಲ್ಮಲದಲ್ಲೇ ಕೇಳುವುದು ಇದಿಷ್ಟು ಘಟನೆಯನ್ನು. ಆಗ ಸತ್ಯಕಾಮರು ನೆಲದಲ್ಲಿ ಕೂತಿರ್ತಾರೆ, YNK ಅವರು ರಾವ್ ಬಹದ್ದೂರ್ ಜೊತೆಗೆ ಅವರ ನೆಲದ ಕಾರ್ಪೆಟ್ಟಿನಲ್ಲಿ ಕೂತಿರ್ತಾರೆ. ಅಮರೀಶ್ ವರ್ಮಾ ಅವರು ಇದಿಷ್ಟು ಹೇಳುವಾಗ ಸತ್ಯಕಾಮರಿಗೆ ನಂಬಿಕೆ ಬರಲಿಲ್ಲ ಅಂತ ಈ ಅಮರೀಶ್ ವರ್ಮರಿಗೆ ಗೊತ್ತಾಗ್ತದೆ. ಅದನ್ನು ಬರ್ಕೊಳ್ತಾರೆ ಸತ್ಯಕಾಮರು. ಕೂಡಲೇ ಅವರು ಹೇಳ್ತಾರೆ, ನಾನು ಇಷ್ಟರವರೆಗೆ ಹೇಳಿದ್ದೆಲ್ಲವೂ ನಿಮ್ಮಿಬ್ಬರಿಗೆ ಮಾತ್ರ, YNK ಮತ್ತೆ ರಾವ್ ಬಹದ್ದೂರ್. ಇವನಿಗಲ್ಲ, ಯಾಕೆ ನೀವು ನಂಬಲ್ಲ, ಇವನಿಗೆ ಇಲ್ಲಿ ಬೇರೆಯನ್ನೇ ತೋರಿಸಬೇಕು ಅಂತ ಹೇಳಿ ಅವರು ಶ್ರೀಚಕ್ರದ ತ್ರಿಕೋಣವನ್ನ ಕತ್ತರಿಸುವ 2 ತ್ರಿಕೋಣ ಬರೆಯುವ ಕ್ರಮ ಇದೆಯಲ್ಲ, ಆ ತರ 2 ತ್ರಿಕೋಣಗಳನ್ನು ಬರೆದು ಅದರ ಮಧ್ಯದ ಬಿಂದುವಿಗೆ ಹೀಗೆ ಕೈ ಒತ್ತಿದಾಗ ಬೆಂಕಿ ಹತ್ಕೊಳ್ತದೆ. ಇದು ನಿನಗೆ ಈಗಲಾದರೂ ನಂಬಿಕೆ ಬಂತ ಅಂತ ಕೇಳ್ತಾರೆ. ಇದಿಷ್ಟನ್ನು ಸತ್ಯಕಾಮರು ದಾಖಲಿಸಿದ್ದಾರೆ. ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ದ್ರೋಣಾಚಾರ್ಯರು ಪ್ರಾಣಜ್ಯೋತಿ ಜೊತೆಗೆ ಹೊರಗೆ ಹೋಗಿದ್ರು. ಅವರು ಮರಳಿ ಬರಬಹುದಾದ ಸಾಧ್ಯತೆ ಇತ್ತು. ಅಷ್ಟರ ಮಟ್ಟಿಗೆ ದೃಷ್ಟದ್ಯುಮ್ನ ಕೊಂದ ಅಂತ ನಾವು ಭಾವಿಸಬಹುದು. ಆದರೆ ಆರಂಭದಲ್ಲಿ ಯುಧಿಷ್ಠಿರ ಹೋಗಿ ಕೇಳಿದ್ದಾನೆ, ನಾನು ನಿನ್ನ ಹಿತೈಷಿ, ನಿನಗೇನು ಬೇಕು ಕೇಳು ಅಂತ ಕೇಳಿದಾಗ, ಒಂದು ವರ ಕೇಳು ಅಂದಾಗ, ನಿಮ್ಮ ಮರಣವನ್ನು ಹೇಗೆ ನಾವು ಪರಿಭಾವಿಸುವುದು ಅಂತ ಕೇಳ್ತಾನೆ ಯುಧಿಷ್ಠಿರ. ನಿಮಗೆ ಮರ್ತಿದ್ರೆ ನಾನು ನೆನಪಿಸುವುದು, ಮೊದಲನೇ ದಿನವೇ ಹೇಳಿದ್ದೇನೆ ನಾನು. ಆಗ ಯುಧಿಷ್ಠಿರನಿಗೆ ದ್ರೋಣಾಚಾರ್ಯರು ಹೇಳಿದ್ದು, ನಾನು ಶಸ್ತ್ರತ್ಯಾಗ ಮಾಡದೆ ನೀವು ನನ್ನನ್ನು ಯಾರೂ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಾನು ಶಸ್ತ್ರತ್ಯಾಗ ಯಾವಾಗ ಮಾಡ್ತೇನೆ ಅಂದ್ರೆ, ನನಗೆ ಅತ್ಯಂತ ಪ್ರಿಯನಾದವ ಒಂದು ಸತ್ಯವನ್ನ, ಅಪ್ರಿಯ ಸತ್ಯವನ್ನು ಹೇಳಿದರೆ ನಾನು ಅವತ್ತು ಶಸ್ತ್ರತ್ಯಾಗ ಮಾಡ್ತೇನೆ. ಮುಂದಿನ ಮಾತು ಅವರದ್ದೇ, ಆಗ ನೀವು ನನ್ನನ್ನು ವಧಿಸಬಹುದು. ಹಂಗಾಗಿ ತಾನು ಪ್ರಾಣ ತ್ಯಾಗ ಮಾಡುವ ಅಥವಾ ಪ್ರಾಣಜ್ಯೋತಿ ಜೊತೆಗೆ ಹೊರಗೆ ಹೋಗುವಾಗ ದ್ರೋಣಾಚಾರ್ಯರಿಗೆ ತಾನು ಕೊಟ್ಟ ಮಾತು ಖಂಡಿತಕ್ಕೂ ನೆನಪಿದೆ. ನಾನು ಈಗ ಒಮ್ಮೆ ಪ್ರಾಣಜ್ಯೋತಿಯನ್ನ ಹೊರಗೆ ಕರ್ಕೊಂಡು ಅಶ್ವತ್ಥಾಮನನ್ನು ಹುಡುಕಿ ಹೋದೆ ಅಂತಂದ್ರೆ, ಶಸ್ತ್ರತ್ಯಾಗ ಮಾಡಿದೆ ಅಂತಂದ್ರೆ ವಧಿಸ್ತಾರೆ, ನಾನೇ ಹೇಳಿದ್ದೀನಲ್ಲ. ಹಾಗಾಗಿ ದ್ರೋಣಾಚಾರ್ಯರ ಮಾತಿಗನುಗುಣವಾಗಿಯೇ ಅದು ನಡೆದಿದೆ. ಇನ್ನೊಂದು ಇದರಲ್ಲಿ ಬಹಳ ನಮ್ಮ ಭಾಗದಲ್ಲೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ನಂಬುವ ಒಂದು ಮಾತು ಏನು ಅಂದ್ರೆ, ಉತ್ತರಾಯಣದಲ್ಲಿ ಸತ್ತಿದ್ದಾರೆ ಪುಣ್ಯ ಕಂಡ್ರಿ, ದಕ್ಷಿಣಾಯನದಲ್ಲಿ ಸತ್ರು ಪಾಪ ಕಂಡ್ರಿ ಅಂತ ನಾವು ಮಾತಾಡ್ಕೊಳ್ತೇವೆ. ಇದು ಹೇಗೆ ಅಂದ್ರೆ, ನಾವು ವೈಕುಂಠ ಏಕಾದಶಿಯ ನಂತರದ ಉತ್ತರಾಯಣ ಅಂತ ಭಾವಿಸುವ ದಿನವನ್ನು ಸುಮಾರು ಜುಲೈ ತನಕ ಅಥವಾ ಜೂನ್ ಮಧ್ಯಭಾಗದಲ್ಲೆಲ್ಲ ಮುಗಿದರೆ ಆಯ್ತು, ಅವ್ರು ಒಳ್ಳೆ ದಿನದಲ್ಲಿ ಹೋದ್ರು, ಉತ್ತರಾಯಣ ಪರ್ವಕಾಲದಲ್ಲಿ ಹೋಗಿದ್ದಾರೆ ಅಂತ ಮಾತಾಡ್ಕೊಳ್ತೇವೆ. ಅದಕ್ಕೆ ನಂತರದ ಜುಲೈಯಿಂದ ಡಿಸೆಂಬರ್ ವರೆಗಿನ ದಿನಗಳಲ್ಲಿ ಸತ್ತ ತಕ್ಷಣ ದಕ್ಷಿಣಾಯನದಲ್ಲಿ ಹೋಗಿದ್ದಾರೆ ಪಾಪ ಅಂತ. ವಾಸ್ತವಿಕ ಕೃಷ್ಣ ಈ ಲೆಕ್ಕವನ್ನು ಸರ್ವೇ ಸಾಮಾನ್ಯವಾದ ಜನಸಾಮಾನ್ಯರ ಲೆಕ್ಕದಲ್ಲಿ ಹೇಳಿದ್ದಲ್ಲವೇ ಅಲ್ಲ.
ಸಾಧಕರು, ಯೋಗಿಗಳು, ಮಹಾತಪಸ್ವಿಗಳು, ಸಿದ್ಧ ಪುರುಷರು ಪ್ರಾಣತ್ಯಾಗ ಮಾಡುವ 2 ಕ್ರಮವನ್ನು ಅವನು ಹೇಳಿರೋದು. ಭಗವದ್ಗೀತೆಯನ್ನ ಸರಿಯಾಗಿ ಅದರ ಪೂರ್ವದ ಎಲ್ಲ ಶ್ಲೋಕಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ತರದ 2 ಕ್ರಮಗಳಿವೆ ಅಂತ ಹೇಳ್ತಾನೆ ಹೊರತು ಹಿಂಗ್ ಪ್ರಾಣ ಹೋಗುತ್ತೆ ಅಂತಲ್ಲ. ಅದು ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಹೋಗುವ ಪ್ರಾಣ ಹೋಗುವ ಸಾವಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹಾಗಾಗಿ ನಾವೆಲ್ಲ ಉತ್ತರಾಯಣದಲ್ಲಿ ಹೋಗಿದ್ದಾರೆ, ದಕ್ಷಿಣಾಯನದಲ್ಲಿ ಹೋದ್ರು ಅಂತ ನಮ್ಮಂತಹ ಸಾಮಾನ್ಯರ ಬಗ್ಗೆ ಲೆಕ್ಕ ಇಡುವುದಲ್ಲ. ಆದ್ರೆ ಅವನೇನ್ ಹೇಳಿದ್ದಾನೆ ಕೃಷ್ಣ, ಸಾಧಕರು ಆಯ್ಕೆ ಮಾಡ್ತಾರೆ ತಮ್ಮ ಮರಣದ ಇಚ್ಛಾ ಮರಣದ ಹಾಗೆ ತಾವು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಅವರು ಅವರಲ್ಲಿ ಕೆಲವರು ದಕ್ಷಿಣಾಯನದಲ್ಲಿ ಹೋಗ್ತಾರೆ, ಕೆಲವರು ಉತ್ತರಾಯಣದಲ್ಲಿ ಹೋಗ್ತಾರೆ. ದಕ್ಷಿಣಾಯನದಲ್ಲಿ ಹೋಗುವವರಿಗೂ ಉದ್ದೇಶ ಇದೆ, ಅದಕ್ಕನುಗುಣವಾಗಿ ಹೋಗ್ತಾರೆ. ಉತ್ತರಾಯಣದಲ್ಲಿ ಹೋಗುವವರಿಗೂ ಅವರದ್ದೇ ಆದ ತೀರ್ಮಾನಗಳಿಗೆ ಅದಕ್ಕನುಗುಣವಾಗಿ ಹೋಗ್ತಾರೆ. ಹೊರತು ಅದು ಇಟ್ ವಾಸ್ ಬೈ ಚಾಯ್ಸ್ ಅವರು ಹೋದದ್ದು. ನಮ್ಮದು ಚಾಯ್ಸ್ ಅಲ್ಲದೆ ತನ್ಪಾಡಿಗಾಗುವುದನ್ನು ನಾವು ಹಾಗೆ ಭಾವಿಸ್ಲಿಕ್ಕಿಲ್ಲ. ಹಾಗಾಗಿ ನಾವು ಯಾರೋ ಪುಣ್ಯವಶಾತೋ ಪಾಪವಶಾತೋ ಸತ್ರೆ ಅದರಲ್ಲಿ ನಮ್ಮ ಪಾಲೇನೂ ಇಲ್ಲ. ನಮ್ಗೆ ಡೆಸ್ಟಿನಿ ಇಂಥ ದಿನ ಪ್ರಾಣ ಹೋಯ್ತು, ಹೋಗ್ಬೇಕು ಅಂತಿತ್ತು, ಭಗವಂತ ಕರೆಸ್ಕೊಂಡ ಅಷ್ಟೇ. ಅದನ್ನ ಇದಕ್ಕನ್ವಯಿಸುವುದಲ್ಲ. ಇನ್ನು ಯುಧಿಷ್ಠಿರ ಸುಳ್ಳು ಹೇಳಿದ್ನ ಇಲ್ವಾ ಅನ್ನೋದೇ ಒಂದು ದೊಡ್ಡ ಚರ್ಚೆ. ಅವನು ಹತಃ ಕುಂಜರ ಅಂದಿದ್ನ, ಅಥವಾ ಯುಧಿಷ್ಠಿರ ಬರೇ ಹೇಳುವಾಗ ಅಶ್ವತ್ಥಾಮ ಹತಃ ಅಷ್ಟೇ ಅಂದಿದ್ನೋ? ಕೆಲವರು ಬಹಳ ಜನ ವಿದ್ವಾಂಸರೆಲ್ಲ ಇಲ್ಲ, ಕುಂಜರ ಹೇಳಲಿಲ್ಲ, ಅವನು ಕೃಷ್ಣನ ಮಾತಿಗೆ ಅನುಗುಣವಾಗಿ ಅಶ್ವತ್ಥಾಮ ಹತಃ ಅಂತಲೇ ಹೇಳಿದ್ದಾನೆ ಅಂತ ಒಂದಿಷ್ಟು ಚರ್ಚೆ. ಇಲ್ಲ, ಅವನು ಅಶ್ವತ್ಥಾಮ ಹತಃ ಅಂತ ಹೇಳುವುದೇ ಸುಳ್ಳು ಅಲ್ವಾ? ಅಶ್ವತ್ಥಾಮ ಸತ್ತಿಲ್ಲದೆ ಇರುವಾಗ ಹೇಳಿದ್ದೇ ಸುಳ್ಳು. ಇನ್ನು ಕುಂಜರ ಅಂತ ಹೇಳಿದ, ಅವನು ಸತ್ಯವನ್ನ ಹೇಳಿದ ಅಂತ ಪ್ಯಾಚ್ ವರ್ಕ್ ಮಾಡಬೇಡಿ. ಸುಳ್ಳು ಸುಳ್ಳೇ. ಅವನು ಸುಳ್ಳು ಹೇಳಿದ್ ಯಾಕೆ ಅಂದ್ರೆ ಕೃಷ್ಣ ಹೇಳಿದ್ದಾನೆ ಮತ್ತು ಭೀಮ ಹೇಳಿದ್ದನ್ನು ಕೇಳಿದ. ಅಶ್ವತ್ಥಾಮ ಸತ್ತಿದೆ ಯಾನೆ, ಅವನು ಅಶ್ವತ್ಥಾಮ ಹತಃ ಮಾತ್ರ ಹೇಳಿದ್ದಾನೆ. ಅವನು ಸುಳ್ಳು ಹೇಳಿದ್ದಾನೆ, ಆದದ್ದರಿಂದಲೇ ರಥ ಕುಸಿದಿದೆ. ಅವನು ಕುಂಜರ ಅಂತ ಅಸ್ಪಷ್ಟವಾಗಿ ಹೇಳಿದ್ರೆ ಒಳಗೊಂದು ಆತ್ಮಕ್ ಸತ್ಯ ಹೇಳಿದ್ದಾನೆ ಅಂತ ರಥ ಕುಸಿಯದೆ ಇರ್ಬೇಕಿತ್ತಲ್ಲ. ಹೀಗೆಲ್ಲ ವಾದ ಇದೆ. ಅದನ್ನು ಒಂದು ಭಾಗವಾಗಿ ನಾವು ಗಮನಿಸಿದ್ರೆ ಹೌದು, ಅವನೇನು ಒಂದು ಸಾರಿ ಸುಳ್ಳು ಹೇಳಿಕೆ ನಿಂತ ಮೇಲೆ ಅದರಲ್ಲಿ ಆನೆ ಏನು, ಆನೆ ಇಲ್ಲದೆ ಇರುವುದೇ. ಯುಧಿಷ್ಠಿರನಿಗೆ ತಾನು ಸುಳ್ಳು ಹೇಳಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಗೊತ್ತಿತ್ತು, ಮಾಡಿದ್ದಾನೆ. ಹಾಗಾಗಿ ಯುಧಿಷ್ಠಿರನ ಕುರಿತ ಚರ್ಚೆ ಕೂಡ ಅಷ್ಟೊಂದು ಸುಳ್ಳು ಹೇಳಿದ್ನ, ಕುಂಜರ ಅಂತ ಹೇಳಿದ್ನ, ಹೇಳದೇ ಇದ್ನ ಅನ್ನುವುದಕ್ಕಿಂತ ಅವನು ಸುಳ್ಳು ಹೇಳಿದ್ದಂತೂ ಖಚಿತ ಅನ್ನುವ ಮಟ್ಟಕ್ಕೆ ಇಟ್ಟುಕೊಳ್ಳುವುದು ಒಳ್ಳೆಯದು ಅಂತ ಆ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದಾಗಿ ಹಾಗಾದ್ರೆ ಯುದ್ಧ ಮುಗಿಯಿತಾ? ಸೂರ್ಯೋದಯ ಇನ್ನೂ ಆದಾಗ ಯುದ್ಧ ಹೇಗೆ ಮುಗಿಯೋದು? ಯುದ್ಧ ಮುಗಿದಿದೆಯಾ ಅಂತ ಕೇಳಿದ್ರೆ ಯುದ್ಧ ಮುಗುದಿಲ್ಲ. ದ್ರೋಣಾಚಾರ್ಯರು ಮಾಡಿದ್ದು ಯಾಕೆ ಅಧಮ ಅಂತ ಅನ್ನಿಸುವಂತಹ ಕೆಲಸ ಆಯಿತು. ಭೀಮಸೇನ ನಾನು ಹೇಳಿದೆ ಧೃತರಾಷ್ಟ್ರನನ್ನು ಕರ್ಕೊಂಡು ಧೃಷ್ಟದ್ಯುಮ್ನನನ್ನು ಕರ್ಕೊಂಡು ಹತ್ರ ಬಂದ ಅಂತ ರಥದ. ಆಗ ದ್ರೋಣಾಚಾರ್ಯರ ಹತ್ರ ಬಂದು ಹೇಳ್ತಾನೆ, ಆಗಲೇ ಸಿದ್ಧಚಾರಣರು ಹೇಳಿದ್ದಾರೆ, ನೀನು ನೋಡು ಬ್ರಾಹ್ಮಣ, ಒಬ್ಬ ತಪಸ್ವಿ, ಈ ತರ ಕೆಲಸ ಕ್ಷತ್ರಿಯ ಕೆಲಸ, ಈ ನಮೂನೆ ಮನುಷ್ಯ ನಾಶವನ್ನ ಅಥವಾ ಸೇನೆ ನಾಶವನ್ನ ಮಾಡಬೇಡ, ಸಾಕು ಮಾಡುವಂತ ಕೂಗಿಕೊಂಡದ್ದನ್ನ ನಾನು ನಿಮಗೆ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಭೀಮಸೇನ ನೀನೊಬ್ಬ ತಪಸ್ವಿ, ಬ್ರಾಹ್ಮಣ, ಎಂಥ ಯೋಗಿ, ನೀನು ಕೇವಲ ನಿನ್ನ ಮಗನ ಒಂದು ಸಣ್ಣ ಮೋಹಕ್ಕೆ ಬಿದ್ದು ಯಾವ ಮಟ್ಟದ ನಿನ್ನ ತಪಸ್ಸನ್ನು ತ್ಯಾಗ ಮಾಡಿ ಒಬ್ಬ ಕ್ಷತ್ರಿಯನಾಗಿ ಕ್ಷತ್ರಿಯ ದೊರೆಯ ಅನ್ನಕ್ಕೆ ಬಿದ್ದು ಆ ಮೂಲಕ ಆ ಕ್ಷತ್ರಿಯ ದೊರೆಯ ಋಣ ಸಂದಾಯಕ್ಕೆ ಇವತ್ತು ಯಾವ ಮಟ್ಟಕ್ಕೆ ಒಬ್ಬ ಬ್ರಹ್ಮ ತೇಜಸ್ವಿ ಇರುವಂತಹ ಪುರುಷ ಯಾವ ಕೆಲಸವನ್ನು ಮಾಡಬಾರದು, ಕ್ಷತ್ರಿಯ ಧರ್ಮಿ ಮಾತ್ರ ಮಾಡಬೇಕಾದ ಕೆಲಸವನ್ನು ಮಾಡ್ತೀಯಲ್ಲ, ಇದು ಒಂದು ದೃಷ್ಟಿಯಿಂದ ಅನುಚಿತ ಅಧರ್ಮ ಅನಿಸೋದಿಲ್ವಾ ನಿನಗೆ? ನಾನು ಬಹಳ ಬಾರಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳಿದ್ದುಂಟು, ಮಕ್ಕಳ ಮೋಹಕ್ಕೆ ಬಿದ್ದರೆ ತಂದೆ ಎಷ್ಟು ಹಾಳಾಗ್ತಾನೆ ಅನ್ನೋದಕ್ಕೆ ದ್ರೋಣಾಚಾರ್ಯರು ಸಾಕ್ಷಿ. ಒಂದು ಮಗನ ಹಾಲಿನ ಅಪೇಕ್ಷೆಗೆ ಮಗ ದ್ರೋಣಾಚಾರ್ಯರ ಹಾಲು ಕೇಳ್ತಾ ಹೋದವರು ಮಗನಿಗೆ ಬೇಕು ಅಂತ. ಇವರು ಎಂಥವರು, ಇವರು ಎಷ್ಟು ಬಡತನದಲ್ಲಿ ಇದ್ದವರು ಅಂದ್ರೆ ಉಂಚ ವೃತ್ತಿಯಿಂದ ಬದುಕಿದವರು ಅಂತ ಇದೆ. ಉಂಚ ವೃತ್ತಿ ಅಂದ್ರೆ ನಾವೆಲ್ಲ ಕೊಯ್ಲು ಮಾಡಿದ್ಮೇಲೆ ಅಥವಾ ಕಟಾವು ಮುಗಿಸಿದ ಮೇಲೆ ಹೊಲದಲ್ಲಿ ಕಾಳು ಬಿದ್ದಿರ್ತದಲ್ಲ, ಅದನ್ನು ಆರಿಸಿ ತಿನ್ನುವ ಬದುಕನ್ನು ಮಾಡಿದ ದ್ರೋಣಾಚಾರ್ಯರು. ಅಂಥವರು
ತನ್ನ ತಪಸ್ಸಿನ ಎಂಥ ಪರಾಕಾಷ್ಠೆಯಲ್ಲಿ ಇದ್ದದ್ರಿಂದಲೇ ಪರಶುರಾಮ ಕೂಡ ಅವರಿಗೆ ಮುಂದೆ ಎಲ್ಲವನ್ನು ಕೊಡುತ್ತಾನೆ. ಅವ್ರು ಹೋಗುದು ಯಾವಾಗ? ಅವ್ರು ಹೋಗುದು ಪರಶುರಾಮನ ಹತ್ರ ಅಸ್ತ್ರಶಸ್ತ್ರ ಕೇಳಕ್ಕಲ್ಲ. ಅವ್ರು ವಾಸ್ತವಿಕ ಹೋದದ್ ನಂಗೊಂದು ದನ ಕೊಡು ಅಂತ. ಯಾರಿಗೋಸ್ಕರ? ತನ್ನ ಮಗನಿಗೆ ಹಾಲಿಲ್ಲ ಅಂತ. ಕೃಪಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ದುರ್ಯೋಧನನ ಅರಮನೆಗೆ ಹತ್ರ ಆದದ್ದು ಕೃಪಿಯಿಂದ. ಕೃಪಾಚಾರ್ಯರು ಈ ದುರ್ಯೋಧನಾದಿಗಳಿಗೆ ಗುರುಗಳು. ಕೃಪರ ತಂಗಿ ಆದ್ರಿಂದ ಇವರಿಗೆ ಅರಮನೆಯ ಸಂಪರ್ಕ ಬಂದ್ಬಿಡ್ತದೆ. ಸೋದರ ಮಾವ ಅಲ್ಲಿದ್ದಾರೆ. ಆದ್ರಿಂದ ಈ ಸೋದರ ಮಾವನ ಮನೆಯ ಮಕ್ಕಳ ಜೊತೆಗೆ ಆಡುವಾಗ, ಆ ಸೋದರ ಮಾವನ ಜೊತೆಗೆ ಹೋಗುವಾಗ ಅರಮನೆಯ ಮಕ್ಕಳ ಜೊತೆಗೆ ಆಡುವಂತಹ ಸಂದರ್ಭ ಕೃಪಿಯ ಮಗನಿಗೂ ಬಂತು. ಅದು ಅಶ್ವತ್ಥಾಮ. ಅಲ್ಲಿ ಅವನು ಹಾಲು ನೋಡಿದ. ಆ ದುರ್ಯೋಧನನ ಮನೆಯ ಹಾಲನ್ನು ಇಲ್ಲಿ ಬೇಡಿದ. ಇವಳು ಎಲ್ಲಿಂದ ಕೊಡ್ಬೇಕು? ಇವರು ಬಡತನದಲ್ಲಿರುವವರು. ಆಗ ದ್ರೋಣಾಚಾರ್ಯರು ಹೋದದ್ದು ಪರಶುರಾಮರ ಹತ್ರ ದನ ಕೇಳ್ಕೊಂಡು. ಅದು ನಾನ್ ದನ ಕೊಡೋದಿಲ್ಲಪ್ಪ, ದನ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬೇಕಾದಷ್ಟು ಅಸ್ತ್ರಶಸ್ತ್ರ ಇದೆ ಅಂತ. ಆಗ ಪರಶುರಾಮರು ಅಷ್ಟು ಅಸ್ತ್ರಶಸ್ತ್ರಗಳನ್ನು ಇವರಿಗೆ ಅನುಗ್ರಹಿಸಿದ್ದಾರೆ. ವಾರುಣಾಸ್ತ್ರ, ಮಾನವಾಸ್ತ್ರ, ಐಂದ್ರಾಸ್ತ್ರ, ಆಗ್ನೇಯಾಸ್ತ್ರ, ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ಹೀಗೆಲ್ಲ ಅಸ್ತ್ರಗಳನ್ನು ಪಡೆದಂತಹ ಮಹಾ ತಪಸ್ವಿ. ಈ ಅಸ್ತ್ರಗಳ ಜೊತೆಗೆ ಮುಂದೆ ಅವರಷ್ಟು ಪರಶುರಾಮನ ಕೆಲಸ ಮುಗಿಸಿ ದೃಪದನ ಹತ್ರ ಹೋಗಿ ಅಲ್ಲಿ ದನ ಕೇಳಿದಾಗ, ಇಲ್ಲ ನೀನ್ಯಾರು, ನನಗೆ ಸರೀಕನಲ್ಲ, ನಾನು ದೊರೆ ಅಂತ ಅವಮಾನ ಮಾಡಿದ್ದಕ್ಕೆ ಅವನ ವಿರುದ್ಧ ಸೇಡು ತೀರ್ಸ್ಕೋಬೇಕು ಅಂತ ಇಲ್ಲಿ ಬಂದು ಈ ದುರ್ಯೋಧನನ ಮಕ್ಕಳಿಗೆ ಮತ್ತು ಪಾಂಡವರಿಗೆ ಯುದ್ಧ ಕಲಿಸಿ, ಪಾಂಡವರ 5 ಜನ ದೃಪದನನ್ನು ಸೋಲಿಸುವುದಕ್ಕಾಗಿ ಸಿದ್ಧಪಡಿಸಿ, ದೃಪದನನ್ನು ಸೋಲಿಸಿ ಅರ್ಧ ರಾಜ್ಯ ಪಡೆದ ಮೇಲೆ ತಾನು ಗೆದ್ದೆ ಅಂತ ಬೀಗಿದ ಕ್ಷತ್ರಿಯ ಗುಣವನ್ನು ಅಳವಡಿಸಿಕೊಂಡ ನಿಜಕ್ಕೂ ಕ್ಷತ್ರಿಯನಲ್ಲದ ಬ್ರಾಹ್ಮಣ. ಹಾಗಾಗಿ ಇಂಥ ದ್ರೋಣಾಚಾರ್ಯರು ನಮ್ಗೆಲ್ಲರಿಗೂ ಕೂಡ ಕೊಡುವ ಎಚ್ಚರ ಏನು ಅಂದ್ರೆ, ಮಕ್ಕಳಿಗಾಗಿ ತಂದೆಯಂದ್ರು ಹಾಳಾಗಬೇಡಿ ಅಂತ. ಹೇಳಿದ್ದು ಕೊಡುವ ಚಟ ಖಂಡಿತ ಮಾಡಬೇಡಿ. ಮಗ ಕೇಳಿದಾನೆ ಹೇಗ್ರಿ ಇಲ್ಲ ಅನ್ನೋದು, ಒಬ್ಬನೇ ಮಗ ರೀ ಅಂತ ಬಹಳ ಜನ ನಾವು ಮಾತಾಡ್ತೇವೆ. ದ್ರೋಣಾಚಾರ್ಯರಿಗೂ ಅದೇ ಆದದ್ದು, ಒಬ್ಬನೇ ಮಗ ಹೇಗಿಲ್ಲ ಅನ್ನೋದು ಅಂತ. ಆದ್ರಿಂದ ವ್ಯಾಮೋಹಕ್ಕೆ ಬಿದ್ದವನು ಯಾವ ಮಟ್ಟಕ್ಕೆ ಕೇಳುತ್ತಾನೆ ಅನ್ನೋದಕ್ಕೆ ಸ್ವತಃ ದ್ರೋಣಾಚಾರ್ಯರು ಸಾಕ್ಷಿಯಾಗಿ, ಆ ದಿನ ಅಸ್ತಂಗತರಾದರೂ ಸೂರ್ಯೋದಯ ಆಗಿದೆ, ಸಮಯ ಇನ್ನು ಮುಗಿದಿಲ್ಲ, ಶಿಬಿರದಲ್ಲಿ ಯುದ್ಧದ ಒಂದು ಭಾಗ ನಡೆದೇ ಇದೆ, ಇತ್ತ ಕೌರವರ ಸೇನೆಯಲ್ಲಿ ಅಲ್ಲೋಲ ಕಲ್ಲೋಲ. ಅರೆ ದ್ರೋಣಾಚಾರ್ಯರು ಇಲ್ಲ, ನಾವಿನ್ನು ಹೇಗೆ, ನಮ್ಮನ್ಯಾರು ರಕ್ಷಿಸುವವರು ಅಂತ ಸೇನಾಪತಿ ಇಲ್ಲದ ಸೇನೆ ಒಂದೇ ಸಮನೆ ಓಡೋದಕ್ಕೆ ಪ್ರಾರಂಭ ಮಾಡ್ತದೆ ಪಲಾಯನದ ಕಡೆಗೆ. ಇತ್ತ ಪಾಂಡವರಲ್ಲಿ ಬಹಳ ದೊಡ್ಡ ವಿಜಯದ ಒಂದು ಸಂತೋಷ, ಸಂಭ್ರಮ. ಆ ಕಡೆಯಿಂದ ಈ ಪಲಾಯನ ಮಾಡುವ ಮಹಾ ಪಾಂಚಾಲ ಮತ್ತು ಮತ್ಸ್ಯ ಕೇಕಯರು ಈ ಕಡೆಗಿದ್ರೆ, ಆ ಕಡೆ ತ್ರಿಗರ್ತರು ಅವರೆಲ್ಲ ಇದ್ದಾರಲ್ಲ, ಅವರು ಎಲ್ಲರೂ ಕೂಡ ಸಂಶಪ್ತಕರು ಅಂತ ಅನ್ನಿಸಿಕೊಂಡವರಾಗಬಹುದು. ಅಲ್ಲಿಯ ಶಲ್ಯನ ಸೇನೆ ಇರಬಹುದು, ಅಲ್ಲಿರುವಂತಹ ಅಶ್ವತ್ಥಾಮನ ಸೇನೆ ಇರಬಹುದು, ಅಲ್ಲಿರುವಂತಹ ದುರ್ಯೋಧನನ ಸೇನೆ ಇರಬಹುದು. ಸೇನೆಯವರು ಓಡುವುದು ಒಂದು ಕಡೆಗಾದರೆ ಬರೇ ಸೇನೆಯವರು ಓಡ್ತಿರೋದಿಲ್ಲ. ಅಶ್ವತ್ಥಾಮ ಅಲ್ಲಿ ಯುದ್ಧ ನಿರತನಾಗಿದ್ದಾನೆ. ಅವನಿಗೆ ಶಲ್ಯ ಓಡುವುದು ಕಾಣ್ತದೆ, ಕೃತವರ್ಮರು ಓಡೋದು ಕಾಣ್ತದೆ, ಕರ್ಣ ಪಲಾಯನ ಮಾಡ್ತಿರೋದು ಕಾಣ್ತದೆ. ಎಲ್ಲರೂ ಪಲಾಯನ ಮಾಡ್ತಿದ್ದಾರೆ, ನನ್ನ ಸೇನೆ ಯಾಕೆ ಪಲಾಯನ ಮಾಡ್ತಿದೆ, ಏನಾಯಿತು ಅಂತ ಅಶ್ವತ್ಥಾಮ ಅವರ ವಿರುದ್ಧ ದಿಕ್ಕಿಗೆ ಮರಳಿ ಬರ್ತಾನೆ. ದುರ್ಯೋಧನನನ್ನು ಹುಡ್ಕೊಂಡು ಬರ್ತಾನೆ. ದುರ್ಯೋಧನನನ್ನು ಕೇಳು, ಯಾರನ್ನು ನಿಲ್ಲಿಸಿದ್ರು ಯಾರು ಉತ್ತರ ಕೊಡಲ್ಲ. ಮುಂದ್ ಬಂದಾಗ ದುರ್ಯೋಧನ ಕಾಣಿಸ್ತಾನೆ. ಅಶ್ವತ್ಥಾಮ ಕೇಳ್ತಾನೆ, ಏನಾಯ್ತು, ನಮ್ಮ ಸೇನೆ ಈ ಪರಿ ಯಾಕೆ ಪಲಾಯನ ಮಾಡ್ತಿದೆ? ಬರೇ ಸೇನೆ ಅಲ್ಲ, ನಮ್ಮ ಮಹಾವೀರರು ಕೂಡ ಪಲಾಯನ ಮಾಡುವುದನ್ನು ನೋಡ್ತಿದ್ದೇನೆ. ಏನು ದುರ್ಘಟನೆ ನಡೆಯಿತು ನಮ್ಮ ಸೇನೆಯಲ್ಲಿ, ಯಾಕೆ ಹೀಗೆ? ಇದು ಸಂಜೆಯ ಮಾತಾಡುವಾಗ ಧೃತರಾಷ್ಟ್ರನಿಗೆ ಹೇಳ್ತಾನೆ. ದುರ್ಯೋಧನನಿಗೆ ಹೇಳುವುದಕ್ಕೆ ಸಾಧ್ಯವಾಗಲಿಲ್ಲ. ಅವನು ಅಳುವ ದುಃಖದಲ್ಲಿ ಮಾತು ಕಟ್ಟಿ ಬಿಕ್ಕಿ ಬಿಕ್ಕಿ ದುಃಖಿಸ್ತಲೇ ಇದ್ದ. ತನಗೆ ಹೇಳಲಿಕ್ಕಾಗದೇ ಇರುವುದನ್ನು ಕೃಪಾಚಾರ್ಯರಿಗೆ ಸನ್ನೆ ಮಾಡಿ, ನೀವು ಹೇಳಿ ನಡೆದದ್ದನ್ನು ಅಂತ ಕೇಳಿಕೊಂಡನಂತೆ. ಆಗ ಕೃಪಾಚಾರ್ಯರು ಇಡೀ ಘಟನೆಯನ್ನ ವಿವರಿಸ್ತಾರೆ. ಇವತ್ತು ನಮ್ಮ ಸೇನಾಧಿಪತ್ಯದ ನೇತೃತ್ವ ವಹಿಸಿದ್ದ ಇಡೀ ಪ್ರಮುಖರಾದ ದ್ರೋಣಾಚಾರ್ಯರು ಇನ್ನಿಲ್ಲದಂತೆ ಯುದ್ಧ ಮಾಡುತ್ತಿದ್ರು. ಅವರ ಮುಂದೆ ಯಾರೂ ಇದಿರಲ್ಲ ಅನ್ನುವ ಹಾಗೆ ಆ ಯುದ್ಧ ನಡೆದಿತ್ತು. ಅಂತಹ ಹೊತ್ತಿನಲ್ಲಿ ಕೃಷ್ಣ ಅರ್ಜುನರು, ತಾವು ಅರ್ಜುನ ಯಾವತ್ತು ಕೂಡ ದ್ರೋಣರ ಜೊತೆಗೆ ಯುದ್ಧ ಮಾಡೋದಿಲ್ವಾದ್ರಿಂದ ಅವನು ಬದಿಗಿದ್ದ. ಆದರೆ ಉಳಿದ ವೀರರೆಲ್ಲರೂ ಕೂಡ ಅವರಿಗೆ ಮುಖಾಮುಖಿಯಾಗಿ
ಎಷ್ಟು ಸಾವರಿಸಲಿಕ್ಕೆ ನೋಡಿದ್ರೂ ಕೂಡ ದ್ರೋಣಾಚಾರ್ಯರನ್ನು ಸೋಲಿಸುವ ಮತ್ತು ನಿಲ್ಲಿಸುವ ಯಾವ ಲಕ್ಷಣಗಳು ಕಾಣಲಿಲ್ಲ. ಅವರು ಆ ರೀತಿಯ ಅತ್ಯಂತ ಅಮೋಘವಾದ ಯುದ್ಧವನ್ನು ಮಾಡಿದ್ರು. ಜಗತ್ತು ತಲೆದೂಗಬೇಕು. ಇತರ ಗಂಧರ್ವ, ರಾಕ್ಷಸ, ಉರಗ ಅಥವಾ ಪ್ರತಿಯೊಬ್ಬರು ಕೂಡ ಯಾರು ಬಂದ್ರೂ ನಾವು ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ಮೈ ರೋಮಾಂಚನ ಆಗಿ ಯುದ್ಧ ನೋಡ್ತಿದ್ರೆ, ಈ ದ್ರೋಣಾಚಾರ್ಯರು ಹೀಗೆ ಯುದ್ಧ ಮಾಡಿದ್ರೆ ನಿಲ್ಲಿಸೋದಿಲ್ಲ ಅಂತ ಹೇಳ್ಕೊಂಡು ಕೃಷ್ಣ ಮತ್ತು ಪಾಂಡವರು ಒಂದು ಯೋಚನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಯುಧಿಷ್ಠಿರನ ಮುಖಾಂತರ ಸುಳ್ಳನ್ನು ಹೇಳಿ ಅಶ್ವತ್ಥಾಮ ಹತಃ ಅನ್ನುವ ಮಾತನ್ನ ಹೇಳಿಸಿದ್ರು. ದ್ರೋಣಾಚಾರ್ಯರು ನೀನು ಇಲ್ಲವಾಗಿದ್ದೆ ಅಂತ ಭಾವಿಸಿ ಅಶ್ವತ್ಥಾಮ ಎಲ್ಲಿ ಹೋದ, ನನ್ನ ಪುತ್ರ ಅಶ್ವತ್ಥಾಮ ಅಂತ ಕೂಗಿಕೊಳ್ತಾ ಯೋಗಧಾರಣೆಯ ಸ್ಥಿತಿಗೆ ಹೋಗಿ ತಾನು ಧ್ಯಾನಸ್ಥರಾಗಿ ಸಮಾಧಿಸ್ಥ ಅವಸ್ಥೆಯಲ್ಲಿ ಪ್ರಾಣಜ್ಯೋತಿಯನ್ನು ಹೊರಕ್ಕೆ ಕಳುಹಿಸಿ ತನ್ನ ಪಾಡಿಗೆ ಕೂತು ಓಂಕಾರವನ್ನು ಜಪಿಸುವ ವೇಳೆಗೆ ಅವರ ಜುಟ್ಟು ಹಿಡಿದು ದೃಷ್ಟದ್ಯುಮ್ನ ತಲೆ ಕತ್ತರಿಸಿ ಹಾಕಿದ. ಆ ಮೂಲಕ ಒಂದು ದೊಡ್ಡ ಅಧ್ಯಾಯವನ್ನ ಮುಗಿಸಿದ. ನಾವು ಅದರ ದುಃಖದಲ್ಲಿದ್ದೇವೆ. ನಮ್ಮ ಸೇನೆ ಅದಕ್ಕಾಗಿ ಸೋತು ಸುಣ್ಣವಾಗಿದೆ. ನಮಗೆ ಯಾರಿಗೂ ಕೂಡ ಈಗ ಯುದ್ಧ ಮಾಡುವ ಮನಸ್ಥಿತಿಯಾಗಲಿ, ಸ್ಥೈರ್ಯವಾಗಲಿ, ಧೈರ್ಯವಾಗಲಿ ಇಲ್ಲವಾಗಿದೆ. ನಾಯಕನಿಲ್ಲದ ಈ ಸ್ಥಿತಿಯಲ್ಲಿ ನಾವೆಲ್ಲ ಪಲಾಯನ ಹೊರಟಿದ್ದೇವೆ. ಇಷ್ಟು ಹೊತ್ತು ಗೊತ್ತಿರಲಿಲ್ಲ ಅಶ್ವತ್ಥಾಮನಿಗೆ. ಅಶ್ವತ್ಥಾಮ ಇನ್ನಿಲ್ಲದಂತೆ ಬಹಳ ಬಹಳ ದುಃಖಿತನೂ ಆಗ್ತಾನೆ. ಏಕಕಾಲಕ್ಕೆ ಕ್ರೋಧವೂ ಉಂಟಾಗುತ್ತೆ. ಅವನು ಮತ್ತೆ ಮರಳಿ ಬಂದು ದುರ್ಯೋಧನನಿಗೆ ಹೇಳ್ತಾನೆ, ಹೌದು ದುರ್ಯೋಧನ, ನಾನು ನಡೆದ ಅಷ್ಟು ಘಟನೆಯನ್ನು ಕೇಳಿದ್ದೇನೆ. ನನಗೆ ಅಷ್ಟು ಇವತ್ತು ಈ ಕ್ಷಣಕ್ಕೆ ಸ್ಪಷ್ಟವಾಯಿತು. ನನ್ನ ತಂದೆಯನ್ನು ನನ್ನ ಹೆಸರು ಹೇಳಿ ಸುಳ್ಳು ಮಾತಿನ ಮೂಲಕ ಕೊಂದಿದ್ದಾರೆ ಎನ್ನುವುದು ಗೊತ್ತಾಯಿತು. ಕ್ಷತ್ರಿಯನಿಗೆ ಯುದ್ಧ, ಕ್ಷತ್ರಿಯನಿಗೆ ಮರಣ ದೊಡ್ಡದಲ್ಲ, ಆದರೆ ಅವನು ಹೇಗೆ ಸತ್ತ ಎನ್ನುವುದು ಬಹಳ ಮುಖ್ಯ. ಅವನಿಗೆ ವೀರ ಮರಣ ಅದು ನಮಗೆ ಉಚಿತವಾದದ್ದು. ಆದರೆ ಕ್ಷತ್ರಿಯನಾದವನಿಗೆ ದುಷ್ಟ ಮರಣವೋ, ವಂಚನೆಯ ಮರಣವೋ, ಮೋಸದ ಮರಣವೋ ಬಂದರೆ ಅದಕ್ಕಿಂತ ಘಾತುಕವಾದ ಇನ್ನೊಂದು ಘಟನೆ ಇಲ್ಲ. ಇಂದು ನನ್ನ ತಂದೆಗೆ ವಂಚನೆಯ ಮರಣವನ್ನ ಕಲ್ಪಿಸಿದವರು ಯುಧಿಷ್ಠಿರ ಮತ್ತು ಈ ಇಬ್ಬರ ಮುಖಾಂತರ ಆ ಯುದ್ಧ ನಡೆಯುವಾಗ ದೃಷ್ಟದ್ಯುಮ್ನ ಹೋಗಿ ಶಿರಚ್ಛೇದ ಮಾಡಿದನಲ್ಲ. ಆದ್ದರಿಂದ ಯುಧಿಷ್ಠಿರನ ಸುಳ್ಳು ಮತ್ತು ದೃಷ್ಟದ್ಯುಮ್ನ ಶಿರಚ್ಛೇದ ಇವೆರಡು ಕಾರಣ. ಇಂಥ ಈ ಇಬ್ಬರನ್ನ ನಾನು ಒಬ್ಬ ಮಗನಾಗಿ ಹುಟ್ಟಿದ್ದಕ್ಕೆ ತಂದೆ ಎಷ್ಟು ಅಪೇಕ್ಷೆ ಪಡುತ್ತಿರಬಹುದು, ಮಗ ಹುಟ್ಟಿದರೆ ಅವರಿಗಿರುವ ನಿರೀಕ್ಷೆ ಏನಿರಬಹುದು ಎಂಬುದನ್ನೆಲ್ಲವನ್ನು ಊಹಿಸಬಲ್ಲೆ. ಸಾಕ್ಷಾತ್ ನಾನು ಅಲ್ಲಿಯೇ ಬದುಕಿದ್ದುಕೊಂಡು ನನ್ನ ಕುರಿತು ಸುಳ್ಳು ಹೇಳಿದ್ದನ್ನು ಕೇಳಿ ನನ್ನ ತಂದೆ ಸಾಯುವಂತಾಯಿತಲ್ಲ. ಅಷ್ಟು ಮಾತ್ರವಲ್ಲ, ನಾನು ಬದುಕಿದ್ದಾಗ ನನ್ನ ಕಣ್ಣ ಮುಂದೆ ಸುಳ್ಳು ಹೇಳಿದರೂ ಕೂಡ ನನ್ನ ತಂದೆಯನ್ನು ರಕ್ಷಿಸುವ ಸ್ಥಿತಿಯಲ್ಲಿ ನಾನಿಲ್ಲದೆ ಹೋದೆನಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನನ್ನ ತಂದೆ ಒಬ್ಬ ಕ್ಷತ್ರಿಯನ ಹಾಗೆ ಭಾರಿ ಯುದ್ಧ ಮಾಡಿದವರು. ಅಂಥ ಒಬ್ಬ ಯೋಧನನ್ನು ಅವರ ಶಿರದ ಜುಟ್ಟನ್ನು ಹಿಡಿದು ಮುಷ್ಟಿಯಲ್ಲಿ ಹಿಡಿದು ಕೊಂದನಲ್ಲ. ಇದಕ್ಕಿಂತ ಕೆಟ್ಟ ಮರಣ ಅಥವಾ ಇದಕ್ಕಿಂತ ಅವಮಾನಕರವಾದ ಮರಣ ಒಬ್ಬ ಕ್ಷತ್ರಿಯನಿಗೆ ಬರಬಾರದು. ಇಂಥದೊಂದು ಮರಣವನ್ನ ಉಂಟು ಮಾಡಿದ ಆ ದೃಷ್ಟದ್ಯುಮ್ನನನ್ನು ಮತ್ತು ಸುಳ್ಳು ಹೇಳಿದ ಯುಧಿಷ್ಠಿರನನ್ನು ಮುಗಿಸದೆ ನಾನು ವಿಶ್ರಮಿಸುವುದಿಲ್ಲ ಅಂತ ಅವನು ಸಿದ್ಧನಾಗ್ತಾನೆ. ಇಷ್ಟು ಅವನು ಸಿದ್ಧನಾದಾಗ ದುರ್ಯೋಧನ ಹೇಳ್ತಾನೆ, ನಿಜ ಅಶ್ವತ್ಥಾಮ, ಇದು ನಿಜಕ್ಕೂ ಸತ್ಯವಾದ ಮಾತು. ನೀನು ಈಗ ನಿನ್ನ ತಂದೆಗೆ ಆದಂತಹ ಅವಮಾನಕ್ಕೆ ಖಂಡಿತಕ್ಕೂ ಸೇಡನ್ನು ತೀರಿಸಿಕೊಳ್ಳಬೇಕು. ನಾನು ನನ್ನ ಸೇನೆಗೆ ನಿನ್ನ ಜೊತೆಗೆ ಬರುವ ಹಾಗೆ, ನೀನು ಮುನ್ನುಗ್ಗುವ ಹಾಗೆ, ನಿನ್ನ ಬೆನ್ನಿಗೆ ನಾನಿದ್ದು ನನ್ನ ಸೇನೆಯ ಪ್ರತಿಯೊಬ್ಬರು ಪಾಲ್ಗೊಳ್ಳುವ ಹಾಗೆ ಕರೆಯುತ್ತೇನೆ. ಇಡೀ ಪಾಂಡವ ಪಾಂಚಾಲ ಸೇನೆಯವರು ಅಷ್ಟು ಮಂದಿ ಪರಿತಪಿಸಬೇಕು, ಪಶ್ಚಾತ್ತಾಪ ಪಡಬೇಕು. ಹಾಗೆ ನೀನು ಮಾಡಿ ತೋರಿಸು, ನಾನು ಕೂಡ ಅದರಿಂದ ಸಂತುಷ್ಟನಾಗ್ತೇನೆ ಅಂತ ದುರ್ಯೋಧನ ಹೇಳ್ತಾನೆ. ಅಶ್ವತ್ಥಾಮ ಹೇಳ್ತಾನೆ ದುರ್ಯೋಧನನಿಗೆ, ನನ್ನ ತಂದೆ ಇನ್ನಿಲ್ಲದ ವೀರರು, ಅವರ ಬಗ್ಗೆ ಇವರಿಗೆ ಯಾರಿಗೂ ಗೊತ್ತಿಲ್ಲ. ಅವರು ತನ್ನ ಕಾರಣವಾಗಿ ಅಲ್ಲದೆ ಎಷ್ಟೋ ಬಾರಿ ಮಗನ ಕಾರಣವಾಗಿ ತಪಸ್ಸು ಮಾಡಿದ್ದಾರೆ. ನನ್ನ ಕಾರಣವಾಗಿ ತಪಸ್ಸು ಮಾಡಿ ಅನೇಕ ಅಸ್ತ್ರಗಳನ್ನು ಕೂಡ ಅವರು ಸಂಪಾದಿಸಿದ್ದಾರೆ. ಒಂದು ಸಂದರ್ಭದಲ್ಲಿ ಅವರು ನಾರಾಯಣಾಸ್ತ್ರವನ್ನು ಸಾಕ್ಷಾತ್ ನಾರಾಯಣನನ್ನು ತಪಸ್ಸಿನಿಂದ ಹೋಲಿಸಿ, ಅಷ್ಟಿಷ್ಟು ತಪಸ್ಸಲ್ಲ, ಅವರ ತಪಸ್ಸಿನ ಫಲವಾಗಿ ಸಾಕ್ಷಾತ್ ನಾರಾಯಣ ಪ್ರತ್ಯಕ್ಷನಾಗಿ ಏನಾಗಬೇಕು, ಏನು ಬರಬೇಕು ಕೇಳು ಎಂದು ಹೇಳಿದಾಗ ನಾರಾಯಣಾಸ್ತ್ರವನ್ನು ನನಗೆ ಕರುಣಿಸು, ನನ್ನ ಮಗನಿಗಾಗಿ ಎಂದು ಕೇಳಿದವರು, ತನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಆಗ ಆ ಸಾಕ್ಷಾತ್ ನಾರಾಯಣ ನಿನ್ನ ಈ ಒಂದು
ತಪಸ್ಸಿನಿಂದ ನಾನು ಸಂತೃಪ್ತನಾಗಿದ್ದೇನೆ, ಆದ್ದರಿಂದ ನಾನು ನಿನಗೆ ಈ ನಾರಾಯಣಾಸ್ತ್ರವನ್ನು ಕೊಡುತ್ತೇನೆ. ಆದರೆ ನೆನಪಿಟ್ಟುಕೋ, ಯಾರು ನಿಜಕ್ಕೂ ಮುಗ್ಧರಿದ್ದಾರೆ, ಯಾವ ಯುದ್ಧಕ್ಕೂ ಬಂದಿಲ್ಲ, ಅವರ ಮೇಲೆ ಇದನ್ನು ಪ್ರಯೋಗಿಸಕೂಡದು. ಹಾಗೇನಾದರೂ ಮಾಡಿದೆ ಎಂದಾದರೆ ಅದು ನಿನ್ನ ಮೇಲೆ ಬಂದು ಪ್ರತಿ ದಾಳಿ ನಡೆಸಿ ನಿನ್ನನ್ನು ನಾಶ ಮಾಡುತ್ತದೆ. ಈ ಎಚ್ಚರ ಇಟ್ಟುಕೊಂಡು ಇದನ್ನು ಬಳಸು. ಮತ್ತು ಈ ನಿರ್ದಿಷ್ಟ ಅಸ್ತ್ರವನ್ನು ನೀನು ಉಪಯೋಗಿಸುವಾಗ ಅವರು ಯಾರಾದರೂ ಯುದ್ಧ ಮಾಡದೇ ಇದ್ದರೆ, ನಿನಗೆ ಪ್ರತಿಯಾಗಿ ಯುದ್ಧ ಮಾಡದೆ ಶರಣಾಗತರಾಗಿ ಭೂಮಿಗಿಳಿದು ಶಸ್ತ್ರತ್ಯಾಗ ಮಾಡಿ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ತಾವು ಯುದ್ಧ ಮಾಡುವುದಿಲ್ಲ ಅನ್ನುವ ಸ್ಥಿತಿ ತಲುಪಿದರೆ ನಾರಾಯಣಾಸ್ತ್ರ ಏನು ಮಾಡುವುದಿಲ್ಲ. ಅಂಥ ನಾರಾಯಣಾಸ್ತ್ರವನ್ನು ನಾನು ನಿನಗೆ ಕರುಣಿಸುತ್ತೇನೆ. ಅವಶ್ಯಕತೆಯನ್ನು ನೋಡಿಕೊಂಡು ಅಗತ್ಯವಿದ್ದಾಗ ಮಾತ್ರ ಬಳಸು ಅಂತ ಕೊಟ್ಟಿರ್ತಾನೆ. ಆ ಹೊತ್ತಿಗೆ ಈ ತರದ ನಾರಾಯಣಾಸ್ತ್ರವನ್ನು ಅಂದು ನನಗೆ ನನ್ನ ತಂದೆ ನನಗಾಗಿ ಕೊಟ್ಟಿದ್ದರು. ನೀನು ಇದರಿಂದ ತೇಜಸ್ವಿ ಆಗುತ್ತಿ ಎಂದು ನಾರಾಯಣ ದ್ರೋಣಾಚಾರ್ಯರಿಗೆ ಹೇಳಿದ್ರಂತೆ. ಆದರೆ ನೋಡಿ, ತಂದೆ ಆ ತೇಜಸ್ಸನ್ನು ಅಶ್ವತ್ಥಾಮರಿಗೆ ದಾಟಿಸಿ ಹೋಗಿದ್ದಾರೆ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ, ತಂದೆ ತಾನು ಸಂಪಾದಿಸಿದ ಸಂಪತ್ತಿನಿಂದ ಮಗನ ತೇಜಸ್ಸನ್ನು ಹೆಚ್ಚಿಸಿದ. ಹಾಗಾಗಿ ಅಶ್ವತ್ಥಾಮ ತೇಜಸ್ವಿ ಆದ, ಅವನನ್ನು ಯಾರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಈ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿ ನಾನು ಇಡೀ ಈ ಪಾಂಡವ ಸೇನೆಯನ್ನು ಇಲ್ಲವಾಗಿಸ್ತೇನೆ, ಇದರಲ್ಲಿ ಯಾರೂ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಧಾಟಿಯಲ್ಲಿ ನಾರಾಯಣಾಸ್ತ್ರ ಪ್ರಯೋಗ ಮಾಡುವ ಮೊದಲು ಸಿಂಹನಾದ ಪ್ರಾರಂಭ ಮಾಡ್ತಾರೆ. ಯುದ್ಧಘೋಷದ ತಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವ ಧ್ವನಿ, ಅನೇಕ ಆಯುಧಗಳ ಸಪ್ಪಳ, ಅದರ ಜೊತೆಗೆ ರಥದ ಸಪ್ಪಳ, ಹಾಗೆ ಅನೇಕ ಆ ನಗಾರಿ ಭೇರಿ ಅವುಗಳ ಸಪ್ಪಳ ಎಲ್ಲ ಈ ಕಡೆ ಯುಧಿಷ್ಠಿರನಿಗೆ ಕೇಳುತ್ತದೆ. ಯುಧಿಷ್ಠಿರ ಇದಕ್ಕಿದ್ದ ಹಾಗೆ ಯುದ್ಧದಿಂದ ಸೋತು ದ್ರೋಣಾಚಾರ್ಯರನ್ನು ಕಳೆದುಕೊಂಡು ತುಂಬಾ ಹಿಮ್ಮೆಟ್ಟಿ ಖಿನ್ನರಾಗಿದ್ದ ಕೌರವ ಸೇನೆ ಈಗ ಮತ್ತೆ ಏನು ಸಿಂಹನಾದ ಮಾಡುತ್ತಿದೆ, ಇದ್ಯಾಕೆ ಇಷ್ಟು ಬೇಗ ಯುದ್ಧಕ್ಕೆ ಮರಳಿ ಬರುವ ತಯಾರಿ, ಏನಾಗಿರಬಹುದು ಅಂತ ಅರ್ಜುನನನ್ನು ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಹೌದು ಅಣ್ಣ, ನೀವು ಮಾಡಿದ ಕೆಲಸದಿಂದ ಅಶ್ವತ್ಥಾಮ ಕುಪಿತನಾಗಿದ್ದಾನೆ. ನೀನು ಒಬ್ಬ ಅಣ್ಣನಾಗಿ ಒಂದು ಅಧರ್ಮದ ಕೆಲಸ ಮಾಡಿದ್ದಿ. ನಮ್ಮ ಗುರುಗಳಾದ ದ್ರೋಣಾಚಾರ್ಯರನ್ನು ಅಷ್ಟು ನಂಬಿಕೆಯಿಂದ ನೀನೊಬ್ಬ ಸುಳ್ಳು ಹೇಳುವುದಿಲ್ಲ ಎಂದು ಭಾವಿಸಿ ಅವರು ನಿನ್ನನ್ನು ಕೇಳಿದ್ದರು. ಆದರೆ ನೀನು ಅವರಿಗೆ ಸುಳ್ಳು ಹೇಳಿ ಅವರನ್ನ ವಂಚಿಸಿ ಅಶ್ವತ್ಥಾಮ ಸತ್ತ ಎಂಬ ಭಾವನೆಯನ್ನು ಅವರಲ್ಲಿ ಮೂಡಿಸಿ ಬಹಳ ದೊಡ್ಡ ತಪ್ಪು ಮಾಡಿದೆಯ ಅಣ್ಣ. ಲೋಕದಲ್ಲಿ ವಾಲಿಯನ್ನು ಮರೆಯಲ್ಲಿ ನಿಂತು ರಾಮ ಕೊಂದನಲ್ಲ, ಅದರಿಂದ ಹೇಗೆ ಲೋಕದಲ್ಲಿ ಕೀರ್ತಿಯನ್ನೇ ಕಡಿಮೆ ಮಾಡಿಕೊಂಡ ರಾಮ, ಹಾಗೆ ನಿನ್ನ ಅಪಕೀರ್ತಿಯು ಕೂಡ ಇನ್ನು ಕಾಲ ಕಾಲಕ್ಕೆ ಶಾಶ್ವತವಾಗಿ ಉಳಿದು ಬಿಡುತ್ತದೆ. ನೀನು ಈ ಕೆಲಸವನ್ನು ಮಾಡಬಾರದಿತ್ತು. ಮತ್ತೆ ನೀನು ಮಾಡುವಾಗ ಕೇವಲ ನೀನೊಬ್ಬನೇ ಮಾಡಲಿಲ್ಲ, ನಿನ್ನ ಈ ಮಾತನ್ನು ಅನುಸರಿಸಿ ಸುಮ್ಮನೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಿದ್ದಂತಹ ಆ ಮಹಾನುಭಾವನನ್ನು ಮಾವಧಿ ದೃಪದಾತ್ಮಜ ಅಂತ ನಾನು ಕೂಗಿ ಹೇಳುತ್ತಿದ್ದೆ. ಅವನನ್ನು ಜೀವಂತವಾಗಿ ಆಚಾರ್ಯಂ ಜೀವಂತಮಾನಾಯ ಅಂತ ಕರೆದಿದ್ದೇನೆ ನಾನು. ಅವನನ್ನು ಜೀವಂತವಾಗಿ ಕರೆದುಕೊಂಡು ಬಾ ಅಂತ. ಹೀಗಿದ್ದಾಗಲೂ ಕೂಡ ದೃಷ್ಟದ್ಯುಮ್ನ ಯಾವ ಯೋಚನೆಯನ್ನು ಮಾಡದೆ ಅವನ ತಲೆಯ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಶಿರಚ್ಛೇದ ಮಾಡಿ ಇನ್ನಿಲ್ಲದಂತಹ ಅಪರಾಧ ಮಾಡಿದ್ದಾನೆ. ಅವನು ಕೂಡ ಅತ್ಯಂತ ಅಧರ್ಮದ ಪಟ್ಟದ ಕೆಲಸ ಮಾಡಿದ್ದಾನೆ. ನಿಮ್ಮಿಬ್ಬರ ಈ ಅಧರ್ಮದ ಕೆಲಸದಿಂದ ಅಶ್ವತ್ಥಾಮ ಸಹಜವಾಗಿಯೇ ಕುಪಿತುಕೊಂಡಿದ್ದಾನೆ. ಅವನ ಕುಪಿತನಾದ ಈ ಕಾರಣದಿಂದ ಅವನು ಈಗ ನಿಮ್ಮಿಬ್ಬರನ್ನು ಮುಗಿಸಿ ಬಿಡಬೇಕು ಅನ್ನುವ ಛಲ ತೊಟ್ಟು ಅದನ್ನೇ ಮುಖ್ಯ ಕಾರಣ ಮಾಡಿ ಯುದ್ಧಕ್ಕೆ ಸನ್ನದ್ಧನಾಗಲಿಕ್ಕೆ ತನ್ನ ಸೇನೆಯನ್ನ ಸಿದ್ಧಗೊಳಿಸುತ್ತಿದ್ದಾನೆ. ನನಗಂತೂ ಈ ಕೆಲಸ ಒಂದಿಷ್ಟು ಮನಸ್ಸಿಗೆ ಬಂದಿಲ್ಲ ಅಣ್ಣ. ನೀವು ಮಾಡಬಾರದ ಕೆಲಸವನ್ನು ಮಾಡಿದ್ದೀರಿ. ದೃಷ್ಟದ್ಯುಮ್ನ ಎಂದಿಗೂ ಒಬ್ಬ ಕ್ಷತ್ರಿಯನಾಗಿ ಮಾಡಬಾರದ ತಪ್ಪನ್ನು ಮಾಡಿದ್ದಾನೆ. ಇದು ಅವರ ವಂಶಕ್ಕೆಲ್ಲ ಕಳಂಕವಾಗಿ ಉಳಿದೇ ಬಿಡುತ್ತದೆ. ಒಬ್ಬ ದೃಷ್ಟದ್ಯುಮ್ನ ಈ ತಪ್ಪು ಕಾರ್ಯ ಅವನ ಹಿಂದಿನ 7, ಅವನ ಮುಂದಿನ 7 ಜನಾಂಗವನ್ನೇ ಅವರ ಪಾಪ ಕಾರ್ಯದಿಂದ ಪುಣ್ಯ ಕಾರ್ಯದಿಂದ ನಾಶ ಮಾಡಿ ಪಾಪ ಕಾರ್ಯಕ್ಕೆ ತಳ್ಳುತ್ತದೆ. ಹೀಗೆಲ್ಲ ಹೇಳಿ ನಾನು ಈಗಲೂ ಕೂಡ ತುಂಬಾ ನಾಚಿಕೆಯಿಂದ ಮುಖ ತಗ್ಗಿಸಿ ಈ ಕೆಲಸ ನಮ್ಮಿಂದ ಆಗಬಾರದಿತ್ತು. ಸಾಕ್ಷಾತ್ ದ್ರೋಣರು ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದರು. ಅವರು ಪದೇ ಪದೇ ಅರ್ಜುನ ನೀನು ನನಗೆ ಮಗನ ಸಮಾನ ಎಂದಿದ್ದರು.
ಅಂಥ ಅಶ್ವತ್ಥಾಮನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟ ದ್ರೋಣಾಚಾರ್ಯರನ್ನು ನಾನು ನನ್ನ ಕಣ್ಣ ಮುಂದೆ ನೀವು ಹೇಳಿದ ಸುಳ್ಳು ಮತ್ತು ನೀವು ಮಾಡಿದ ವಂಚನೆಗಳ ಮುಖಾಂತರ ಹತರಾಗುವುದನ್ನು ನಾನು ನೋಡುವಂತೆ ಆಯಿತು. ಅಷ್ಟು ಮಾತ್ರವಲ್ಲ, ನಾನು ಯಾವ ಕಾಲಕ್ಕೂ ಕೂಡ ನನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ನನ್ನ ಗುರುಗಳಾದ ದ್ರೋಣಾಚಾರ್ಯರನ್ನು ರಕ್ಷಿಸುತ್ತೇನೆ, ನೋಡಿಕೊಳ್ಳುತ್ತೇನೆ ಎಂದು ಅವರು ನಂಬಿದ್ದರು. ಆದರೆ ನಾನು ಅಣ್ಣ ತಮ್ಮಂದಿರ ಮೋಹಕ್ಕೆ ಮತ್ತು ರಾಜ್ಯದ ಆಕಾಂಕ್ಷೆಗೆ ಹೊರಟ ನಮ್ಮ ಲಾಭ ಲೋಭಕ್ಕೆ ವಶನಾಗಿ ನನ್ನ ಗುರುವನ್ನು ನೋಡಿಕೊಳ್ಳಲಿಲ್ಲ. ನಾನು ಈಗಲೂ ತಲೆ ತಗ್ಗಿಸುತ್ತಿದ್ದೇನೆ ಈ ನನ್ನ ನಾಚಿಕೆಗೆಟ್ಟ ಕೆಲಸಕ್ಕೆ ಅಂತ ತಲೆ ತಗ್ಗಿಸ್ತಾನೆ. ಇಷ್ಟು ಹೊತ್ತಿಗೆ ಅಲ್ಲೇ ಕೂತಿದ್ದ ಭೀಮಸೇನ, ಏನು ಮಾತನಾಡುತ್ತಿದ್ದೆ ಅರ್ಜುನ? ಯಾವ ಧರ್ಮದ ಮಾತು ಇದು? ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದ ಮಾತನ್ನಾಡು. ನೀನೇನು ಮುನಿಯಲ್ಲ, ಸಂಸಾರ ತ್ಯಾಗ ಮಾಡಿ ಆಶ್ರಮಕ್ಕೆ ಹೊರಟ ಮುನಿಗಳು ಋಷಿಗಳು ಮಾತನಾಡಿದರೆ ಯೋಗ್ಯ ಅನ್ನುತ್ತಿದ್ದೆ. ನೀನು ತೋಳಿನಲ್ಲಿ ಧರಿಸಿದ್ದು ಆಯುಧವನ್ನು ಇವತ್ತು ಶಿರಕ್ಕೆ ಕಿರೀಟ ತೊಟ್ಟು ಶಸ್ತ್ರ ಅಸ್ತ್ರಗಳನ್ನು ಪಡೆದು ಕ್ಷತ್ರಿಯ ಅನಿಸಿಕೊಂಡವನು ಯಾವ ಧರ್ಮವನ್ನು ವಿವೇಚಿಸಬೇಕು? ನೀನು ಯಾವ ಧರ್ಮವನ್ನು ವಿವೇಚಿಸುತ್ತಿದ್ದಿ? ಸ್ವಲ್ಪ ನೀನೇ ಯೋಚನೆ ಮಾಡು. ಧರ್ಮ ಅಧರ್ಮದ ಮಾತನ್ನಾಡುವಾಗ ಒಂದು ಕ್ಷಣ ನಮಗೆ ಅವರು ಕೊಟ್ಟ ಹಿಂಸೆಗಳನ್ನು ನೆನಪು ಮಾಡಿಕೊ. ಕಾಡಿನಲ್ಲಿ ಪಟ್ಟ ಪಾಡನ್ನು ನೆನಪು ಮಾಡು. ಎಲ್ಲಕ್ಕೂ ಮಿಗಿಲಾಗಿ ಕ್ಷತ್ರಿಯನ ಮುಖ್ಯ ಲಕ್ಷಣ ಏನು ಗೊತ್ತಾ? ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮನ್ನು ನಂಬಿ ಬಂದವರನ್ನು ರಕ್ಷಿಸುವುದು. ಎಷ್ಟು ಜನರನ್ನು ಕಾರಣವಿಲ್ಲದೆ ತನ್ನ ಅಸ್ತ್ರದಿಂದ ನಿರಂತರವಾಗಿ ಕೊಲ್ಲುತ್ತಿದ್ದ ದ್ರೋಣಾಚಾರ್ಯರು, ಅವರ ಕಣ್ಣ ಮುಂದೆ ನಮ್ಮ ಸೇನೆ ನಾಶವಾಗುವಾಗ ನಿನ್ನ ಕ್ಷತ್ರಿಯ ಧರ್ಮ ಪ್ರಬಲವಾಗಿ ಅದನ್ನು ವಿರೋಧಿಸಬೇಕೆ ಹೊರತು ನನ್ನ ಗುರುಗಳು ಮಾಡುತ್ತಿದ್ದಾರೆ ಎಂದು ಸುಮ್ಮನೆ ಕುಳಿತರೆ ಅದು ಯಾವ ಧರ್ಮ? ನೀನು ಯಾವ ನಾಚಿಕೆಯನ್ನು ಮಾತನಾಡುತ್ತಿದ್ದಿ? ನಿನಗೆ ಧರ್ಮಾಧರ್ಮದ ವಿವೇಚನೆಯೇ ತಪ್ಪಿ ಹೋಗಿದೆ ಎಂದು ನನಗೆ ಕಾಣಿಸುತ್ತದೆ. ಇಲ್ಲಿ ಯಾವ ಧರ್ಮವೂ ನಡೆದಿಲ್ಲ. ಒಬ್ಬ ಕ್ಷತ್ರಿಯ ಧರ್ಮಿಷ್ಠನು ಇನ್ನೊಬ್ಬ ಕ್ಷತ್ರಿಯ ಆ ಪರಿ ನನ್ನ ಸೇನೆಯನ್ನು ನನಗೆ ಸಂಬಂಧಪಟ್ಟವರನ್ನು ಕೊಂದರೆ ಹೇಗೆ ಪ್ರತ್ಯುತ್ತರ ಕೊಡಬೇಕು ಹಾಗೆ ನಾವು ಕೊಟ್ಟಿದ್ದೇವೆ. ನೀನು ಅನಗತ್ಯವಾಗಿ ನಮ್ಮನ್ನು ಕಡಿಮೆ ಮಾಡಿ ಅಶ್ವತ್ಥಾಮನನ್ನು ಹೆಚ್ಚು ಮಾಡುವುದಕ್ಕೆ ಹೋಗಬೇಡ. ಇದರಿಂದ ನಾವು ದುರ್ಬಲರಾಗುತ್ತೇವೆ. ನಮ್ಮ ಮನಸ್ಸಿನಲ್ಲಿ ನಮಗೆ ಖಿನ್ನತೆಯನ್ನು ದೌರ್ಬಲ್ಯವನ್ನು ಹುಟ್ಟಿಸುವುದು ನಿನ್ನ ಲಕ್ಷಣವಲ್ಲ. ಇಲ್ಲಿ ಬಂದಿರುವವರೆಲ್ಲ ನಿನ್ನನ್ನು ಮುಂದಾಳುತ್ವ ಉಂಟು ಎಂದು ನಂಬಿ ನಿನ್ನ ಬೆನ್ನಿಗೆ ಬರೋದಕ್ಕೆ ಹೊರಟವರು. ನೀನೇ ಇಲ್ಲದಿದ್ದರೆ ಅವರ ಗತಿ ಏನಾದಿತ್ತು ಯೋಚನೆ ಮಾಡು. ಈ ರೀತಿಯ ಮಾತುಗಳು ನಿನಗೆ ಶೋಭೆಯಲ್ಲ ಅಂತ ಬೈತಾನೆ. ಮಾತಾಡೋದಿಲ್ಲ ಅರ್ಜುನ, ಆದರೂ ಹೇಳ್ತಾನೆ, ಧಿಕ್ಕಾರ, ಈ ಘಟನೆಗೆ ಧಿಕ್ಕಾರ, ನಾನಿದನ್ನು ಒಪ್ಪುವುದಿಲ್ಲ ಅಂತಲೇ ಹೇಳ್ತಾ ಕೂತ್ಕೊಳ್ತಾನೆ. ಅಷ್ಟರಲ್ಲಿ ದೃಷ್ಟದ್ಯುಮ್ನ ಬರ್ತಾನೆ. ಏನು ಹೇಳಿದೆ? ನಾನು ಕೊಂದದ್ದು ತಪ್ಪಾಯಿತೆ. ಶಿರವನ್ನ ಮುಷ್ಟಿಯಲ್ಲಿ ಆ ಕೂದಲು ಹಿಡಿದು ಕತ್ತರಿಸಿದ್ದು ಅಪಮಾನವೇ? ಒಬ್ಬ ಕ್ಷತ್ರಿಯನಾಗಿ ನಾನು ಮಾಡಿದ್ದು ಅಧರ್ಮ ಅನಿಸಿದೆ? ಯಾವ ಧರ್ಮದ ಮಾತನ್ನಾಡುತ್ತಿ? ಗುರುವನ್ನು ಕೊಂದೆ, ನಿನ್ನ ಗುರುವನ್ನು ಕೊಲ್ಲುವಾಗ ಹೀಗೆ ಕೊಲ್ಲಬಾರದಿತ್ತು ಎಂದೆಲ್ಲ ಯೋಚಿಸುತ್ತೀಯಲ್ಲ. ಭೀಷ್ಮ ಪಿತಾಮಹರನ್ನು ಶಿಖಂಡಿಯನ್ನು ಮುಂದೆ ಇಲ್ಲಿ ನಿಲ್ಲಿಸಿ ಕೊಂದಿದ್ದೆಯಲ್ಲ. ಮಹಾಧರ್ಮಿಷ್ಠ ನೀನು, ನಾನು ಮಾತ್ರ ಅಧರ್ಮಿ ಅಲ್ಲವೇ? ಈಗಲೂ ನಿನಗಿದೆ ನಾನು ಮಾಡಿದ್ದು ಧರ್ಮ ಕಾರ್ಯ, ಉಳಿದವರು ಮಾಡುವುದು ಅಧರ್ಮ. ಇನ್ನೊಮ್ಮೆ ಅವಲೋಕನ ಮಾಡು. ಶಿಖಂಡಿಯನ್ನು ಮುಂದಿಟ್ಟು ಆ ಮಹಾಪಿತಾಮಹನನ್ನು ಕೊಲ್ಲುವಾಗ ನಿನ್ನದು ಅಧರ್ಮ ಎಂದು ಒಂದು ಕ್ಷಣವೂ ನಿನಗನ್ನಿಸಲಿಲ್ಲ. ಬೇರೆಯವರ ದೋಷ ನೋಡುವಾಗ ಮಾತ್ರ ನಿನಗೆ ಅಧರ್ಮ ಕಾಣಿಸುತ್ತದೆ ಅಲ್ಲವೇ? ದೃಷ್ಟದ್ಯುಮ್ನ ತನ್ನ ವಂಶದ ಪಾಪವನ್ನು ಹೆಚ್ಚಿಸಿದ ಎಂದಿ ನಮ್ಮ ವಂಶಕ್ಕೆ ಆ ದ್ರೋಣಾಚಾರ್ಯರು ಮಾಡಿದ ಅನ್ಯಾಯಕ್ಕೆ ದೃಪದ ಅಷ್ಟು ದೊಡ್ಡ ಯಜ್ಞ ಪುರುಷನನ್ನು ಕರೆದು ನನ್ನನ್ನು ಹುಟ್ಟಿಸಿದ್ದು ನಿನಗೆ ಮರೆತಿರಬಹುದು. ನಾನು ಹುಟ್ಟಿದ್ದೆ ನನ್ನ ವಂಶಕ್ಕಾದ ಕಳಂಕವನ್ನು ತಡೆಯಲಿಕ್ಕೆ. ಆ ಕಳಂಕವನ್ನು ತೆಗೆದಿದ್ದೇನೆ, ನನ್ನ ವಂಶ ರಕ್ಷಣೆ ಮಾಡಿದ್ದೇನೆ. ನೀನು ಹೇಗಾದರೂ ಭಾವಿಸು. ಮತ್ತೆ ಅರ್ಜುನ ಇನ್ನೊಂದು ಮಾತು ಹೇಳ್ತಾನೆ, 5 ರೀತಿಯಿಂದ ನಾವು ಕೊಲ್ಲಬಾರದಿತ್ತು. ಅವನೊಬ್ಬ ಬ್ರಾಹ್ಮಣ, ಒಬ್ಬ ವೃದ್ಧ, ಒಬ್ಬ ಕ್ಷತ್ರಿಯ, ಮತ್ತೆ ಅವನು ಮಹಾ ತಪಸ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಮೌನ ಧ್ಯಾನದಲ್ಲಿ ಕುಳಿತಿದ್ದ. ಈ 5 ಕಾರಣಗಳಿಗಾಗಿ ನಾನು ಕೊಲ್ಲಬಾರದಿತ್ತು. ಓಹೋ, ಅವನು ಬ್ರಾಹ್ಮಣನೇ? ಯಾವ ದೃಷ್ಟಿಯಿಂದ, ಯಾವ ವೃತ್ತಿಗಳಿಂದ ಅವನು ಬ್ರಾಹ್ಮಣ ಮಾಡಿದ್ದಾನೆ ತೋರಿಸು. ಅವನ ಅಧ್ಯಯನ ಮಾಡಿದ್ದಾನೆ, ಮಾಡುತ್ತಿದ್ದಾನೆ, ಅಧ್ಯಾಪನ ಮಾಡಿದ್ದಾನೆಯೇ, ಮಾಡಿ ತೋರಿಸುತ್ತಿದ್ದಾನೆ, ಅಥವಾ ಯಜನ, ಯಾಜನ, ದಾನ, ಪರಿಗ್ರಹ, ಈ ಯಾವ ಲಕ್ಷಣಗಳನ್ನು ಅವನು ಮಾಡಿದ್ದಾನೆ? ಅವನು ಹಿಂದೆ ಮಾಡಿದ್ದನ್ನು ಹೇಳಬೇಡ. ಕ್ಷತ್ರಿಯ ಧರ್ಮ ಸ್ವೀಕರಿಸಿ
ತಾನು ಬ್ರಾಹ್ಮಣನೇ ಅಲ್ಲ ಅನ್ನುವ ಹಾಗೆ. ಯಾವ ಬ್ರಾಹ್ಮಣನು ಅಹಿಂಸೆಯ ಮೂಲ ಪುರುಷ, ಅವನೊಬ್ಬ ನಿಜವಾದ ಬ್ರಹ್ಮಜ್ಞಾನಿಯಾಗಿ ಬ್ರಾಹ್ಮಣನಾಗಿದ್ದರೆ ಅಹಿಂಸೆ ಅವನಿಂದ ಹುಟ್ಟಿತು. ಇವನು ಅಹಿಂಸೆಯನ್ನು ಬಿಟ್ಟು ಹಿಂಸೆಯ ಪರಾಕಾಷ್ಠೆಯಲ್ಲಿ ಅಸ್ತ್ರಶಸ್ತ್ರಗಳನ್ನು ಬಳಸಿ ಕೊಂದ ಸಂಖ್ಯೆ ಎಷ್ಟು? ಎಷ್ಟು ಜನ ಮುಗ್ಧರನ್ನು, ಅಸ್ತ್ರಶಸ್ತ್ರ ಬಾರದವರನ್ನು ತನ್ನ ಅಸ್ತ್ರಶಸ್ತ್ರ ಬಳಸಿ ಕೊಂದಿದ್ದಾನೆ. ಈ ಎಲ್ಲ ಪಾಪಗಳನ್ನು ನೋಡಿಕೊಂಡು ಬ್ರಾಹ್ಮಣ ಎಂದು ಕ್ಷಮಿಸಬೇಕಿತ್ತೆ. ನೀನು ಹೇಳುವ ಬ್ರಾಹ್ಮಣನನ್ನು ನಾನು ದ್ರೋಣಾಚಾರ್ಯರಲ್ಲಿ ಈಗಿನ ಪ್ರಸ್ತುತ ಸಂದರ್ಭದಲ್ಲಂತೂ ಕಂಡಿಲ್ಲ. ಆದ್ದರಿಂದ ನಾನು ಬ್ರಾಹ್ಮಣನನ್ನು ವಧೆ ಮಾಡಿಲ್ಲ. ಇನ್ನು ನೀನು ಈಗ ನಾನು ಅವನ ಶಿರ ಕತ್ತರಿಸಿದ್ದನ್ನು ತಪ್ಪು, ಹಾಗೆ ಮಾಡಿದ್ದು ಒಳ್ಳೆಯ ಕೆಲಸವಲ್ಲ, ಅಧರ್ಮ ಎನ್ನುತ್ತಿ. ನೀನು ಒಂದು ದೃಷ್ಟಿಯಿಂದ ಅವರು ಮಾಡಿದ ಅಧರ್ಮ ಮರೆತು ನನ್ನ ಕೆಲಸವನ್ನು ಅಧರ್ಮ ಅನ್ನುತ್ತಿರಬೇಕು. ಅವರು ದ್ಯೂತವಾಡಿದ್ದು ಧರ್ಮವೇ? ಅವರು ದ್ರೌಪದಿಯನ್ನು ಸೆಳೆದು ತಂದದ್ದು ಧರ್ಮವೇ? ಎಲ್ಲ ಹೋಗಲಿ, ಶಲ್ಯ ನಮ್ಮ ಪಕ್ಷಕ್ಕೆ ಬರುವಾಗ ನಡುವೆ ನುಗ್ಗಿ ಅವನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡ, ಅದೂ ಧರ್ಮವೇ? ಅಭಿಮನ್ಯುವನ್ನು ಒಂಟಿಯಾಗಿದ್ದಾಗ ಕೊಂದರು, ಅದೂ ಧರ್ಮವೇ? ನಾನು ಮಾಡಿದ್ದು ಮಾತ್ರ ಅಧರ್ಮವಾಯಿತೆ? ಇನ್ನೊಮ್ಮೆ ಇಂಥ ಮಾತುಗಳನ್ನಾಡಬೇಡ. ನೀನು ಹೀಗೆ ಗುರುವನ್ನು, ನಿನ್ನ ಕೆಲಸವನ್ನು ಸಮರ್ಥಿಸಿಕೊಳ್ಳುವ ಕೆಲಸವನ್ನೇ ಮಾಡಿದರೆ ನಾನು ನಿನಗೆ ಎದುರಾಗಿ ಯುದ್ಧ ಮಾಡಬೇಕಾಗುತ್ತದೆ. ನೀನು ಮಾಡಿದ ಯಾವ ಕೆಲಸ, ಶಿಖಂಡಿಯನ್ನು ಮುಂದಿರಿಸಿ ಭೀಷ್ಮನನ್ನು ಕೊಂದದ್ದು ಧರ್ಮವಾದರೆ ನನ್ನ ಕೆಲಸವು ಧರ್ಮ ಎನ್ನುವುದನ್ನು ಸ್ವಲ್ಪ ಖಚಿತಪಡಿಸಿಕೊ ಅಂತ ಮಾತು ಮುಗಿಸ್ತಾನೆ. ಅಷ್ಟರಲ್ಲಿ ಕೂತ ಯುಧಿಷ್ಠಿರ, ಕೃಷ್ಣ, ನಕುಲ, ಸಹದೇವ, ಭೀಮ ಯಾರು ಮಾತಾಡಲ್ಲ. ಇದ್ದಕ್ಕಿದ್ದ ಹಾಗೆ ಸಾತ್ಯಕಿ ಎದ್ದು ನಿಲ್ತಾನೆ. ಹೇ ದೃಷ್ಟದ್ಯುಮ್ನ, ನನ್ನ ಆಚಾರ್ಯ ಗುರು ಅರ್ಜುನನನ್ನು ಹಂಗಿಸುತ್ತಿದ್ದಿ, ಅವನು ಗುರು ದ್ರೋಣನನ್ನು ಹಂಗಿಸುತ್ತಿದ್ದಿ. ನಿನಗೆ ಕೊಟ್ಟಿರುವ ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಮಾತನಾಡುವ ಹಾಗೆ ಕಾಣಿಸುತ್ತಿದೆ. ನೀನು ಇಂಥ ಮಾತುಗಳನ್ನು ಆಡುವುದನ್ನ ನಾನೊಂದರೆ ಕ್ಷಣ ಕ್ಷಮಿಸುವುದಿಲ್ಲ. ನನ್ನ ಅರ್ಜುನ ಅವನು ಶಿಖಂಡಿಯನ್ನು ಮುಂದಿಟ್ಟು ಭೀಷ್ಮರನ್ನು ಕೊಂದದ್ದು ತಪ್ಪೇ ಅನ್ನುವ ಧಾಟಿಯಲ್ಲಿ ನಿನ್ನ ಕೆಲಸವನ್ನು ಸಮರ್ಥಿಸುತ್ತಿದ್ದಿ. ನೋಡು, ಭೀಷ್ಮರು ಶಿಖಂಡಿಯನ್ನು ಮುಂದಿರಿಸಿ ಕೊಲ್ಲಬೇಕು ಎಂದು ಅವರೇ ಆದೇಶಿಸಿದ್ದರು. ಆ ಪ್ರಕಾರ ಅವನು ಮಾಡಿದ್ದಾನೆ. ನಿನ್ನ ಕೆಲಸ ಎಂದಿಗೂ ಧರ್ಮಬದ್ಧವಾದದ್ದಲ್ಲ. ನೀನು ಹೀಗೆಯೇ ನಿನ್ನ ಕೆಲಸವನ್ನು ಸಮರ್ಥಿಸುವ ಕಾರಣಕ್ಕೆ ನನ್ನ ಗುರುವನ್ನು ಮತ್ತು ಅವರ ಗುರುವನ್ನು ನಿಂದಿಸಿದೆ ಎಂದಾದರೆ ಅವರು ಬ್ರಾಹ್ಮಣರಲ್ಲ, ಅದು ಇದು ಅಂತ ಅವರನ್ನು ನಿಂದಿಸುವುದಕ್ಕಾಗಿ ನಾನು ಈಗಲೇ ಸಿದ್ಧನಾಗಿದ್ದೇನೆ. ನಿನ್ನ ಜೊತೆಗೆ ಯುದ್ಧ ನಡೆಯಲಿ, ನಿನ್ನನ್ನು ಮುಗಿಸುವುದೇ ನನ್ನ ಕೆಲಸ ಅಂತ ನಿಂತುಬಿಡ್ತಾನೆ. ಇಷ್ಟರಲ್ಲಿ ಅವನು ಗದೆ ಹಿಡ್ಕೊಂಡು ಯುದ್ಧಕ್ಕೆ ಸಿದ್ಧನಾದದ್ದನ್ನು ನೋಡಿ ಭೀಮ ಹೋಗಿ ಅವನನ್ನ ಮುದ್ದು ಮಾಡಿ ಈಚೆಗೆ ಕರ್ಕೊಂಡು ಬರುವಾಗ ಸಹದೇವ ಹೇಳ್ತಾನೆ, ನಮಗೆ ವೃಷ್ಣಿ, ಅಂಧಕರು, ಪಾಂಚಾಲರು ಮೂವರೇ ನಮ್ಮ ಜೊತೆಗಿರೋರು. ಪಾಂಚಾಲರಿಗೆ ನಮ್ಮನ್ ಬಿಟ್ರೆ ಯಾರು ಇಲ್ಲ. ಪಾಂಚಾಲರಿಗೆ ನಮ್ಮನ್ ಬಿಟ್ರೆ ಯಾರು ಇಲ್ಲ. ನಮಗೆ ವೃಷ್ಣಿ, ಅಂಧಕ, ಪಾಂಚಾಲರನ್ನು ಬಿಟ್ರೆ ಯಾರು ಇಲ್ಲ. ವೃಷ್ಣಿ ಅಂಧಕರ ಕಡೆಯವ ಸಾತ್ವಿಕಿ, ಪಾಂಚಾಲರ ಕಡೆಯವ ದೃಷ್ಟದ್ಯುಮ್ನ. ಈಗ ನಮಗೆ ಬೇಕಾದ ನೀವಿಬ್ರು ನಮ್ಮ ಸ್ನೇಹಿತರು, ನೀವೇ ಕದನಕ್ಕೆ ತೊಡಗಿದರೆ ಇದು ಎಲ್ಲಿಗೆ ಮುಟ್ಟೋದು? ಈಗ ಸದ್ಯಕ್ಕೆ ನಾವು ಇವುಗಳನ್ನೆಲ್ಲ ಮರಿಬೇಕು. ಇಲ್ಲದೇ ಇದ್ರೆ ನಾವೇ ಒಬ್ಬರನ್ನೊಬ್ರು ಕದನ ಮಾಡಿ ಹೊಡೆದಾಡಿಕೊಳ್ಳುವ ಸ್ಥಿತಿ ಬರುತ್ತೆ. ಪರಸ್ಪರ ಕ್ಷಮಿಸುವುದಕ್ಕಿಂತ ದೊಡ್ಡ ಗುಣವಿಲ್ಲ, ಕ್ಷಮಿಸಿ ಬಿಡಿ ಅಂತ ಸಹದೇವ ಅತ್ಯಂತ ಕಿರಿಯ ಕೇಳಿಕೊಳ್ತಾರೆ. ಇವರು ಅದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನೋದರೊಳಗಾಗಿ ನೋಡಿ, ಯಾಕೆ ಯುಧಿಷ್ಠಿರ ಪ್ರತಿಕ್ರಿಯಿಸಲಿಲ್ಲ ಅಂತ ಒಂದು ಪ್ರಶ್ನೆ ಅಲ್ವಾ? ಕೃಷ್ಣ ಯಾಕೆ ಪ್ರತಿಕ್ರಿಯಿಸಲಿಲ್ಲ ಅಂತ ಒಂದು ಪ್ರಶ್ನೆ. ಅಲ್ಲಿ ಧೃತರಾಷ್ಟ್ರ ಅಥವಾ ಸಂಜಯನ ಮಾತಿನಲ್ಲಿ ಅದು ಬರುತ್ತೆ. ನಿಜಕ್ಕೂ ಸುಳ್ಳು ಹೇಳಲು ಹೇಳಿಕೊಟ್ಟವ ಕೃಷ್ಣ, ಅವನ ಕುರಿತು ಮಾತೇ ಇಲ್ಲವಲ್ಲ. ಅದ್ಯಾವುದು ಯಾಕೆ ಚರ್ಚೆ ಆಗಲ್ಲ? ನಮ್ಮಲ್ಲಿ ಒಂದು ಎರಡು ಗಾದೆ ಇದೆ. ಒಂದು ಮೌನಂ ಸಮ್ಮತಿ ಲಕ್ಷಣಂ ಅಂತ, ಇನ್ನೊಂದು ಮೌನಂ ಪಂಡಿತ ಲಕ್ಷಣಂ. ಮೌನಂ ಸಮ್ಮತಿ ಲಕ್ಷಣಂ ಬಹಳ ಬಾರಿ ಒಪ್ಪಿಗೆಯನ್ನು ಸೂಚಿಸುವುದಕ್ಕೆ ಮೌನ ಇರೋದು ಒಂದು ಕ್ರಮ. ಆದ್ರೆ ಪಂಡಿತರು ಮೌನವಿದ್ದರೆ ಅದು ಸಮ್ಮತಿ ಲಕ್ಷಣಂ ಅಲ್ಲ. ಬಹಳ ಧೂರ್ತರು, ತರ್ಕವೇ ಇಲ್ಲದವರು, ಶಾಸ್ತ್ರಜ್ಞಾನ ಇಲ್ಲದವರು, ಅಜ್ಞಾನಿಗಳು, ಬಾಯಿ ಬಡುಕರು ಹಾಗೆ ಬೊಬ್ಬಿಟ್ಟು ನಾನೇ ಸರಿ ಅಂತ ಕೂಗಾಡಿದಾಗ ಸಾಮಾನ್ಯವಾಗಿ ಶಾಸ್ತ್ರಜ್ಞರು ಮಾತೇ ಆಡಲ್ಲ. ಇದು ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ನನ್ನ ತಂದೆಯಲ್ಲಿ ನೋಡಿದ್ದೇನೆ ಇದನ್ನು.
ನನಗೆ ಅದು ಎಷ್ಟು ನಾವು ಬಾಲ್ಯದಿಂದ ಬೆಳವಣಿಗೆಯ ಕೊನೆಯವರೆಗೂ ಕೂಡ ನಮಗೆ ಎಷ್ಟು ಪ್ರಶ್ನೆ ಆಗಿತ್ತು ನಮ್ಮ ಅಪ್ಪನ ವಿಷಯದಲ್ಲಿ ಅಂದ್ರೆ, ನಾವು 6 ಜನ ಕದನ ಮಾಡುವಾಗ ನಮ್ಮ ಅಪ್ಪ ಮೌನ ಅಂದ್ರೆ ಮೌನ. ನಾವು 6 ಜನ ಅಜ್ಞಾನಿಗಳು ಜಗಳ ಮಾಡುವಾಗ ಪಂಡಿತರು ಏನ್ ಮಾತಾಡೋದು ಈಗ ಅರ್ಥ ಆಗೋದು ನನಗೆ. ನಮ್ಮ ಅಪ್ಪನಿಗೆ ಚೆನ್ನಾಗಿ ಗೊತ್ತಿತ್ತು, ಸುಮ್ಮನೆ ಜಗಳ ಆಡ್ತಾವ ಪಾಪ, ಯಾವಕ್ಕೂ ಸರಿಯಾದ ಗೊತ್ತಿಲ್ಲ, ಆಡ್ಕೊಳ್ಳಿ. ಇದು ಎಷ್ಟೋ ಸಾರಿ ನಮಗೇನೆ ಅವನು ಅಷ್ಟು ತಪ್ಪು ಮಾತಾಡ್ತಾನೆ, ಅವನಿಗೇನು ಹೇಳಲ್ಲ, ನಾನ್ ಸರಿ ಇದ್ದೀನಿ, ನನಗೇನು ಹೇಳ್ಬೇಕಲ್ಲ, ನನ್ ಪರ ಬರ್ಬೇಕಲ್ಲ, ಈ ತರದ ಭಾವಗಳೆಲ್ಲ ನಮ್ಗೆ ಇರ್ತಿತ್ತು. ನನ್ ಪರ ಬರ್ಬೇಕಿತ್ತು ಅಂತ ನನಗ್ ಭಾವ ಇದ್ದಾಗ್ಲೂ ಅವ್ರು ಬರ್ತಿರ್ಲಿಲ್ಲ. ನಮ್ಗೆ ಅವನು ಸರಿ ಇಲ್ಲ, ನಮ್ಮ ಅಣ್ಣ ಅಥವಾ ನಮ್ಮ ಅಕ್ಕ ಯಾರು ಸರಿ ಇಲ್ಲ ಮಾತಾಡೋರು, ಅವ್ರ ವಿರುದ್ಧ ಮಾತಾಡ್ಬೇಕಿತ್ತು ನಮ್ಮ ಅಪ್ಪ ಅನ್ನೋರು ಬರ್ತಿರ್ಲಿಲ್ಲ ಅಪ್ಪ. ಈಗ ನಾವು ಅವ್ರು ಹೋದ್ಮೇಲೆ ನಾವು ಮಹಾಭಾರತ ರಾಮಾಯಣ ಓದ್ತಾ ಇದ್ದಾಗ ನಮ್ಗೆ ಅರ್ಥ ಆಗ್ತಿದೆ. ವೇದವ್ಯಾಸರು ಈ ಮಾತನ್ನು ಹೇಳ್ತಾರೆ. ಬಹಳ ದೊಡ್ಡ ಜ್ಞಾನಿಗಳು, ತುಂಬಾ ತಿಳಿದವರು, ಎಲ್ಲವನ್ನೂ ಬಲ್ಲವರು, ಏನೂ ತಿಳಿಯದವರು ಬಹಳಷ್ಟು ಆರ್ಭಟಿಸಿ ತಮ್ಮದೇ ಸರಿ ಅನ್ನುವ ವಾದಕ್ಕೆ ತೊಡಗಿದಾಗ ಮಾತಾಡದೆ ಸುಮ್ಮನೆ ಇರುತ್ತಾರೆ. ಅದು ಪಂಡಿತ ಲಕ್ಷಣ. ಮೌನಂ ಪಂಡಿತ ಲಕ್ಷಣಂ ಅನ್ನುವ ಆ ಧಾಟಿಯಲ್ಲಿ ನಾವು ಕೃಷ್ಣನ ನೋಡ್ಬೇಕೆ ಹೊರತು ಸಮ್ಮತಿ ಲಕ್ಷಣಂ ಅಂತ ನೋಡುವುದಲ್ಲ. ಇದು ಯಾರಿಗೂ ಏನು ಗೊತ್ತಿಲ್ಲ, ನನಗ್ ಗೊತ್ತು ಅದು ಯಾಕೆ ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತು ಅಷ್ಟೇ. ಈ ದಿಶೆಯಲ್ಲಿ ಇಂಥ ಪ್ರಶ್ನೆಯನ್ನ ತನ್ನಷ್ಟಕ್ಕೆ ಧೃತರಾಷ್ಟ್ರ ಕೇಳುವಾಗ ಈಚೆ ಕಡೆ ಯುಧಿಷ್ಠಿರ, ಹೌದು ಎಲ್ಲಕ್ಕೂ ಮಿಗಿಲಾಗಿ ಆ ಕಡೆಯಿಂದ ಸೇನೆ ಬರ್ತಿದೆ, ನಾವೀಗ ಯುದ್ಧಕ್ಕೆ ಸಿದ್ಧರಾಗಲೇಬೇಕು, ನಮ್ಮ ಈ ಚರ್ಚೆಗಿಂತ ಅದರ ಕಡೆಗೆ ಲಕ್ಷ್ಯ ಕೊಡುವುದು ಒಳ್ಳೆಯದು ಅಂತ ಹೇಳಿ ಆಚೆ ಈಚೆ ನೋಡುವುದರೊಳಗಾಗಿ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾನೆ ಅಶ್ವತ್ಥಾಮ. ಇವರಿಗೆ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ದಾನೆ ಅನ್ನುವುದು ಗೊತ್ತಾಗುವಾಗ ಎಷ್ಟೋ ಜನ ಸತ್ತಾಯ್ತು. ಯಾಕೆ? ಶಸ್ತ್ರ ಹಿಡ್ಕೊಂಡ್ಬಿಟ್ಟಾಗಿದೆ ಎಲ್ಲ. ಅವರೆಲ್ಲ ಯಾವ್ದೋ ಬಂತು ಅಂದ್ರೆ ಅದಕ್ಕೆ ಶಸ್ತ್ರ ಹಿಡ್ಕೋಬೇಕಲ್ಲ. ಎಷ್ಟೋ ಜನ ದಡ 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 ಸಾಯುವುದನ್ನು ನೋಡಿ ಯುಧಿಷ್ಠಿರ ಕೂಡಲೇ ಹೇಳ್ತಾನೆ, ಇದರ ಮುಂದೆ ನಾವು ಗೆಲ್ಲುವ ಹಾಗೆ ಕಾಣುವುದಿಲ್ಲ, ಇದೇನೋ ವಿಶೇಷವಾದ ಅಸ್ತ್ರ ಪ್ರಯೋಗವಾದಂತಿದೆ. ನಾನು ಈ ಕ್ಷಣ ಯುದ್ಧ ಭೂಮಿಯನ್ನ ಬಿಟ್ಟು ನಾನು ನಿವೃತ್ತಿ ಮಾರ್ಗದ ವನಪ್ರವೇಶ ಮಾಡುತ್ತೇನೆ. ನನಗೆ ಈ ಪರಿ ಅಸಹಾಯರಾದ ಯಾವ ಯುದ್ಧವನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲದೆ ಸಾಯುವ ಜನರನ್ನು ನೋಡುವ ಮತ್ತು ಪಾಪವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದಕ್ಕೆ ಕಾರಣವಾಗುವ ನನ್ನ ಭಾಗವನ್ನ ಮುಂದುವರಿಸುವುದಕ್ಕೆ ಇಷ್ಟವಿಲ್ಲ. ನಾನು ಹೋಗ್ತೇನೆ. ನೀವು ಯಾರೂ ಶಸ್ತ್ರವನ್ನು ನನಗಾಗಿ ಹೋರಾಟಕ್ಕೆ ಬಳಸಬೇಡಿ. ನಿಮ್ಮ ಅಸ್ತ್ರಶಸ್ತ್ರಗಳು ಏನಿದ್ದರೂ ದಯವಿಟ್ಟು ಕೆಳಗಿಟ್ಟು ಬಿಡಿ, ಭೂಮಿಗಿಳಿಯಿರಿ, ನನ್ನ ಜೊತೆಗೆ ಬನ್ನಿ ಅಂತ ಅವನು ಕರೆದು ಬಿಡ್ತಾನೆ. ಅವನು ಹಾಗೆ ಕರೆದಾಗ ಅವನ ಒಟ್ಟಿಗೆ ಇದನ್ನು ಚೆನ್ನಾಗಿ ಬಲ್ಲ ಶ್ರೀಕೃಷ್ಣ ಏಕಕಾಲಕ್ಕೆ ಅದನ್ನ ಗಮನಿಸಿ, ನೀವೆಲ್ಲರೂ ಕೂಡ ಈಗ ಯುಧಿಷ್ಠಿರ ಹೇಳಿದಂತೆ ಅಸ್ತ್ರಶಸ್ತ್ರಗಳನ್ನು ಕೆಳಗಿಡಿ, ಭೂಮಿಗೆ ಇಳಿಯಿರಿ, ಅಲ್ಲೇ ಅಸ್ತ್ರಶಸ್ತ್ರಗಳನ್ನಿಡಿ. ಒಂದೊಂದು ಮಾತು ಹೇಳ್ತಾನೆ ಕೃಷ್ಣ. ಯುದ್ಧ ಮಾಡಬೇಡಿ, ಯುದ್ಧ ಮಾಡಬೇಡಿ ಮಾತ್ರವಲ್ಲ, ಮನಸ್ಸಿನಲ್ಲೂ ಇದರ ವಿರುದ್ಧ ಯುದ್ಧ ಮಾಡಬೇಕು ಎಂದು ಯೋಚಿಸಬೇಡಿ, ಅದು ಹೊಡೆಯುತ್ತೆ. ನಾರಾಯಣಾಸ್ತ್ರ ಹೀಗೆ ಇವರು ಯಾರೂ ಯುದ್ಧ ಮಾಡದೇ ಇರುವುದರಿಂದ ಅದು ತನ್ನ ಸಮಯ ಅಷ್ಟು ಮಾತ್ರ ಅದು ಕೆಲಸ ಮಾಡುತ್ತೆ. ಹೇಗ್ ಮಾಡ್ತಿತ್ತು? ಇಡೀ ಭೂಮಿ ಅಲ್ಲೋಲ ಕಲ್ಲೋಲವಾಯಿತಂತೆ, ಸಮುದ್ರದಲ್ಲಿ ಭಾರೀ ತೆರೆಗಳು ಉಕ್ಕಿ ಹರಿಯುವ ಹಾಗೆ ಮೇಲಕ್ಕೆ ಚಿಮ್ಮಿದುವಂತೆ, ನದಿಯೆಲ್ಲ ಪ್ರವಾಹ ಬಂದ ಹಾಗೆ ಆಯಿತಂತೆ, ಪರ್ವತಗಳು ನಡುಗಿ ಸೀಳು ಬಿಟ್ಟವಂತೆ, ಆಕಾಶದಲ್ಲಿ ವಿಕಿರಣದ ಪ್ರಭಾವವೇನು ಅನ್ನುವ ಹಾಗೆ ಕತ್ತಲು ಆವರಿಸಿತಂತೆ, ಸೂರ್ಯ ಕಾಣಿಸುವುದಿಲ್ಲ ಅನ್ನುವ ಹಾಗನಾದನಂತೆ. ಹಾಗಂತ ಆಕಾಶದಲ್ಲಿ ಮೋಡವಿಲ್ಲ, ಸಿಡಿಲು ಮಿಂಚು ಗುಡುಗು ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಇಂಥ ಸ್ಥಿತಿಯಲ್ಲಿ ನಾರಾಯಣಾಸ್ತ್ರ ಬಿಟ್ಟಿದ್ದ. ಅಲ್ಲಿಂದ ಅದು ತನ್ನ ಸಮಯ ಆದ್ಮೇಲೆ ಮುಗಿಯಿತು. ಇವರೆಲ್ಲ ಅಸ್ತ್ರಶಸ್ತ್ರವನ್ನ ಕೆಳಗೆ ಇಟ್ಟರೆ ಆ ಕಾರಣವಾಗಿ ನೀವು ಯುದ್ಧ ನಿಲ್ಲಿಸಬೇಡಿ ಅನ್ನುವ ಹಾಗೆ ಆ ನಾರಾಯಣಾಸ್ತ್ರವನ್ನ ಎಲ್ಲರೂ ತಾವು ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಯುದ್ಧ ವಿಮುಖರಾಗಿ ತಾವು ಸಾಯಬಾರದು ಅನ್ನುವುದನ್ನು ಗೊತ್ತುಪಡಿಸಿಕೊಂಡು ಇರುವಾಗ ಆ ನಾರಾಯಣಾಸ್ತ್ರ ತಾನಾಗಿ ಉಪಸಂಹಾರ ಆಯಿತು. ಇಷ್ಟು ಅದು ಆದದ್ದನ್ನು ನೋಡಿ ದುರ್ಯೋಧನ ಗಾಬರಿ ಆಗ್ತಾನೆ. ಏನಾಯಿತು? ಯಾರು ಸತ್ತೇ ಇಲ್ಲವಲ್ಲ, ನೀನು ಅದರ ಮಹಾಪರಾಕ್ರಮವನ್ನು ಹೇಳಿದ್ದಿ,
ಸ್ವತಃ ನಾರಾಯಣನೇ ಕೊಟ್ಟ ಅಸ್ತ್ರ ಎಂದಿದ್ದಿ. ಅದು ಒಮ್ಮೆ ಪ್ರಯೋಗವಾದರೆ ನಾವು ಯಾರನ್ನು ಗುರಿ ಇಟ್ಟಿದ್ದೇವೆ ಅಷ್ಟು ಜನರನ್ನು ಇಲ್ಲವಾಗಿಸಿ ಮರಳುತ್ತದೆ ಎಂದಿದ್ದಿ. ಏನು ಸಂಭವಿಸಲಿಲ್ಲವಲ್ಲ? ಹೌದು. ಅವನು ಹೇಳ್ತಾನೆ, ಅದರ ಉಪಶಮನಕ್ಕೆ ಶಸ್ತ್ರಾಸ್ತ್ರ ಕೆಳಗಿಟ್ಟು ಭೂಮಿಗೆ ಇಳಿದು ಆದರೆ ಆಯಿತು. ಅದು ತನ್ನ ಕೆಲಸ ಮಾಡುವುದಿಲ್ಲ. ಅದು ಕೃಷ್ಣನಿಗೆ ಗೊತ್ತಿತ್ತು. ಅವರೆಲ್ಲರೂ ಅದನ್ನು ಮಾಡಿಬಿಟ್ಟರು. ಪುನಃ ಹೇಳ್ತಾನೆ ದುರ್ಯೋಧನ, ಈಗಲಾದರೂ ಏನಾಯಿತು? ಮರಳಿ ಪ್ರಯೋಗ ಮಾಡು. ಅದು ಒಂದೇ ಬಾರಿ ಪ್ರಯೋಗಿಸಲಿಕ್ಕೆ ಸಾಧ್ಯ. ನಾನೊಂದು ವೇಳೆ ಎರಡನೇ ಬಾರಿ ಪ್ರಯೋಗಿಸಿದರೆ, ಅದು ಅಸ್ತ್ರಶಸ್ತ್ರ ಕೆಳಗಿಟ್ಟವರ ಮೇಲೆ ನಾನು ಮತ್ತೆ ಪ್ರಯೋಗ ಮಾಡಿದರೆ, ಅದು ಮರಳಿ ಬಂದು ನನ್ನನ್ನು ಕೊಲ್ಲುತ್ತದೆ ಹೊರತು ತನ್ನ ಕೆಲಸ ಮಾಡುವುದಿಲ್ಲ. ಹೀಗಾದ ಮೇಲೆ ವಾಸ್ತವಿಕ ಈ ಹೊತ್ತಿಗೆ ನಿಜಕ್ಕೂ ಇಳಿಯಬೇಕಾದ ಹೊತ್ತಿಗೆ ಇಳಿಯದೇ ಇದ್ದವ ಭೀಮಸೇನ. ಅದು ಯಾರೋ ಯುಧಿಷ್ಠಿರ ನಿವೃತ್ತಿ ಮಾರ್ಗ ಹೇಳ್ತಾನೆ, ಅಸ್ತ್ರಶಸ್ತ್ರ ಬಿಟ್ಟು ಇಳೀರಿ ಅಂತಾನೆ ಅಂತ ನೀವು ಇಳಿಬೇಡಿ, ನಾನಿದ್ದೇನೆ. ಅವ್ರು ಯಾರಿಗೆ ಅದನ್ನು ನಿವಾರಿಸಲಿಕ್ಕಾಗದಿದ್ರೆ ನಾನು ಒಬ್ಬ ನಿವಾರಿಸ್ತೇನೆ. ನನ್ನ ಗದೆ ಒಂದು ಸಾಕು, ಯಾರು ಕೂಡ ಯುದ್ಧ ವಿಮುಖರಾಗಬೇಡಿ, ಹೆದರಬೇಡಿ ಅಂತ ಅವನು ರಥದಿಂದ ಇಳಿಯಲ್ಲ. ಎಷ್ಟು ಕೃಷ್ಣ ಸಾಕ್ಷಾತ್ ಘೋಷಿಸಿದ ಮೇಲೂ ಇಳಿಯಲ್ಲ. ಕಡೆಗೆ ಕೃಷ್ಣ ಅರ್ಜುನನ ಸಹಿತವಾಗಿ ನೇರ ಹೋಗಿ ಆ ರಥದಿಂದ ಭೀಮಸೇನನನ್ನು ಕೈ ಹಿಡಿದು ಕೆಳಕ್ಕೆ ಇಳಿಸಿ, ಇದರ ಪ್ರಭಾವವನ್ನು ಹೇಳುತ್ತಿದ್ದೇವೆ, ತಿಳಿಯುವುದಿಲ್ಲವೇನು ನಿನಗೆ? ಅಸ್ತ್ರಶಸ್ತ್ರ ಕೆಳಗಿಟ್ಟು ಭೂಮಿಗೆ ಬಾ ಅಂತ ಕೃಷ್ಣ ಹೇಳಿದ ಮೇಲೆ ಭೀಮಸೇನ ಇಳಿತಾನೆ. ಬಹುತೇಕ 3 ಬಾರಿ ನನ್ನ ಪ್ರಕಾರ ಭೀಮಸೇನನ ಜೀವ ಉಳಿಸಿದ್ದಾನೆ ಕೃಷ್ಣ. ನಿಮಗೆ ಅದು ಒಂದು ಧೃತರಾಷ್ಟ್ರ ಅಪ್ಪುಗೆ ಮಾಡಬೇಕು ಅಂತ ಕೊನೆಗೆ ಆಲಿಂಗನಕ್ಕೆ ಬಂದಾಗ ತೀರ್ಮಾನ ಮಾಡಿದ್ದನಂತೆ ಧೃತರಾಷ್ಟ್ರ, ಅವನನ್ನು ಅಪ್ಪುಗೆಯಲ್ಲಿ ಕೊಂದೇ ಬಿಡಬೇಕು ಅಂತ. ಇದನ್ನು ಕೃಷ್ಣ ಗೊತ್ತಾಯಿತು. ಧೃತರಾಷ್ಟ್ರ ಈಗ ಆಲಿಂಗಿಸಿ ಭೀಮ ಫೈಟ್ ಮಾಡಕ್ಕಾಗಲ್ಲ, ಸಾಕ್ಷಾತ್ ತಂದೆ ಇದ್ದ ಹಾಗೆ, ದೊಡ್ಡಪ್ಪನೋ ಚಿಕ್ಕಪ್ಪನೋ ಇರುವಾಗ ಹೆಂಗೆ. ಹಿಂಗಾಗಿ ಅವನೀಗ ಆಲಿಂಗಿಸಿದಾಗ ಇವನು ತನಗೆ ಸಿಟ್ಟು ಬಂದ್ರು ಆಕ್ರೋಶ ಬಂದ್ರು ತಂದೆಯನ್ನ ಕೊಲ್ಲಕ್ಕಾಗಲ್ಲ. ಅದರಿಂದ ಇವ ಸಾಯ್ತಾನೆ, ಉಸಿರುಗಟ್ಟಿಯೋ ಹೇಗೋ. ಧೃತರಾಷ್ಟ್ರನ ಕೆಪಾಸಿಟಿ ಎಷ್ಟಿತ್ತು ಅಂತ ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಅವನು ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ, ಭೀಮಸೇನನ ಲೋಹದ ಪ್ರತಿಮೆ ಅಲ್ಲಿ ಅರಮನೆಯಲ್ಲಿತ್ತು, ಅದನ್ನು ತಂದು ಇಟ್ಟ ಅಂತ ಕೃಷ್ಣ. ಎಲ್ಲಿತ್ತು? 13 ವರ್ಷ ವನವಾಸಕ್ಕೆ ಹೋಗಿದ್ರಲ್ಲ ಇವರು. ಈ 13 ವರ್ಷ ತನ್ನ ಗದಾಯುದ್ಧದ ಪಾರಿಣಿತ್ಯವನ್ನ ಹೆಚ್ಚಿಸಿಕೊಳ್ಳೋದಿಕ್ಕೆ ಲೋಹದ ಪ್ರತಿಮೆ ಮಾಡಿ ಇಟ್ಟುಕೊಂಡು ಅದರ ಜೊತೆ ಫೈಟ್ ಮಾಡ್ತಿದ್ದಂತೆ ದುರ್ಯೋಧನ. ಹಾಗಾಗಿ ಬಹಳ ಘನಿಷ್ಠವಾದ ಲೋಹದ ಪ್ರತಿಮೆ ಇತ್ತು. ಅದನ್ನು ಧೃತರಾಷ್ಟ್ರನ ಮುಂದೆ ಇಟ್ಟು ಅವ ಕಡೆಗೆ, ಇವನಿಗೆ ಗೊತ್ತಿಲ್ಲಲ್ಲ, ಇವನಿಗೆ ಕಣ್ಣು ಕಾಣದೇ ಇರೋದು ಒಂದು ಉಪಕಾರ. ಇವ ಕಣ್ಣು ಕಾಣದೇ ಇರೋದು, ಇವ ಅವನಂತೆ ತಿಳಿದು ಭಾರಿ ಗಟ್ಟಿಯಾಗಿ ಆಲಿಂಗಿಸಿದ್ರೆ ಅದು ನುಜ್ಜಾಗಿ ಇವನ ಬಾಯಿಯಲ್ಲಿ ರಕ್ತ ಬಂತು ಅಂತ ಉಲ್ಲೇಖ ಇದೆ. ಅಂದ್ರೆ ಎಷ್ಟು ಘನಿಷ್ಠ ಶಕ್ತಿ ಇತ್ತು ಆ ವೃದ್ಧನಿಗೆ. ಏನ್ ಮಾಡ್ತಿದ್ದ ಭೀಮನನ್ನು ಅಂತ ಅಲ್ಲೊಂದು ಕಡೆ ಭೀಮನನ್ನು ಪಾರು ಮಾಡಿದ್ದು ಈ ನಾರಾಯಣಾಸ್ತ್ರದಲ್ಲಿ. ಇನ್ನೊಂದು ಕೊನೆಯಲ್ಲಿ ದುರ್ಯೋಧನನನ್ನ ತಲೆ ಮೆಟ್ಟಿ ತೊಡೆ ಮುರಿದು ಬಿದ್ದ ನಂತರದಲ್ಲಿ ಬಲರಾಮ ಕೊಲ್ಲಕ್ಕೆ ಹೋಗ್ತಾನೆ ಗದೆ ಎತ್ತಿ. ತಪ್ಪು ಮಾಡಿದ್ದಿ ಅಂತ ಆ ವಿವರಗಳನ್ನ ನಾನು ಆಮೇಲೆ ಹೇಳ್ತೀನಿ. ಆಗೊಮ್ಮೆ ಹೇಳ್ಕೊಂಡು ಹೋಗ್ತಾನೆ. 3 ಸಾರಿ ನಮಗೆ ಭೀಮನನ್ನ ಕೃಷ್ಣ ಬಚಾವು ಮಾಡಿದ ಅಂತ ಕಾಣಿಸ್ತದೆ ಸ್ಪಷ್ಟವಾಗಿ 3 ಬಾರಿ. ಇದೊಂದು ಸಂದರ್ಭ ಆಯಿತು. ಇದ್ದಕ್ಕಿದ್ದ ಹಾಗೆ ನಾರಾಯಣಾಸ್ತ್ರ ಮುಗಿಯಿತು. ಒಂದಿಷ್ಟು ಯುದ್ಧದ ಅಶ್ವತ್ಥಾಮ, ಭೀಮಸೇನ ಅಥವಾ ಸಾತ್ಯಕಿ ಅಥವಾ ದೃಷ್ಟದ್ಯುಮ್ನ, ಹೀಗೆ ಒಬ್ಬೊಬ್ಬರ ಜೊತೆಗೆ ಯುದ್ಧ ಮಾಡ್ಕೊಂಡು ಎಲ್ಲರನ್ನೂ ಪರಾಜಿತನನ್ನಾಗಿಸುವಂತಹ ಯುದ್ಧ ನಡೆಸ್ತಾನೆ. ನನಗೆ ಈ ಬಹಳ ಬಾರಿ ಯುದ್ಧದ ಓದಿ ಒಂದು ಅನ್ನಿಸ್ತು. ಅದು ಹೇಗಿದೆ ಅಂದ್ರೆ, ಮ್ಯಾಟರ್ ಸೇಮ್. ಎದುರ ಆದ್ರು, ರಥಕ್ಕೆ ಇವನು ರಥ ಮುಖಾಮುಖಿ ಆದ, ಕುದುರೆಗೆ ಹೊಡೆದ, ಅವನು ಕುದುರೆಗೆ ಹೊಡೆದ, ಇವನು ಕುದುರೆಯ ಸಾರಥಿಗೆ ಹೊಡೆದ, ಅವನು ಸಾರಥಿಗೆ ಹೊಡೆದ, ಅವನು ರಥ ಧ್ವಜಕ್ಕೆ ಹೊಡೆದ, ಇವನು ರಥ ಧ್ವಜಕ್ಕೆ ಹೊಡೆದ. ಕಡೆಗೆ ಅವನು ಯಾರು ಪವರ್ಫುಲ್ ಅವರು ಅವನನ್ನು ರಥದಲ್ಲಿ ಇಳಿಯುವ ಹಾಕಿ ಮಾಡಿದ್ರು. ಅವನು ಇಳಿದು ಕೂಡಲೇ ಓಡಿದ, ಇನ್ನೊಂದು ರಥ ಹತ್ತಿ ಓಡಿದ, ಅಥವಾ ಅವನು ಇನ್ನೊಂದು ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡಿದ. ಅದಲ್ಲದೆ ಇದ್ರೆ ಅವನು ಗದೆ ತಗೊಂಡ, ಅಥವಾ ಅದು ಯಾವುದಲ್ಲದ್ರೆ ಅಲ್ಲಿರೋ ಆನೆ, ಅಲ್ಲಿರೋ ಕುದುರೆ, ಆ ಹೆಣಗಳ ಜೊತೆ ಕೆಲವರು ಪಕ್ಕ ಸೇಮ್ ಪ್ಯಾಟರ್ನ್. 2 ಜೋಕ್ ನೆನಪಾಯಿತು ಓದ್ತಾ. ಏನು ಅಂದ್ರೆ,
ಈ ಹೆಸರುಗಳನ್ನು ನೀವಲ್ಲಿ ಅಶ್ವತ್ಥಾಮ ಅಥವಾ ದೃಷ್ಟದ್ಯುಮ್ನ ಇಬ್ಬರನ್ನ ಇಟ್ಕೊಳ್ಳಿ, ಭೀಮ ದುರ್ಯೋಧನ ಇಬ್ಬರನ್ನ ಇಟ್ಕೊಳ್ಳಿ, ಸಾತ್ವಿಕಿ ಮತ್ತೊಬ್ಬ. ಹೆಸರು ಬದಲಾಯಿಸಿ, ಕಥೆ ಒಂದೇ, ವಿವರಣೆ ಒಂದೇ. ಕೆಲವರು ಅಪರೂಪಕ್ಕೆ ಶಕ್ತಿ ಆಯುಧ ಬಳಸ್ತಾರೆ, ಕೆಲವರು ಅಪರೂಪಕ್ಕೆ ಬ್ರಹ್ಮಾಸ್ತ್ರ ಇರೋರು, ದಿವ್ಯಾಸ್ತ್ರಗಳನ್ನಿರುವವರು ಇವುಗಳನ್ನು ಬಳಸ್ತಾರೆ. ಇಲ್ಲದಿದ್ರೆ ಸೇಮ್ ಟು ಸೇಮ್ ಧನುಸು ಮುರಿದ, ಆ ಧನುಸ್ಸಿಗೆ ಬದಲಾಗಿ ಇನ್ನೊಂದು ಧನುಸ್ಸು ತೆಗೆದುಕೊಂಡ, ಇವನು ಹೊಡೆದ ಬಾಣದ ಗುರುತು ಹೇಗಿತ್ತು, ಅದು ಎಷ್ಟು ವೇಗವಾಗಿ ಹೋಗ್ತಿತ್ತು, ಯಾವ ವೇಗದಿಂದ ಅವನನ್ನು ಮುಟ್ತಿತ್ತು, ಅವರ ಮೈಯಲ್ಲಿ ಆ ಬಾಣ ನಟ್ಟಾಗ ಅವ್ರು ಮುಳ್ಳು ಹಂದಿಯಾಗಿ ಕಾಣ್ತಿದ್ರು, ಎಕ್ಸಾಕ್ಟ್ ಸೇಮ್ ಎಲ್ಲ. 4 ಯುದ್ಧ ನೋಡಿದ್ರೆ ನೀವು 5ನೇ ಯುದ್ಧದಲ್ಲಿ ಅಲ್ಲಿ ಬಂದಿರೋ ಪಾತ್ರ ನೆನ್ಪಿಟ್ಕೊಂಡ್ರೆ ಆಯ್ತು, ಅಲ್ಲಿ ಬಂದವರು ಯಾರು, ಯಾರು ಹೊಡೆದವರು, ಯಾರು ಸತ್ರು, ಯಾರು ಉಳಿದ್ರು, ಇದು ಗೊತ್ತಾದ್ರೆ ಯುದ್ಧ ಗೊತ್ತಾಗ್ತದೆ. ಈ ತರ ಯುದ್ಧ ನಡೆಯಿತು. ಏನು ಇದನ್ನು ಓದಿದಾಗ ಅನಿಸಿದ್ದು ಅಂದ್ರೆ, ನಮ್ಮ ಊರಿನಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಒಬ್ರು ಜತ್ತಪ್ಪರೈ ಅಂತಿದ್ರು. ಜತ್ತಪ್ಪರೈಯವರು ಬಹಳ ಒಬ್ಬ ತುಳುವರು, ಬಹಳ ಒಳ್ಳೆಯ ಬೇಟೆಗಾರ. ಆ ಕಾಲದ್ದು ನಾನು ಹೇಳೋದು, ನಾವೆಲ್ಲ ಇನ್ನು ಚಿಕ್ಕವರು, ನಮ್ಮ 6-8 ಕ್ಲಾಸಿನ ಅವಧಿ ನಾನು ಹೇಳೋದು, ನಂಗಾಗಿ ಇನ್ನೊಂದು 15-12 ಒಳಗಿನ ವಯಸ್ಸು. ಆ ಸಂದರ್ಭದಲ್ಲಿ ಜತ್ತಪ್ಪರೈಯವರು ಬೇಟೆಯ ನೆನಪು ಅಂತ ಪುಸ್ತಕ ಬರೆದು. ಬೇಟೆ ನೆನಪು ಪುಸ್ತಕ ಎಂಥದ್ದು ಅಂದ್ರೆ, ಅವರು ತಾನು ಕಾಡಿನಲ್ಲಿ ಅಚಾನಕ್ಕಾಗಿ ಬೇಟೆಯಾಡಲಿಕ್ಕೆ ಹೋದದ್ದು ಹಂದಿ, ಅದು ಏಕಾಏಕಿ ಅವರಿಗೆ ಮುಖಾಮುಖಿ ಆದದ್ದು ಹುಲಿ, ಅದನ್ನು ಹೇಗೆ ಕೊಂದೆ ಅಂತ ಒಂದು ಪುಸ್ತಕ ಬರೆದ್ರು. ಅದರ ಉದ್ಘಾಟನೆ ಆಯ್ತು. ಶಿವರಾಮ್ ಕಾರಂತರು ಬಹಳ ಅದ್ಭುತವಾಗಿ ಅದು ಪುಸ್ತಕ ಹೇಗಿದೆ, ಇವರ ಬೇಟೆಯ ಆ ವಿವರಣೆಗಳು ಎಷ್ಟು ಚೆನ್ನಾಗಿವೆ ಮತ್ತು ಇವರ ತಾಕತ್ತು ಎಂಥದ್ದು, ಒಬ್ಬ ಬೇಟೆಗಾರನ ಮನಸ್ಥಿತಿಯನ್ನು ಅದೆಲ್ಲ ಬಹಳ ಚೆನ್ನಾಗಿ ಅಭಿವ್ಯಕ್ತ ಆಗಿದೆ. ಬಹಳ ಕೊಂಡಾಡಿದ್ರು ಶಿವರಾಮ್ ಕಾರಂತರು. 1-2 ವರ್ಷ ಆಯ್ತು, ಇವರು ಇನ್ನೊಂದು ಹುಲಿ ಕೊಂದದ್ದನ್ನು ಬರೆದ್ರು. ಅದು ಇನ್ನೊಂದು ಹುಲಿ ಕೊಂದದ್ದು ಕೂಡ ಈ ತರವೇ ಇನ್ನೊಂದು ಘಟನೆ ಆಯ್ತು ನನ್ನ ಜೀವನದಲ್ಲಿ, ನಾನು ಹೀಗೆ ಬೇಟೆಗಳು, ಅದೊಂದು ಪುಸ್ತಕ ಆಯ್ತು. ಶಿವರಾಮ್ ಕಾರಂತರನ್ನೇ ಕರೆದ್ರು ಅವರು, ಜತ್ತಪ್ಪರೈಯವರು. ಶಿವರಾಮ್ ಕಾರಂತ ಪುಸ್ತಕ ಓಪನ್ ಮಾಡುವ ಉದ್ಘಾಟನೆ ಮಾಡಿ ಆಲಿಸದ ಮಾತಿನಲ್ಲಿ, ಜತ್ತಪ್ಪರೈಯವರೇ, ನೀವು ಒಂದೇ ಹುಲಿಯನ್ನು 2 ಬಾರಿ ಕೊಲ್ಲಬಾರದು ಅಂದ್ಬಿಟ್ಟು. ಈಗ ಅನ್ಸೋದು, ಶಿವರಾಮ್ ಕಾರಂತರು ಟಾಂಟ್ ಕೊಟ್ಟಿದ್ದು, ಇವರು ಸ್ವಲ್ಪ ಘಟನೆಗಳನ್ನ ಆಚೆ ಈಚೆ ಮಾಡಿ ಒಂದು ಹುಲಿ ಕೊಂದದ್ದು ಪುಸ್ತಕ 2ನೇದ್ ಮಾಡಿದ್ರು, ಒಂದೇ ಹುಲಿ ಕೊಂದದ್ದು ಅಂತ ಪಾಪ ಶಿವರಾಮ್ ಕಾರಂತರು ಅವಾಗ ಅವರಿಗೆ ವ್ಯಂಗ್ಯ ಮಾತಾಡಿದ್ರು. ನಂಗೆ ಈಗ ಅನ್ಸೋದು, ಪಾಪ ಘಟನೆ ಆಗುದೇ ಹಾಗೇನ, ಇಲ್ಲಿ ನೋಡಿದ್ರೆ ಹಾಗೆ ಕಾಣ್ತದೆ. ಕೊಂದ ರೀತಿಗಳೆಲ್ಲ ಸೇಮ್, ವ್ಯಕ್ತಿ ಬದಲಾವಣೆ, ಯುದ್ಧ ಸೇಮ್, ವಿವರಣೆಗಳಲ್ಲಿ ವ್ಯತ್ಯಾಸವೇ ಇಲ್ಲ. ಎಲ್ಲೋ ಕೃಷ್ಣ ಅರ್ಜುನರು ಬಂದಾಗ ಒಂಚೂರು ವ್ಯತ್ಯಾಸ, ಭೂರಿಶ್ರವಸನ ಅಂತವರು ಬಂದಾಗ ವ್ಯತ್ಯಾಸ, ಭಗದತ್ತ ಬಂದಾಗ ವ್ಯತ್ಯಾಸ, ಅಭಿಮನ್ಯು ಬಂದಾಗ ಸ್ವಲ್ಪ ವ್ಯತ್ಯಾಸ, ಸಾಮಾನ್ಯ ಯೋಧರ ಮುಖಾಮುಖಿ ಎಲ್ಲ ಒಂದೇ ತರ. ಈ ಒಂದೇ ತರ ಇರೋದ್ರಿಂದ ಹೀಗೆ ಅನಿಸುತ್ತಾ ಏನಪ್ಪ ಶಿವರಾಮ್ ಕಾರಂತ್ ಇವರಿಗೆ ಉತ್ತರ ಕೊಡಕ್ ಆಗ್ಲಿಲ್ವ ಏನೋ ಅಂತ ನಾನು ಈಗ ನನಗೆ ಈ ಯುದ್ಧ ಓದುವಾಗ, ಪಾಪ ಜತ್ತಪ್ಪರೈ ನಿಜವಾಗ್ಲೂ 2 ಕೊಂದಿದ್ರು ಏನೋ. ಘಟನೆ ಪುನರಾವರ್ತನೆ, ಅದೇ ಆಯುಧ, ಅದೇ ಮುಖಾಮುಖಿ, ಅದೇ ತರ, ಅದೇ ಕಾಡು, ಅದೇ ವಿವರಣೆ ಬಂದಿರ್ಬೋದು, ಏನ್ ಮಾಡೋದು ಅಂತ ನಾನು ಅನ್ಕೋತಿದ್ದೆ. ಇದು ಒಂದು ನನಗೆ ನೆನಪಾದದ್ದು. ಇನ್ನೊಂದು, ಐನ್ಸ್ಟೈನ್ ಬಹಳ ಉಪನ್ಯಾಸಗಳನ್ನು ಮಾಡ್ತಿದ್ದ ಸೈನ್ಸಿನ ಮೇಲೆ. ಅವನು ಹೋದಲ್ಲೆಲ್ಲ ಅವನಿಗೆ ಜನ ಸಾಗರ. ಐನ್ಸ್ಟೈನ್ ಹೋಗಿ ತನ್ನ ಥಿಯರಿಯನ್ನು ಹೇಳೋದು, ಸೈನ್ಸಿನ ಮೇಲೆ ತನ್ನ ಥಿಯರಿಯನ್ನು ಎಸ್ಟಾಬ್ಲಿಷ್ ಮಾಡೋದು, ಬಹಳ ಒಳ್ಳೆಯ ಉಪನ್ಯಾಸಕನಾಗಿ ಹೆಸರು ಪಡೆದಿರ್ತಾನೆ. ಹೀಗೆ ಅವನನ್ನು ದಿನ ಕರ್ಕೊಂಡು ಬರೋಕ್ಕೆ ನಮ್ಮ ಸಂಜು ಹಾಗೂ ಡ್ರೈವರ್, ಈ ಬಹಳ ಆಪ್ತ ಅವನು. ನಾವು ಸಂಜುನ್ ಜೊತೆಗಿದ್ದಂಗ ಅವನು ಬಹಳ ಆಪ್ತ ಐನ್ಸ್ಟೈನ್ ಜೊತೆಗೆ. ದಿನ ಕರ್ಕೊಂಡು ಹೋಗೋದು ಬರೋದು ಮಾಡಿ ಮಾಡಿ ಆ ಆಪ್ತ ಡ್ರೈವರ್ ಏನಂತಾನೆ ಒಂದು ದಿನ ಐನ್ಸ್ಟೈನ್ಗೆ, ಏನ್ ಸರ್ ನಿಮ್ಮ ಸ್ಪೀಚ್ ಎಲ್ಲ ನನಗೆ ಕಂಠಪಾಠ, ನೀವು ಎಷ್ಟು ಸೈನ್ಸಿನ ಥಿಯರಿ ಹೇಳ್ತಿರಲ್ಲ ಅಷ್ಟು ನನಗೆ ಗೊತ್ತು. ಐ ಕ್ಯಾನ್ ಟಾಕ್ ಆಸ್ ಯು ಕ್ಯಾನ್ ಟಾಕ್, ವಾಟ್ ಎವರ್ ಥಿಯರಿ ಯು ಆರ್ ಎಸ್ಟಾಬ್ಲಿಷಿಂಗ್ ಆರ್ ಪ್ರೆಸೆಂಟಿಂಗ್, ಇವನ್ ಐ ಕ್ಯಾನ್ ಡೂ ಅಂದ್ಬಿಟ್ಟ. ಅಲ್ಲ ಇವನ ಅಂತ ಐನ್ಸ್ಟೈನ್ಗೆ ಖುಷಿ ಆಗ್ಬಿಡ್ತು. ಐನ್ಸ್ಟೈನ್ ಏನ್ ಮಾಡಿದ, ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್, ಇದು ಬಹಳ ಆಸಕ್ತಿದಾಯಕ ಅನಿಸ್ತದ ನನಗೆ. ಒಂದು ಕೆಲಸ ಮಾಡೋಣ, ಲೆಟ್ ಅಸ್ ಚೇಂಜ್ ಅವರ್ ಡ್ರೆಸ್ಸಸ್. ನಾಳೆ ನೀನು ನನ್ನ ವೇಷಭೂಷಣಗಳಲ್ಲಿ ನನ್ನ ಹಾಗೆ ಮಾಡಿಕೊ, ನಾನು ನಿನ್ನ ವೇಷಭೂಷಣಗಳಲ್ಲಿ ಡ್ರೈವರ್ ಆಗಿ ಕೂತ್ಬಿಟ್ಟಿರ್ತೀನಿ, ನಾನು ಹೊರಗೆ ಕೂತ್ ಕೇಳ್ತೀನಿ, ನೀನ್ ಒಳಗೆ ಹೋಗಿ ನನ್ನ ಮಾತಾಡೋದು. ವೆರಿ ಈಸಿ, ಐ ವಿಲ್ ಡೂ ಇಟ್ ಅಂತ. ಮೊದಲ ದಿವಸ ಡ್ರೆಸ್ ಎಲ್ಲ ಚೇಂಜ್ ಆಯ್ತು, ಯಾರಿಗೂ ಗೊತ್ತಿಲ್ಲ. ಕರ್ಕೊಂಡ್ರು ಅರುಣಣ್ಣನ ಹಾಗೆ, ಬಂದ್ರು ಒಳಗೆ. ಇವ ಡ್ರೈವರ್ ಒಳಗ್ ಬಂದ, ಎಲ್ಲಾರು ಕೂಡಿಸಿದ್ರು, ಸ್ವಾಗತ ಆಯ್ತು ಪೂರ್ಣ ಪ್ರಜ್ವರದ್ದು ಮಾತು.
ಮಾತು ಬಂದ ಕೂಡಲೇ ಇವನಿಗೆ ಎಷ್ಟು ಅಕ್ಯುರೇಸಿ ಅಂದ್ರೆ ಎ ಟು ಝಡ್ ಗೊತ್ತು ಅವನಿಗೆ, ಒಂದು ಪದ ತಪ್ಪುದಿಲ್ಲ. ಅವನು ಅಷ್ಟು ಥಿಯರಿ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಅವನು ಅಷ್ಟು ಹೆಂಗ್ ವಾಕ್ಯ ರಚನೆ ಮಾಡ್ತಾರೆ ಎಲ್ಲ ಕಂಠಪಾಠ ಮಾಡಿದಂಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಥವಾ ಅಷ್ಟು ಗ್ರಾಸ್ಪಿಂಗ್ ಕೆಪಾಸಿಟಿ ಹೇಳಿದಪ್ಪ. ಎಷ್ಟು ಜನ ಚಪ್ಪಾಳೆ ಆ ಕಡೆ ಐನ್ಸ್ಟೈನ್ಗೂ ಬಹಳ ಖುಷಿ, ಪರವಾಗಿಲ್ಲ ಇವ ಏನ್ ನನ್ಗಿಂತ ಚೆನ್ನಾಗಿ ಮಾತಾಡ್ತಾನೆ ಅಂತ ಆಚೆ ಕಡೆಯಿಂದ. ಅರುಣಣ್ಣನ ಹಾಗೆ ಯಾರೋ ಹೇಳಿದ್ರು ಪ್ರಶ್ನೋತ್ತರ ಒಂದಿಟ್ಟು ಬಿಡಿ ಅಂತ. ಪ್ರಶ್ನೋತ್ತರ ಪ್ರಾರಂಭ ಆಯ್ತು. ಇದಕ್ಕಿದ್ದಾಗ ಒಬ್ಬೊಬ್ಬರೇ ಒಂದೊಂದು ಪ್ರಶ್ನೆ ಕೇಳಿದ್ರು. ಸಾಮಾನ್ಯವಾಗಿ ಬೇರೆ ಬೇರೆ ಸಭೆಗಳಲ್ಲಿ ಕೇಳಿದ ಪ್ರಶ್ನೆಗಳೇ ಇದ್ವು. ಇವನು ನಿಭಾಯಿಸಿದ, ಅದಕ್ಕೆಲ್ಲ ಆನ್ಸರ್ ಕೊಟ್ಟ. ಒಂದು ಇಷ್ಟರವರೆಗೆ ಬಾರದ ಪ್ರಶ್ನೆ ಬಂತು. ಈಗ ಈ ಡ್ರೈವರ್ ಹೇಳಿದ್ನಂತೆ, ದಿಸ್ ಇಸ್ ಅ ವೆರಿ ವೆರಿ ಆರ್ಡಿನರಿ ಕ್ವೆಶ್ಚನ್, ಈವನ್ ಮೈ ಡ್ರೈವರ್ ವಿಲ್ ಆನ್ಸರ್. ಹಾಗೆ ನನಗನ್ಸುತ್ತೆ, ನಾನು ನಾಳೆ ಮಾತಾಡದಿದ್ರು ನೀವು ಮಾತಾಡುವ ಎಲ್ಲಾ ಸಾಧ್ಯತೆ ಇದೆ. ಎಲ್ಲಾದ್ರೂ ಪ್ರಶ್ನೋತ್ತರ ಬಂದರೆ ನಿಮಗೆ ಗೊತ್ತಿಲ್ಲದಿದ್ರೆ ನಾನು ಕರಿಬಹುದು. ಹಾಗೆ ನನಗೆ ಓದುವಾಗ ನಿಜಕ್ಕೂ ನಾನು ನಗ್ತಿದ್ದೆ ನನ್ನಷ್ಟಕ್ಕೆ. ಈ ವಿವರಣೆಗಳಲ್ಲಿ ಏನು ವ್ಯತ್ಯಾಸ ಇಲ್ಲವಲ್ಲ, ಒಂದೇ ತರ ಅಲ್ಲಿ ಮತ್ತೆ ಏನ್ ಮಾಡ್ಬೋದು ಯುದ್ಧದ ವಿಷಯದಲ್ಲಿ ಅನ್ನೋ ಹಾಗೆ. ಅಂತೂ ಅಶ್ವತ್ಥಾಮ ಪರಾಕಾಷ್ಠೆ, ಯುದ್ಧದಲ್ಲಿ ಗೆದ್ದಿದ್ದಾನೆ ಅನ್ನುವ ಹಾಗೆ. ಅಷ್ಟರಲ್ಲಿ ಸಾತ್ವಿಕಿ, ಭೀಮಸೇನ ಮತ್ತು ದೃಷ್ಟದ್ಯುಮ್ನ 3 ಜನ ಸೇರಿ ಅಶ್ವತ್ಥಾಮನನ್ನ ಹಿಮ್ಮೆಟ್ಟಿಸಬೇಕು ಅಂತ ಪ್ರಯತ್ನ ಪಟ್ಟಾಗ ಅವನು ಹಿಮ್ಮೆಟ್ಟದಿಲ್ಲದಿದ್ದರೂ ಇತರ ದುರ್ಯೋಧನ ಮೊದಲಾದವರನ್ನೆಲ್ಲ ಸೋಲಿಸಿದ್ದರಿಂದ ಈ 3 ಜನ ಶಲ್ಯನನ್ನ, ಕೃಪನನ್ನ, ಕೃತವರ್ಮನನ್ನ ಯಾರೆಲ್ಲ ಇದ್ರಲ್ಲ ಅವರನ್ನ ಇವರು ಹಿಮ್ಮೆಟ್ಟಿಸಿದ್ರಿಂದ ಸೇನೆ ಮತ್ತೆ ವಾಪಸ್ ಹೋಗುತ್ತೆ. ಈ ಬಾರಿ ಅಶ್ವತ್ಥಾಮ ದುರ್ಯೋಧನನಿಗೆ ಹೇಳ್ತಾನೆ, ನಿಲ್ಲಿಸು, ಯಾರನ್ನು ಹೋಗೋದಕ್ಕೆ ಬಿಡಬೇಡ, ನಾನು ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತ ಹೇಳಿ ಅವನ ಆಗ್ನೇಯಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಈ ಆಗ್ನೇಯಾಸ್ತ್ರ ಪ್ರಯೋಗ ಆದಾಗ ಅದರದ್ದು ಮಾದರಿ ಹೇಗೆ ಅಂದ್ರೆ, ಅದು ಒಬ್ಬರನ್ನು ಬಿಡದೆ ಇವನು ಯಾರಿಗೆ ಹೇಳಿದ್ದಾನೆ, ಇವನು ಟಾರ್ಗೆಟ್ ಯಾರನ್ನು ಮಾಡಿದ್ದಾನೆ ಅವರನ್ನು ಸುಟ್ಟು ಹಾಕುವುದು. ಹಾಗಾಗಿ ಆ ಅಗ್ನಿಗೆ ಸಂಬಂಧಪಟ್ಟ ಆಗ್ನೇಯಾಸ್ತ್ರವನ್ನ, ನಾರಾಯಣಾಸ್ತ್ರವನ್ನ ಬ್ರಹ್ಮಾಸ್ತ್ರದಿಂದ ಉಪಸಂಹಾರ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ, ಮಾಡಬೇಕು ಯಾವುದನ್ನು, ಇಂಥ ಆಗ್ನೇಯಾಸ್ತ್ರ ಮೊದಲಾದವುಗಳನ್ನು ಮಾತ್ರ. ಅದರಿಂದ ಅರ್ಜುನ ಆಗ್ನೇಯಾಸ್ತ್ರ ಬಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಿರುವವ, ಆದ್ರೆ ಇದು ಆಗ್ನೇಯಾಸ್ತ್ರ ಅಂತ ಗೊತ್ತಾಗುವಾಗ ಎಷ್ಟೋ ಸಂಗತಿಗಳು ಆಗಿ ಹೋಗಿಬಿಟ್ಟಿರ್ತವೆ. ಆಗ್ನೇಯಾಸ್ತ್ರ ಪ್ರಯೋಗ ಆಯ್ತು. ಯಥಾ ಪ್ರಕಾರ ಪ್ರಕೃತಿಯಲ್ಲೆಲ್ಲ ವಿಕೋಪಗಳು, ಪ್ರಕೃತಿಯ ಒಂದು ಥರದ ಯಾವುದೋ ಒಂದು, ಈ ಅಣು ವಿಕಿರಣದಲ್ಲಿ ನಾವು ಯಾವುದನ್ನೆಲ್ಲ ಹೇಳ್ತೇವಲ್ಲ ಆ ಥರದ ಒಂದು ವಿಶಿಷ್ಟವಾದ ಹೀಟ್ ಅಂತೆ. ಇಡೀ ಜಗತ್ತು ಸುಡ್ತಿದೆ ಅನ್ನುವಂತಹ ಅಗ್ನಿ ಉಕ್ಕಿ ಬರ್ತಿತ್ತಂತೆ ಉಷ್ಣಾಂಶವಾಗಿ. ಅಲ್ಲೆಲ್ಲ ಗಾಳಿ ಸ್ಥಗಿತವಾಯಿತಂತೆ. ಗಿಡ ಮರಗಳಲ್ಲಿರುವ ಪಕ್ಷಿಗಳೆಲ್ಲ ವಿಚಿತ್ರವಾಗಿ ಕೂಗಕ್ಕೆ ಶುರು ಮಾಡಿದ್ವಂತೆ. ನೆಲ ಸುಡ್ತಿದೆ ಅನ್ನುವ ಭಾವವನ್ನ ನಿತ್ತವರು ಅನುಭವಿಸ್ತಿದ್ರಂತೆ. ಆ ಪರಿ ನೋಡಿ, ನಮಗೆ ಹಿರೋಶಿಮಾ, ನಾಗಸಾಕಿ ಗೊತ್ತು. ರಿಚರ್ಡ್ ಆಂಡ್ರೂಸನ್ ಅಂತ ಕಾಣ್ತದೆ, ವಿ ಆರ್ ನಾಟ್ ದಿ ಫಸ್ಟ್ ಅಂತ ಒಂದು ಪುಸ್ತಕ ಬರೀತಾನಂತೆ. ಅದರೊಳಗೆ ಅವನು ಹೇಳ್ಕೊಳ್ತಾನೆ, ಈ 2 ಅಸ್ತ್ರಗಳಿವೆ ಅಲ್ಲ, ನಾರಾಯಣಾಸ್ತ್ರ ಮತ್ತು ಈ ಆಗ್ನೇಯಾಸ್ತ್ರ, ಇವು ಬಹುಶಃ ಇನ್ನೂ ನಾವು ಯಾವುದನ್ನ ಅಣು ಬಾಂಬುಗಳು ಅಂತ ಹೇಳ್ತೇವೆ ಅಥವಾ ಯಾವುದು ಆಟೋಮಿಕ್ ಎಕ್ಸ್ಪ್ಲೋಷನ್ ಅಂತ ಬಾಂಬಿನ ಮುಖಾಂತರ ಭಾವಿಸ್ತೇವೆ, ಅದಕ್ಕೆ ಮೊದಲೇ ನಾವು ಕಂಡು ಹಿಡುಕುವ ಎಷ್ಟೋ ಮೊದಲೇ ಇದ್ದಂತಹ ತಂತ್ರಜ್ಞಾನ ಅಂತ ಅವನು ಬರೀತಾನೆ. ಆಮೇಲೆ ಅವ್ರು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಬರೀತಾನೆ, ಅಥವಾ ವ್ಯಾಖ್ಯಾನಕಾರರು ಹೇಳ್ತಾರೆ, ನಾವು ಅಣು ವಿಕಿರಣವನ್ನು ಮತ್ತು ಅಣು ಬಾಂಬಿನ ಎಕ್ಸ್ಪ್ಲೋಷನ್ ಅನ್ನ ಮಾಡಿದ ಪ್ರಥಮರು ನಾವು ಅನ್ನುವುದು ಅವನು ಹೇಳಿದ ಒಂದು ಭಾಗ. ಅವರಿಗೆ ಗೊತ್ತಿಲ್ಲದ ಇನ್ನೊಂದು ಭಾಗ ನಮ್ಗೆ ಗೊತ್ತಿತ್ತು. ಏನಂದ್ರೆ ಉಪಶಮನದ ಮಾರ್ಗ ನಮಗೆ ಗೊತ್ತಿತ್ತು, ಅವರಿಗೆ ಇನ್ನೂ ಗೊತ್ತಿಲ್ಲ. ಹೌದಲ್ವಾ? ಅಣುಬಾಂಬ್ ಹಾಕೋದು ಗೊತ್ತು ನಮಗೆ, ಅಣುಬಾಂಬನ್ನು ಉಪಶಮನ ಗೊತ್ತಿಲ್ಲ. ಆಮೇಲೆ ಅಣುಬಾಂಬನ್ನು ಟಾರ್ಗೆಟ್ ಮಾಡಿ ಹಾಕುವಾಗ ಇಷ್ಟೇ ಹೋಗ್ಬೇಕು ಅಂತ ಮಾಡಕ್ ಬರಲ್ಲ, ಅವ್ರಿಗೆ ಗೊತ್ತು ನೋಡಿ. ಅವರಲ್ಲಿದೆ, ಪ್ರತ್ಯಸ್ತ್ರವಿಲ್ಲದವರಿಗೆ ಮುಗ್ಧರ ಮೇಲೆ ಹಾಕುವ ಹಾಗಿಲ್ಲ. ನಮ್ಮಲ್ಲಿ ಹಾಗಿಲ್ವಲ್ಲ, ಯಾರೋ ಮಲಗಿದ್ದ ಮೇಲೂ ಹಾಕಬಹುದು. ಅಂದ್ರೆ ನಮ್ಮ ಆ ತಂತ್ರಜ್ಞಾನ ಇದಕ್ಕಿಂತ, ಇವರು ಎಣಿಸುವ ಯಾವ ತಂತ್ರಜ್ಞಾನ ಇದೆ ಅದಕ್ಕಿಂತ ಬಹಳ ಬಹಳ ಮುಂದುವರೆದಿತ್ತು ಅಂತ ವ್ಯಾಖ್ಯಾನಕಾರರು ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಒಟ್ಟಿನಲ್ಲಿ ಆಗ್ನೇಯಾಸ್ತ್ರ ಪ್ರಯೋಗ ಆದ್ರೆ ಅವನ ಟಾರ್ಗೆಟ್ ಏನು, ಇಷ್ಟು ಜನ ಸುಟ್ಟು ಹೋಗ್ಬೇಕು ಅಂತ, ಪಾಂಡವ ಸೇನೆ ಸುಟ್ಟು ಹೋಗ್ಬೇಕು, ಕೃಷ್ಣಾರ್ಜುನರ ಸಹಿತವಾಗಿ ಅಂತ ಅವನದ್ದು ಅಸ್ತ್ರ ಪ್ರಯೋಗ. ಇಷ್ಟಾಗುವಾಗ ಆ ಒಂದು ಸಂದರ್ಭದಲ್ಲಿ ಇಡೀ ಪಾಂಡವ ಸೇನೆ
ನಿತ್ತದ್ದು ನಿತ್ತ ಹಾಗೆ ಇರುತ್ತೆ. ಕೃಷ್ಣಾರ್ಜುನರು ಕಾಣಿಸದೇ ಇರುವಂತಹ ಧೂಮ, ಹೊಗೆ ಎಲ್ಲ ಇದೆ. ಎಲ್ಲರೂ ಸತ್ರು ಅಂತ ಭಾವಿಸುವ ಹಾಗೆ ಅಗ್ನಿಯ ಮಹಾ ಸಂಗತಿಗಳೆಲ್ಲ ಅಲ್ಲಿ ಕಾಣ್ತಿದೆ. ಆ ಅಂಥ ಹೊತ್ತಿನಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅರ್ಜುನ ಅದನ್ನು ಉಪಶಮನ ಮಾಡ್ತಾನೆ. ಉಪಶಮನ ಮಾಡಿದ ಮೇಲೆ ಅವರು ಇಬ್ಬರು ಮಾತ್ರ ಕಾಣಿಸುವಾಗ ಅಶ್ವತ್ಥಾಮನಿಗೆ ಗಾಬರಿ ಆಗುತ್ತೆ. ಇದು ಹೇಗೆ ಇವರು ಸಾಯಲಿಲ್ಲ, ನನ್ನ ಆಗ್ನೇಯ ಅಸ್ತ್ರ ಸುಳ್ಳಾಯಿತು, ಹೇಗೆ ಧಿಕ್ಕಾರ ಇರಲಿ ಈ ಅಸ್ತ್ರಶಸ್ತ್ರಗಳಿಗೆ ಅಂತ ಅವನು ಯುದ್ಧ ರಂಗದಿಂದ ನಿರ್ಗಮಿಸಬೇಕು ಅನ್ನೋ ಹೋಗ್ಬಿಡ್ತಾನೆ. ಆಗ ವೇದವ್ಯಾಸರು ಎದುರಾಗ್ತಾರೆ. ವೇದವ್ಯಾಸರಿಗೆ ಕೇಳ್ತಾನೆ ಅವನು, ನನಗೆ ಆಶ್ಚರ್ಯವಾಗಿದೆ, ನಾನು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಗಮನಿಸಿ, ಒಂದು ಅಕ್ಷೋಹಿಣಿ ಸೇನೆ ಸುಟ್ಟು ಕರಕಲಾಗ್ತದೆ. ಈ ಕಡೆ ಪಾಂಡವರ ಸಹಾಯಕ್ಕೆ ಬಂದ ಒಂದು ಅಕ್ಷೋಹಿಣಿ ಸೇನೆ ಸುಟ್ಟು ಭಸ್ಮಾಗಿ ಗುರುತಿಲ್ಲವಾಗಿದೆ ಅಂತ ಉಂಟು. ಹಾಗಂತ ಕೃಷ್ಣಾರ್ಜುನರು ಯಾಕೆ ಏನಾಗ್ಲಿಲ್ಲ ಅಂತ ಇವನ ಪ್ರಶ್ನೆ, ಅಥವಾ ಉಳಿದವರಿಗೆ ಯಾಕೆ ಏನಾಗ್ಲಿಲ್ಲ? ಆಗ ವೇದವ್ಯಾಸರು ಹೇಳ್ತಾರೆ, ಇಲ್ಲ, ವಾಸ್ತವಿಕ ನೀನು ಪ್ರಯೋಗ ಮಾಡಿದ ಈ ಏನು ಆಗ್ನೇಯಾಸ್ತ್ರ ಇದೆ ಅದು ಅಥವಾ ಯಾವುದೇ ಅಸ್ತ್ರ ಕೃಷ್ಣಾರ್ಜುನರಿಗೆ ಏನು ಮಾಡೋದಿಲ್ಲ. ಅದಕ್ಕೆ ಏನು ಕಾರಣ ಅಂದ್ರೆ, ವಾಸ್ತವಿಕ ನಾನು ನಿಮಗೆ ಹೇಳಿದೆ, ಕೃಷ್ಣ ಅಂದ್ರೆ ಬದರಿ ನಾರಾಯಣನು ಒಂದು ಸ್ವರೂಪ ಅಂತ. ಒಂದು ಸ್ವರೂಪವಾಗಿ ಬದರಿ ನಾರಾಯಣ, ಒಂದು ಕೃಷ್ಣನಾಗಿ, ಒಂದು ಸಾಕ್ಷಿ ಸ್ವರೂಪನಾಗಿ, ಇನ್ನೊಂದು ಪ್ರಳಯ ಕಾಲದ ನಿದ್ರೆ ಮಾಡುವ ವಟಪತ್ರಶಾಹಿಯಾಗಿ, ಹೀಗೆ 4 ಸ್ವರೂಪದಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಅದನ್ನೇ ಬೇರೆ ಬೇರೆ ಹೆಸರಿನಿಂದ ಮಾಧ್ವ ಸಂಪ್ರದಾಯದಲ್ಲಿ ಕರೀತಾರೆ. ನಾನು ಅದಕ್ಕೆ ಹೋಗೋದಿಲ್ಲ, ಹೆಸರೇ ನಮ್ಮ ಜಗಳಕ್ಕೆಲ್ಲ ಕಾರಣ. ನಾನು ಆ ಹೆಸರಿಗೆ ಹೋಗೋದಿಲ್ಲ, ನೀವು ಹೇಗ್ ಬೇಕಾದ್ರೂ ಭಾವಿಸಿ. ಸೊ ಈ ತರ ಇರುವಾಗ ಅವ್ರು ಹೇಳುವ ಒಂದು ಸಂಗತಿ ಏನು ಅಂದ್ರೆ, ನಾರಾಯಣನಾಗಿದ್ದವ ಒಂದು ಸಂದರ್ಭದಲ್ಲಿ 1,98,000 ವರ್ಷ ತಪಸ್ಸು ಮಾಡಿದನಂತೆ, ಹೀಗೆ 2 ಕೈಗಳನ್ನು ಎತ್ತಿಕೊಂಡು. ಆ ತಪಸ್ಸಿಗೆ ಭಗವಂತ ಪ್ರತ್ಯಕ್ಷನಾಗಿ ಏನಾಗಬೇಕು ಅಂತ ಕೇಳಿದಾಗ, ಈ ಭಗವಂತನಾದ ನಾರಾಯಣ ತನ್ನ ತಪಸ್ಸಿಗೆ ಯಾವ ವರ ಕೇಳಿದ ಅಂದ್ರೆ, ನನಗೆ ಹೀಗೆ ಒಂದು ಅಸ್ತ್ರಶಸ್ತ್ರಗಳನ್ನು ಯಾವುದೇ ನನ್ನ ಹತ್ರ ಬಂದ್ರೆ ಅದು ನನಗೆ ಏನೂ ಆಗದ ಹಾಗೆ ಮಾಡುವಂತ. ಹಾಗಾಗಿ ನಾರಾಯಣನ ಅನುಗ್ರಹ ಏನು ಅಂತಂದ್ರೆ, ನಾರಾಯಣನಿಗೆ ಆದ ಅನುಗ್ರಹ ಯಾರಿಂದ ಆಗಿದೆ ಅಂದ್ರೆ ಶಿವನಿಂದ ಆಗಿದೆ. ಭಗವಂತ ಅಲ್ಲಿ ಪ್ರತ್ಯಕ್ಷನಾದಾಗ ಶಿವನಾಗಿ ಪ್ರತ್ಯಕ್ಷ ಅಂತ ನಾವು ಶಿವ ಅಂತ ಯಾವುದನ್ನ ಭಾವಿಸ್ತೇವೆ, ಈಶ್ವರ ಅಂತ ಯಾರನ್ನು ಹೇಳ್ತೇವೆ, ಅವನು ವಿಶ್ವರೂಪ ಅಂತ ಅನ್ನುವ ರೂಪದಲ್ಲಿ ಕಾಣಿಸಿಕೊಂಡು ಅವನು ಹೇಳಿದ್ದನಂತೆ, ನಿನಗೆ ಅಸ್ತ್ರ ಶಸ್ತ್ರ ಅದು ಯಾವುದೂ ಕೂಡ, ಅಷ್ಟು ಮಾತ್ರ ಅಲ್ಲ, ಅಸ್ತ್ರಶಸ್ತ್ರ ಹಸಿ ಒಣಗಿದ್ದು ಯಾವುದು ನಿಮಗೆ ಏನನ್ನು ಮಾಡೋದಿಲ್ಲ. ಅಗ್ನಿ ವರುಣ ಅಂದ್ರೆ ಅಗ್ನಿ ಜಲ ಇವು ಯಾವುವು ನಿನಗೆ ಏನನ್ನು ಮಾಡೋದಿಲ್ಲ. ಇದು ನಾರಾಯಣನಿಗೆ ಮಾತ್ರ ಮಾಡಿದ್ದಲ್ವಾ? ನಾರಾಯಣನ ನಂತರದ ಆ ನರ ಯಾರು? ನಾರಾಯಣನೇ ಹುಟ್ಟಿಸಿದ ಮುನಿಯಾದ ನರ ಅಂತ ಒಂದು ಉಲ್ಲೇಖ ಬರುತ್ತೆ. ಈ ನರ ಯಾರು ಅಂದ್ರೆ ನಾರಾಯಣನೇ ಹುಟ್ಟಿಸಿದ ಮುನಿ ಅಂತ. ಇನ್ನೊಂದ್ ಕಡೆ ಅವರಿಬ್ಬರು ಒಟ್ಟಿಗೆ ಇದ್ರು ಅಂತ. ಏನು ವ್ಯತ್ಯಾಸ ಅಂದ್ರೆ, ನಾರಾಯಣನ ಒಟ್ಟಿಗೆ ಬಂದ ನರ ಅಂತ ಇದೆ ಕೆಲವೊಮ್ಮೆ, ಇನ್ನೊಂದು ಕಡೆ ನಾರಾಯಣ ಹುಟ್ಟಿಸಿದ ನರ. ಆದ್ರಿಂದ ಅದು ಈ ಇಬ್ಬರಿಗೂ ಅನ್ವಯ ಆಗುತ್ತೆ. ಅವರಿಬ್ಬರಿಗೂ ಕೂಡ ಅಸ್ತ್ರಶಸ್ತ್ರ, ನೀರು ಅಥವಾ ಹಸಿ ಅಥವಾ ಬೆಂಕಿ, ಜಲ ಇವು ಏನು ಮಾಡೋದಿಲ್ಲ ಅಂತ ಒಂದು ವರವಿದೆಯಪ್ಪ. ಆದ್ರಿಂದ ಅದು ಶಿವ ಅಥವಾ ಈಶ್ವರ ಕೊಟ್ಟ, ಶಿವ ಅಂತ ಉಲ್ಲೇಖ ಇಲ್ಲ, ಈಶ್ವರ ವಿಶ್ವರೂಪನಾಗಿ ಕೊಟ್ಟ ಭಗವಂತ ಕೊಟ್ಟ ಆ ವರವನ್ನ ಪಡೆದದ್ದರಿಂದ ನೀನು ಅವರನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ನರ ನಾರಾಯಣರೇ ಈಗ ಕೃಷ್ಣಾರ್ಜುನರು. ಆದ್ದರಿಂದ ಅವರು ಇದರಿಂದ ಯಾವ ಧಕ್ಕೆಗೆ ಒಳಗಾಗಲ್ಲ ಅಂತ ಒಂದು ಉತ್ತರ ಕೊಡ್ತಾನೆ. ಅಶ್ವತ್ಥಾಮ, ಓಹೋ, ನನ್ನ ತಂದೆ ಪಡೆದ ಈ ಅಸ್ತ್ರಕ್ಕೆ ಹೀಗೊಂದು ಪ್ರತ್ಯಸ್ತ್ರವಾಗಿ ಇವರಿದ್ದಾನೆ ಅಂತ ಆವತ್ತು ಅವನಿಗೆ ಅರ್ಥ ಆಗುತ್ತೆ. ಅವನಿಗೆ ತಲೆಯಲ್ಲಿತ್ತು ತನ್ನ ತಂದೆ ಹತ್ರ ಇದ್ದಂತಹ, ನೋಡಿ, ಪಾಶುಪತಾಸ್ತ್ರ ಕೂಡ ಒಂದು ಉಲ್ಲೇಖ ಮಾಡೋದು ದ್ರೋಣಾಚಾರ್ಯರಿಗೆ ಮಾತ್ರ. ಅರ್ಜುನ ಪಾಶುಪತಾಸ್ತ್ರ ಬಳಸಿದ ಅಂತ ಎಲ್ಲೂ ಉಲ್ಲೇಖ ಬರಲ್ಲ. ಆದ್ರೆ ಪಾಶುಪತಾಸ್ತ್ರವನ್ನು ಅವ್ರು ಕೊನೆಯ ದಿನ ಬಳಸಿದ್ರು ಅಂತ ಉಲ್ಲೇಖ ಇದೆ. ಪಾಶುಪತಾಸ್ತ್ರ ಅಂದ್ರೆ ಏನು, ಅದು ಏನ್ ಮಾಡುತ್ತೆ ಆ ಉಲ್ಲೇಖ ಇಲ್ಲ. ಇಷ್ಟೆಲ್ಲ ಅಸ್ತ್ರಗಳನ್ನುಳ್ಳ ಅಶ್ವತ್ಥಾಮ ಸ್ವಲ್ಪ ಶಾಂತನಾಗಿ ಹೋಗ್ತಾನೆ. ಈ ಆಗ್ನೇಯಾಸ್ತ್ರ ಬಿಡುವ ಹೊತ್ತಿಗೆ ಯುದ್ಧ ಬೇಡ ಅಂತ ಒಮ್ಮೆ ಯುಧಿಷ್ಠಿರ ನಾರಾಯಣಾಸ್ತ್ರದ ಹೊತ್ತಿಗೆ ಹೇಳಿದೆ ಅಂದಲ್ಲ, ಆ ಹೊತ್ತಿಗೆ ಒಂದು ಉಲ್ಲೇಖ ಮಾಡಿಬಿಡ್ತಾನೆ ಯುಧಿಷ್ಠಿರ, ಅರ್ಜುನನ ಮಾತಿಗೆ ಉತ್ತರದ ಹಾಗೆ.
ಯಾವ ಅರ್ಜುನನ ಮಾತಿಗೆ ಮೊದಲು ಉತ್ತರ ಕೊಡ್ಲಿಲ್ಲ, ಅದನ್ನೆಲ್ಲ ಇಲ್ಲಿ ಕೊಡ್ತಾನೆ. ಹೇಗಿದ್ದರೂ ನಾನು ಅರ್ಜುನನ ಪ್ರಕಾರ ಒಬ್ಬ ಅಸತ್ಯವಾದಿ, ಸತ್ಯ ಹೇಳದೆ ನಿಜಕ್ಕೂ ಒಬ್ಬ ದ್ರೋಣಾಚಾರ್ಯರಂತಹ ಗುರುವನ್ನು ಕೊಲ್ಲುವುದಕ್ಕೆ ಕಾರಣನಾದ ಅಧರ್ಮಿ. ಭೀಷ್ಮಾಚಾರ್ಯರು ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಸತ್ತಾಗ ಕಾಡದೇ ಇದ್ದ ಪಾಪ, ಇಂಡೈರೆಕ್ಟ್ ನೋಡಿ ಯುಧಿಷ್ಠಿರನ ಉತ್ತರ, ಕಾಡದೇ ಇದ್ದ ಪಾಪ ಒಬ್ಬ ದ್ರೋಣಾಚಾರ್ಯರ ಕುರಿತು ಸುಳ್ಳು ಹೇಳಿದ್ದರಿಂದ ನನಗೆ ಕಾಡಿದೆ. ಒಂದು ಸಮುದ್ರದಲ್ಲಿ ಮುಳುಗಿ ಸಾಯದವನು ದನದ ಗೊರಸು ಮೆಟ್ಟಿದ ಸಣ್ಣ ಕುಣಿಯ ನೀರಿನಲ್ಲಿ ಬಿದ್ದು ಸತ್ತಂತೆ ಆಗಿದೆ. ಅರ್ಥ ಆಗ್ಬೇಕೆಲ್ಲ, ಅವನದು ದೊಡ್ಡ ಪಾಪ, ತನ್ನದು ಸಣ್ಣದು ಅಂತ. ಒಂದು ದನದ ಗೊರಸಿನ ಹಳ್ಳದಲ್ಲಿ ಬಿದ್ದು ಸತ್ತಂತೆ ಆಗಿದೆ. ಆಮೇಲೆ ಇದು ಪಾಪವಾದ್ದರಿಂದ ನಾನು ಈ ಪಾಪದ ಫಲವನ್ನ ಉಣ್ಣಬೇಕಾಗುತ್ತದೆ ಎನ್ನುವ ಮಾತನ್ನು ನನಗೆ ಅರ್ಜುನ ಹೇಳಿದ್ದಾನೆ. ಒಂದು ದೃಷ್ಟಿಯಿಂದ ದ್ರೋಣಾಚಾರ್ಯರನ್ನು ಕೊಂದದ್ದು ಅಧರ್ಮವೇ ಇರಬಹುದು. ಯಾಕೆಂದರೆ ಅರ್ಜುನನಿಗೆ ಅನೇಕ ಸಂಗತಿಗಳು ಧರ್ಮವಾಗಿ ಕಂಡಿವೆ. ಅಭಿಮನ್ಯು ಒಬ್ಬನೇ ಇದ್ದಾಗ ದ್ರೋಣಾಚಾರ್ಯರೇ ಸಲಹೆ ಕೊಟ್ಟು ನಿಜಕ್ಕೂ ಕಾಪಾಡಬಹುದಾಗಿದ್ದ ದ್ರೋಣಾಚಾರ್ಯರು ಕೊಲ್ಲುವುದಕ್ಕೆ ಸಲಹೆ ಕೊಟ್ಟದ್ದು ಅರ್ಜುನನಿಗೆ ಧರ್ಮವಾಗಿ ಕಾಣಿಸಿರಬೇಕು. ಅಷ್ಟು ಮಾತ್ರವಲ್ಲ, ನಮ್ಮನ್ನು ಕಪಟ ದ್ಯೂತಕ್ಕೆ ಕರೆದು ದ್ರೌಪದಿಯನ್ನು ಅವಮಾನಗೊಳಿಸುವಾಗ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಇಬ್ಬರನ್ನೂ ದ್ರೌಪದಿ ಪದೇ ಪದೇ ಪ್ರಶ್ನಿಸಿದ್ದಳು, ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಆ ದಿನಗಳಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಉತ್ತರ ಕೊಟ್ಟಾಗಲೂ ದ್ರೋಣಾಚಾರ್ಯರು ಯಾವ ಉತ್ತರವೂ ಕೊಡದೆ ಮೌನವಾಗಿದ್ದದ್ದು ಬಹುಶಃ ಅರ್ಜುನನಿಗೆ ಧರ್ಮವಾಗಿ ಕಾಣಿರಬೇಕು. ಇಷ್ಟಾಗುವಾಗ ಅವನ ಒಳಗೆ ನೀನು ಹೇಳಿದ್ದು ತಪ್ಪು ಅನ್ನೋದನ್ನು ಹೇಳುವ ಒಂದು ಇಂಡೈರೆಕ್ಟ್ ಮಾರ್ಗದ ಉತ್ತರ ಇತ್ತು. ಸಾತ್ವಿಕಿ ದೃಷ್ಟದ್ಯುಮ್ನನ್ನು ಬಂದು ಕೊಲ್ಲಬೇಕು ಅಂತ ಹೊರಟಾಗ ಸಾತ್ವಿಕಿಗೆ ದೃಷ್ಟದ್ಯುಮ್ನ ಕೇಳ್ತಾನೆ, ಓಹೋ, ಮುಷ್ಟಿ ಹಿಡಿದು ತಲೆ ಕತ್ತರಿಸಿದ್ದು ಅಧರ್ಮವಾಯಿತು ಅಲ್ಲವೇ? ಭೂರಿಶ್ರವಸನನ್ನು ಹೇಗೆ ಕೊಂದೆ? ನಿನ್ನದು ಧರ್ಮ, ನನಗೆ ಮಾತ್ರ ಅಧರ್ಮವೇ? ಪ್ರತಿ ಉತ್ತರಗಳಲ್ಲಿ ಹೇಗೆ ಧರ್ಮಶಾಸ್ತ್ರ ವಿವೇಚನೆ ಮಾಡ್ತಾ ಹೋಗ್ತಾರಲ್ಲ, ಹಾಗೆ ಯುಧಿಷ್ಠಿರನ ಉತ್ತರವಿತ್ತು. ಸುಮ್ಮನೆ ಆಗ್ಬೇಕಾಗತ್ತೆ. ಇತ್ತ ಆಗ್ನೇಯಾಸ್ತ್ರದ ಒಂದು ಸತ್ಯವನ್ನ ತಿಳಿದ ಅಶ್ವತ್ಥಾಮ ಶಾಂತನಾಗುವುದರೊಳಗಾಗಿ ಅದು ಯಾಕೋ ವೇದವ್ಯಾಸರನ್ನು ಕಂಡವನೇ ಅರ್ಜುನ ರಥದಿಂದ ಇಳಿದು ಅವರಿಗೆ ಹೋಗಿ ನಮಸ್ಕರಿಸಿ, ನನಗೆ ಬಹಳ ದಿನದಿಂದ ಒಂದು ಪ್ರಶ್ನೆ ಇದೆ, ನಿಮ್ಮನ್ನು ಕೇಳಬೇಕು ಅಂದುಕೊಂಡಿದ್ದೇನೆ. ಏನಪ್ಪ ಕೇಳು. ನಾನು ಯಾವಾಗೆಲ್ಲ ಮೊನ್ನೆಯಿಂದ ಯುದ್ಧ ಮಾಡ್ತಿದ್ದೇನೆ, ಪ್ರತಿದಿನ ಯುದ್ಧದ ಯಾವ ಬಾಣವನ್ನು ಗುರಿಯಿಟ್ಟು ನಾನು ಬಿಡ್ತೇನೆ, ನನ್ನ ಬಾಣ ಹೋಗುವ ಮೊದಲು ನನ್ನ ಬಾಣದ ಎದುರಿಗೆ ಒಬ್ಬ ಪುರುಷ, ಅವನು ತಾನು ಮುಂದೆ ಹೋಗ್ತಾನೆ. ಅವನ ಕೈಯಲ್ಲಿ ಒಂದು ತನ್ನದೇ ಆದ ಆಯುಧ ಇದೆ. ಆ ಆಯುಧದಿಂದ ಶೂಲ, ಆ ಶೂಲಾಯುಧದಿಂದ ಅವನು ಆ ಶೂಲಾಯುಧವನ್ನು ಬಿಡೋದಿಲ್ಲ. ಆ ಶೂಲಾಯುಧವನ್ನು ಎತ್ತಿದಾಗ ಅವನ ಶೂಲದಿಂದ 10 ಶೂಲಗಳು ಮುಂದಕ್ಕೆ ಮುನ್ನುಗ್ಗಿ ನಾನು ಯಾರನ್ನು ಗುರಿ ಇಟ್ಟಿದ್ದೇನೋ ಅವರನ್ನು ಕೊಂದು ಬಿಡುತ್ತಿದೆ. ನನ್ನ ಬಾಣದಿಂದಲ್ಲ, ಆ ಶೂಲದಿಂದ ಸಾಯುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಏನು, ಯಾರು ಅಂತ ಕೇಳ್ತಾನೆ. ನಾನು ಮೊನ್ನೆ ದಿನ ಪ್ರಸ್ತಾಪ ಮಾಡಿದ್ದೀನಿ. ಆಗ ವೇದವ್ಯಾಸರು ಹೇಳ್ತಾರೆ, ನಿನಗೆ ಕನಸಿನಲ್ಲಿ ಕಂಡಿದ್ದನಲ್ಲ, ಆ ದಿನ ನೀನು ಕೃಷ್ಣನ ಜೊತೆಗೆ ಕಂಡ ಕನಸನ್ನು ಯುಧಿಷ್ಠಿರಾದಿಗಳಿಗೆ ಹೇಳಿದ್ದಿ. ಆ ಹೊತ್ತಿಗೆ ನಿನಗೆ ಕಾಣಿಸಿದ ಪುರುಷನಿದ್ದಾನಲ್ಲ, ಆ ಪುರುಷನೇ ಈಗ ಅಲ್ಲಿ ಕನಸಲ್ಲಿ ನೋಡಿ ಬಿಲ್ಲು ಮತ್ತೆ ಬಾಣವನ್ನು ಬಿಡುವುದು ಹೇಗೆ, ಅಭಿಮಂತ್ರಿಸುವುದು ಹೇಗೆ ಅಂತ ತೋರಿಸ್ತಾನೆ ಒಬ್ಬ ಪುರುಷ ಬರ್ತಾನೆ ಶಿವನ ಬಲಪಾರ್ಶ್ವದಿಂದ. ಆ ಪುರುಷ ಅವನೇ ತಾನಾಗಿ ಬಂದು ಈ ನಿನ್ನ ಕೆಲಸವನ್ನು ಸರಳಗೊಳಿಸುತ್ತಿದ್ದಾನೆ. ಅದು ಶಿವ, ಅಥವಾ ಅದು ಪುನಃ ಇಲ್ಲಿ ಮಹೇಶ್ವರ, ಈಶ್ವರ. ಅವನು ಸಾಮಾನ್ಯನಲ್ಲ ಅಂತ ವೇದವ್ಯಾಸರು ಅವನ ಮಹಾ ಯಶೋಗಾಥೆಯನ್ನ ಹೇಳ್ತಾ ಅವನು ಹಿಂದೆ ದಕ್ಷ ಯಜ್ಞದಲ್ಲಿ ಸತಿ
ತಾನು ತನ್ನ ಆತ್ಮಾಹುತಿ ಮಾಡಿಕೊಂಡಾಗ ಅದರ ಕೋಪಕ್ಕೆ ಒಳಗಾಗಿ ಕೂಶನ್ನನ ಹಲ್ಲು ಕಿತ್ತು ಭೃಗುವಿನ ಮೀಸೆಯನ್ನು ಕತ್ತರಿಸಿ ಅಥವಾ ಅಲ್ಲಿರುವ ಯಜ್ಞನಾಶ ಮಾಡಿ ಯಾವ ಮಟ್ಟದ ಒಂದು ಉತ್ಪಾತವನ್ನು ಉಂಟು ಮಾಡಿ ಆ ಬಳಿಕ ಸೂರ್ಯ ನಕ್ಷತ್ರಗಳನ್ನೇ ನೆಲಕ್ಕೆ ತಂದ ಅನ್ನುವ ಹಾಗೆ ಬೆಳಕಿಲ್ಲ ಅನ್ನುವ ಅವಸ್ಥೆಯನ್ನು ಉಂಟು ಮಾಡಿದನೇನು ಅನ್ನುವ ಹಾಗೆ ಅವನು ಕೂತಂತಹ ತಪಸ್ಸಿನ ಫಲವಾಗಿ ಮುಂದೆ ಎಷ್ಟು ಜನ ಋಷಿಮುನಿಗಳು ಅವನಿಗೆ ಬೇಡಬೇಕಾಯಿತು. ದೇವತೆಗಳೇ ಸ್ವತಃ ಅವನ ಬಳಿಗೆ ಹೋಗಿ ಅವನನ್ನ ಒಪ್ಪಿಸಿ ಆ ಬಳಿಕ ಮತ್ತೆ ಯಜ್ಞವನ್ನು ಸುಸೂತ್ರಗೊಳಿಸಿದ ಕಥೆಯನ್ನು ನೀನು ಕೇಳಿರಬಹುದು ಅಂತ ಒಂದು ಕಥೆ ಹೇಳ್ತಾನೆ. ಎರಡನೆಯದು ತ್ರಿಪುರಾಸುರ, ತಾರಕಾಕ್ಷ ಮುಂತಾದ ರಾಕ್ಷಸರ ಕಥೆ ಇದೆ. ಕಮಲಾಕ್ಷ ಅನ್ನುವ ನಾವು ಬೆಳ್ಳಿ, ಚಿನ್ನ ಮತ್ತು ಕಬ್ಬಿಣದ 3 ಪುರವನ್ನು ರಚಿಸಿದ ರಾಕ್ಷಸರ ಕಥೆಯನ್ನ ಕೇಳಿರ್ತೇವೆ. ಈ ತ್ರಿಪುರಾಸುರರು 3 ಪುರವನ್ನು ರಚಿಸಿದಾಗ ಆಗಲೂ ಇಂದ್ರಾದಿ ದೇವತೆಗಳು ಹೋಗಿ ಪ್ರಾರ್ಥಿಸಿಕೊಂಡದ್ದು ಈ ಭಗವಂತನನ್ನೇ. ಆಗ ಇಂದ್ರಾದಿ ದೇವತೆಗಳಿಗೆ ಆ 3 ಜನ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಅನುಕೂಲವಾಗುವ ಹಾಗೆ ಆ 3 ಜನ ಬೇರೆ ಬೇರೆ ಕಡೆ ಇದ್ದವರನ್ನು ಒಂದೇ ಸರಳ ರೇಖೆಗೆ ಬರುವ ಹಾಗೆ ಮಾಡಿ ತನ್ನ ಒಂದು ಆಯುಧದಿಂದ 3 ಪುರವನ್ನು ಛಿದ್ರಗೊಳಿಸಿ 3 ರಾಕ್ಷಸರನ್ನು ಇಲ್ಲವಾಗಿಸಿದ ಬಳಿಕ ಪುಟ್ಟ ಬಾಲಕನ ರೂಪದಲ್ಲಿ ಹೋಗಿ ಪಾರ್ವತಿಯ ತೊಡೆಯಲ್ಲಿ ಕುಳಿತಿದ್ದನಂತೆ. ಆಗ ಇಂದ್ರಾದಿಗಳು ನೀನು ಯಾರು ಈ ಪಾರ್ವತಿಯ ತೊಡೆಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಅಂತ ಕೋಪಿಸಿಕೊಂಡಾಗ ಮುಂದೆ ಅದು ಬ್ರಹ್ಮನೇ ಹೇಳಬೇಕಾಯಿತು. ಅದು ಆ ಭಗವಂತ ತಾನು ನಿಮಗೆ ಮರೆಮಾಚಿದ ರೂಪದಲ್ಲಿ ಬಾಲಕನಾಗಿ ಕುಳಿತಿದ್ದಾನೆ. ಹೀಗೆ ಅವನು ತನ್ನ ವೇಷಾಂತರ ಮಾಡಿ ಪುಟ್ಟ ಬಾಲಕನ ಹಾಗೆ ಆ ಪಾರ್ವತಿಯ ಮುಂದೆ ಕೂತಿದ್ದನಲ್ಲ, ಅದೇ ಬಾಲಕ ನಿನಗೂ ಕಾಣಿಸುವುದು ಅಂತ ತ್ರಿಪುರನ ಆ ವರ್ಣನೆ ಮಾಡಿ ಇಡೀ ವೇದದಲ್ಲಿ ಬರುವ ಯಜುರ್ವೇದದಲ್ಲಿ ಬರುವ ಶತರುದ್ರಿಯವನ್ನ ಸಂಪೂರ್ಣವಾಗಿ ವೇದವ್ಯಾಸರು ಹೇಳಿ ಈ ಮಂತ್ರವನ್ನು ನಿರಂತರ ಪಠಿಸುವವರಿಗೆ ಏನೆಲ್ಲ ಫಲ ಇದೆ ಅಂತ ಹೇಳಿ ಕೊಂಡಾಡಿ ಇವನು ನಮ್ಮನ್ನ ಯಾಕೆ ಅವನ ಹೆಸರುಗಳು ಹೀಗೆ ಅನ್ನುವ ವಿವರಣೆಗಳನ್ನೆಲ್ಲ ಕೊಟ್ಟು ಅವನನ್ನು ಧೂರ್ಜಟಿ ಅಂತ ಕರೀತಾರೆ, ಅವನನ್ನು ತ್ರ್ಯಂಬಕ ಅಂತ ಕರೀತಾರೆ. ಅವನು ತ್ರ್ಯಂಬಕ ಯಾಕೆ? ಪೃಥ್ವಿ ಜೌ ಅಂದ್ರೆ ಆಕಾಶ, ನೀರು ಮತ್ತು ಪೃಥ್ವಿ 3 ದೇವಿಯರನ್ನು ರಕ್ಷಿಸುವುದರಿಂದ ಅವನು ತ್ರ್ಯಂಬಕ. ತ್ರ್ಯಕ್ಷ ಯಾಕಂದ್ರೆ 2ನೆಯ ಕಣ್ಣಲ್ಲದೆ 3ನೆಯ ಕಣ್ಣಿನಿಂದ ಕೆಲಸ ಮಾಡ್ತಾನೆ, ಆದ್ರಿಂದ ತ್ರ್ಯಕ್ಷ. ಅವನಿಗೆ 2 ಕಣ್ಣಲ್ಲ 3ನೇದಿರುವುದರಿಂದ ಅವನು ವಿರೂಪಾಕ್ಷ. ಅವನು ಎಲ್ಲರಿಗೂ ಮಂಗಳಕಾರಕರಾದದ್ರಿಂದ ಶಿವ. ಹೀಗೆ ಅವನ ಹೆಸರುಗಳ ವಿವರಣೆಯನ್ನೆಲ್ಲ ಕೊಟ್ಟು ವೇದವ್ಯಾಸರು ಇಂಥ ಆ ಮಂಗಳಕಾರಕನಾದ ಶಿವನನ್ನು ಈಶ್ವರನನ್ನು ನೀನು ನಂಬಿ ನೀನು ಮಾಡಿದ ತಪಸ್ಸಿನ ಫಲವಾಗಿ ಮತ್ತು ಆ ದಿನ ಕೃಷ್ಣ ಮಾಡಿದ ಒಂದು ಕೃಪೆಯ ಕಾರಣವಾಗಿ ಅವನು ನಿನ್ನ ಜೊತೆಗೆ ನಿರಂತರವಿದ್ದಾನೆ. ಅರೆ ಕೃಷ್ಣನ ಹೇಳಿದ್ದಲ್ಲ ಭಗವದ್ಗೀತೆಯಲ್ಲಿ, ನಾನು ಏತಾನಿ ಹತಾನ್ ಪೂರ್ವೆ, ನಿನ್ನಕ್ಕಿಂತ ಮೊದಲೇ ನಾನು ಅವರನ್ನು ಕೊಂದಿದ್ದೇನೆ ಅಂತ ಕೃಷ್ಣ ಘೋಷಿಸಿದ್ದಾನೆ. ನೀನ್ ಯಾರು, ಯಾಕೆ ಈ ರೂಪದಲ್ಲಿದ್ದೆ ಅಂತ ಕೇಳಿದಾಗ ನಾನು ಕಾಲ ಪುರುಷ, ನಾನು ಇವರನ್ನೆಲ್ಲ ಕೊಲ್ಲುವುದಕ್ಕೆ ಬಂದಿದ್ದೇನೆ. ನೀನು ತಿಳಿದಿದ್ದಿ ನೀನು ಕೊಲ್ಲುವುದು ಅಂತ. ನಿನ್ನಕ್ಕಿಂತ ಮೊದಲು ನಾನು ಅವರೆಲ್ಲರನ್ನು ಕೊಂದಿದ್ದೇನೆ. ನೀನೇನ್ ಮಾಡು, ಸುಮ್ಮನೆ ಬಾಣ ಹೂಡು, ನೆಪವಾಗು, ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್ ಅಂತ ಆಗಲೇ ಘೋಷಿಸಿದ್ದಾನಲ್ಲ. ಯಾಕೆ ಅರ್ಜುನನಿಗೆ ಮತ್ತೆ ಕೇಳಬೇಕಾಯ್ತು, ಯಾಕೆ ಗೊತ್ತಾಗ್ಲಿಲ್ಲ ಅಂತ ಅನೇಕರು ಇದನ್ನ ಈ ಘಟನೆಯನ್ನ ಪ್ರಶ್ನಿಸಿಕೊಳ್ತಾರೆ. ಯಾಕೆ ಅರ್ಜುನನಿಗೆ ಹೀಗೆ? ಅರ್ಜುನ ಇಲ್ಲಿ ಮಾತ್ರ ಅಲ್ಲ, ಅರ್ಜುನ ಬೇರೆ ಬೇರೆ ವೈಷ್ಣವಾಸ್ತ್ರ ಯಾಕೆ ತಡದಿ ಅಂತ ಕೇಳಿಲ್ವಾ? ನೀನ್ ಯಾಕೆ ತಡಿಲಿಕ್ಕೆ ಹೋದಿ, ನೀನ್ ಎದೆಗೆ ಯಾಕೆ ತಗೊಳ್ಳಿ, ನಾನೇ ತಗೊಳ್ತಿದ್ನಲ್ಲ. ಬೇರೆ ಬೇರೆ ಕಡೆ ಇನ್ನೂ ಅರ್ಜುನನಿಗೆ ಭಗವದ್ಗೀತೆಯ ಅಷ್ಟು ಸಾರಾಂಶ ಅರ್ಥವಾಗಲಿಲ್ಲ ಅನ್ನೋದು ನಮ್ಗೆ ಥ್ರೂಔಟ್ ಗೊತ್ತಾಗುತ್ತೆ. ಭಗವದ್ಗೀತೆ ಅವನಿಗೆ ಬೋಧನೆ ಆಗಿದೆ, ಸ್ವಲ್ಪ ಸ್ಥಿರತೆ ಬಂದಿದೆ, ಆದ್ರೂ ನಾನು ಮಾಡ್ತಿದ್ದೇನೆ, ನನಗೆ ಇದು ಬರುತ್ತೆ, ನನ್ನಿಂದ ಸಾಧ್ಯ ಅನ್ನೋದು ಸಂಪೂರ್ಣ ಇನ್ನೂ ಹೋಗಿರಲಿಲ್ಲ. ಇದು ಒಂದು ಕಾರಣ ಅವನ ಈ ಪ್ರಶ್ನೆಗೆ. ಎರಡನೆಯದ್ದು, ನಿಮಗೊಂದು ಪ್ರಶ್ನೆ ಬಂದಿದೆಯಲ್ಲೋ ನಂಗೆ ಗೊತ್ತಿಲ್ಲ, ಎಷ್ಟು ಕಡೆ ಉಲ್ಲೇಖ ಆಗುತ್ತೆ ಪಾಶುಪತಾಸ್ತ್ರ ಗೆದ್ದಿದ್ದಾನೆ. ಅರ್ಜುನ ಪಾಶುಪತಾಸ್ತ್ರ ಗೆದ್ದಿದ್ದಾನೆ ಅಂತ ಗೊತ್ತಾಗುತ್ತೆ. ಎಲ್ಲಿ ಅಂದ್ರೆ ತಪಸ್ಸಿನಲ್ಲಿ ಅವತ್ತು ಕಿರಾತನ ರೂಪದಲ್ಲಿ ಬಂದಂತಹ ಭಗವಂತನಿಂದ ಅವನು ಆಶೀರ್ವಾದ ಮಾಡಿಸಿಕೊಂಡು ಪಾಶುಪತಾಸ್ತ್ರ ಕೊಡು ಅಂತ ಕೇಳಿದ್ದ, ಕನಸಿನಲ್ಲೂ ಕೇಳಿದ. ಎಲ್ಲ ಕಡೆ ಉಲ್ಲೇಖ ಇದೆ. ನಾನು ನಿಮಗೆ ಹೇಳಿದೆ, ಇಡೀ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಪಾಶುಪತಾಸ್ತ್ರವನ್ನ ಬಳಸಿದ ಅಂತ ಒಂದು ಕಡೆನೂ ಬರಲ್ಲ. ಏನಕ್ಕೆ ಹಾಗಾದ್ರೆ ಪಾಶುಪತಾಸ್ತ್ರ ಕೊಟ್ಟದ್ದು ಯಾಕಪ್ಪ, ಉಪಯೋಗಕ್ಕೆ ಬಾರದ್ದು? ನನಗೆ ವೈಯಕ್ತಿಕವಾಗಿ ಅನಿಸೋದು,
ಪಶುಪತಿಯೇ ಬಂದು ಅಸ್ತ್ರವಾಗಿ ಇವನ ಮುಂದೆ ನಿಂತದ್ದೇ ಪಾಶುಪತಾಸ್ತ್ರ, ಮತ್ತೊಂದಿಲ್ಲ ನೋಡಿ. ನಾನು ಅನ್ಕೊಂಡಿರೋದು ಅದನ್ನು ಕನ್ಫರ್ಮ್ ಮಾಡೋದು ಈ ವೇದವ್ಯಾಸರ ಮಾತು. ನಿನಗೆ ಪಶುಪತಿ ಒಂದು ದಿನ ಅನುಗ್ರಹ ಮಾಡಿದ ಪಾಶುಪತಾಸ್ತ್ರ ಇಲ್ಲಿ ಬಂದಿದೆ. ಅವರು ಕೂಡ ವರ್ಬಲ್ಲಿ ಹೇಳಲ್ಲ, ತಾನು ಬಾಯಿ ಬಿಟ್ಟು ನೋಡೋದು ನಿನ್ನ ಪಾಶುಪತಾಸ್ತ್ರ ನೋಡು, ಅದೇ ಅವನೇ ಬಂದು ಶೂಲದಿಂದ ನೋಡಿ. ಅವನ ಯಾಕೆ ಶೂಲ ಇಟ್ಕೊಂಡು ಮತ್ತೆ ಪುನಃ ನಿಮಗೆ ನಾನು ಹೇಳಿದೆ ಅಶ್ವತ್ಥಾಮ ವಧೆಯ ಹೊತ್ತಿಗೆ ಮತ್ತೆ ಶಿವ ಬರ್ತಾನೆ ಅಂತ. ಅಲ್ಲಿಯವರೆಗೂ ಯುದ್ಧ ಮುಗಿಯುವವರೆಗೂ ತನ್ನ ಮಾತಿಗೆ ಅನುಗುಣವಾಗಿ ತಪಸ್ಸಿನ ಫಲವಾಗಿ ಅರ್ಜುನನಿಗೆ ಮಾಡಿದ ಅನುಗ್ರಹವನ್ನ ಶಿವ ಉಳಿಸ್ಕೊಳ್ತಾನೆ ನೋಡಿ. ಎಲ್ಲೂ ಕೂಡ ಮಾತು ತಪ್ಪಲ್ಲ. ಪಶುಪತಿಯ ಅಸ್ತ್ರ ಹೊಸದಾಗಿ ಇವನಿಗೆ ಹೇಳುವ ಮಂತ್ರಾಸ್ತ್ರವಲ್ಲ. ಇವನು ಯಾವ ಬಾಣ ಬಿಟ್ಟರು ಅದರ ಮುಂದೆ ಪಾಶುಪತವಾಗಿ ಅಥವಾ ಪಶುಪತಿಯ ಒಂದು ಆಕಾರದಲ್ಲಿ ಅದನ್ನ ಕೊಲ್ಲುವ ಕೆಲಸವನ್ನು ಮಾಡುವ ಒಂದು ಕೆಲಸದ ಅಸ್ತ್ರವಾಗಿ ಥ್ರೂಔಟ್ ಇದ್ದಾನೆ ಆ ಪಶುಪತಿ. ಆದ್ರಿಂದ ಅದೇ ಪಾಶುಪತಾಸ್ತ್ರವಾಗಿ ಅರ್ಜುನನಿಗೆ ಸಹಾಯ ಮಾಡಿದ್ದು ಅಂತ ನನಗೆ ಅನಿಸೋದು. ಹೌದೋ ಅಲ್ಲೂ ವಿದ್ವಾಂಸರು ಅದನ್ನ ಯೋಚಿಸುವವರು ವಿವೇಚಿಸುವವರು ಹೇಳ್ಬೇಕು. ಈ ರೀತಿ ಪಾಶುಪತಾಸ್ತ್ರವನ್ನ ಹೇಳಿದ ಹಾಗೆ ಆ ಸಣ್ಣ ಬಾಲಕ ನಿನಗೆ ಕಾಣಿಸಿದನಲ್ಲ, ಅವನೇ ಅವತ್ತು ಇಂದ್ರನಿಗೂ ಕಾಣಿಸಿದ್ದ. ಅವನನ್ನು ಬ್ರಹ್ಮ ಬಂದು ಪರಿಚಯ ಮಾಡಿಕೊಟ್ಮೇಲೆ ಇಂದ್ರ ಒಪ್ಕೊಂಡು ಓಹೋ ಇವನು ಶಿವ ಅಂತ. ಆ ಬಳಿಕ ಅವರು ಈಶ್ವರನ ಮಂತ್ರ ಹೇಳಿದ್ರು. ನೀವು ಕೂಡ ಶತರುದ್ರಿಯ ಹೇಳಿದ್ರೆ ಎಷ್ಟು ಪಾಪಗಳು ನಮ್ಮ ಕಡೆಯಿಂದ ಮುಕ್ತವಾಗ್ತವೆ, ನಾವು ಎಷ್ಟು ಬಲಿಷ್ಠರಾಗ್ತವೆ, ನಮ್ಗೆ ಎಷ್ಟು ಸಾಮರ್ಥ್ಯ ಬರ್ತದೆ. ಇವುಗಳನ್ನೆಲ್ಲ ವೇದವ್ಯಾಸರು ಯಜುರ್ವೇದದ ಶತರುದ್ರಿಯದ ಕೆಲವು ಭಾಗಗಳು ಇವು ಅನ್ನುವ ಹಾಗೆ ಅಲ್ಲಿ ಹೇಳ್ತಾರೆ. ಇದಾದ ನಂತರ ಆ ದಿನದ ಯುದ್ಧದ ಮುಂದಿನ ಭಾಗ ಅನ್ನುವ ಹಾಗೆ ಮತ್ತೆ ಅಶ್ವತ್ಥಾಮನ ಜೊತೆಗೆ ಕದನವಾಗ್ತದೆ. ಆದ್ರೆ ಅಶ್ವತ್ಥಾಮನ ಜೊತೆಗೆ ಗೆಲ್ಲುವುದಕ್ಕೆ ಆಗುವುದಿಲ್ಲ ಅನ್ನುವ ಹಾಗೆ ಅವನು ಪ್ರತಿಯೊಬ್ಬರ ಜೊತೆಗೂ ತನ್ನ ಮಹಾ ಸಾಮರ್ಥ್ಯ ತೋರಿಸುತ್ತಲೇ ಹೋಗ್ತಾನೆ. ಹಾಗಂತ ಉಳಿದ ವೀರರೆಲ್ಲ ಸೋಲುವ ಘಟನೆಗಳು ನಡೀತವೆ. ಸೂರ್ಯಾಸ್ತವಾಗ್ತದೆ. ಆವತ್ತು ನಿಜಕ್ಕೂ ಆ ದಿನದ ಯುದ್ಧ ಮುಗಿದ ಹಾಗೆ ಅಂತ 15ನೇ ದಿನ ಮುಗಿಯುವುದು ನಿಜವಾಗಿ ಅಲ್ಲಿ ಅನ್ನುವಾಗ ಮುಂದಿನ ರಾತ್ರಿ ಶಿಬಿರದಲ್ಲಿ ಚರ್ಚೆ ಆಗುತ್ತೆ. ನಾಳೆ ನಾವು ಯುದ್ಧಕ್ಕೆ ಯಾರ ಜೊತೆಗೆ ಹೋಗೋದು, ನಮ್ಮನ್ನು ನಡೆಸುವವನು ಯಾರು, ನಮಗೆ ಯಾರು ಸೇನಾಪತಿ, ಈ ಚರ್ಚೆ ನಡೆಯುವಾಗ ಅಶ್ವತ್ಥಾಮ ಸಾಕ್ಷಾತ್ ದುರ್ಯೋಧನನಿಗೆ ಸಜೆಸ್ಟ್ ಮಾಡ್ತಾನೆ, ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಿ, ಕರ್ಣನ ನೇತೃತ್ವದಲ್ಲಿ ನಾವು ಯುದ್ಧ ಮಾಡಬೇಕು, ಕರ್ಣನೊಬ್ಬನೇ ಈಗ ನಮ್ಮನ್ನು ಚೆನ್ನಾಗಿ ನಡೆಸಬಲ್ಲವ. ಅಶ್ವತ್ಥಾಮನ ಸಲಹೆಯನ್ನು ತೆಗೆದುಕೊಂಡವನೇ ಕರ್ಣನನ್ನು ಕರೆದು ದುರ್ಯೋಧನ ಹೇಳ್ತಾನೆ, ನೀನು ಯಾವತ್ತೂ ಹೇಳ್ತಿದ್ದಿ ಪಂಚ ಪಾಂಡವರನ್ನು ನಾನು ಸೋಲಿಸಿ ನಿನಗೆ ಭೂಮಿಯನ್ನು ಗೆಲ್ಲಿಸಿ ಕೊಡ್ತೇನೆ ಅಂತ. ಇವತ್ತು ನನ್ನ ಮಾತಿಗೆ ನಿಜವಾಗುವ ಸಮಯ ಬಂದಿದೆ. ನೀನು ನಮ್ಮ ಸೇನಾಧಿಪತಿ ಅಂತ ಅಶ್ವತ್ಥಾಮನ ಸಲಹೆ, ಅದನ್ನು ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ನೀನು ಸೇನಾಧಿಪತ್ಯವನ್ನ ಸ್ವೀಕರಿಸಬೇಕು ಅಂತ ಕರ್ಣನನ್ನ ಕೇಳ್ತಾನೆ. ಅಲ್ಲಿಂದ ಕರ್ಣ ಪರ್ವ ಆರಂಭ. ಈಗ ಕರ್ಣನನ್ನ ಹಾಗೆ ಕೇಳಿದಾಗ ಕರ್ಣನ ಉತ್ತರ ಏನು ಅಂದ್ರೆ, ನೀನು ಖಂಡಿತಕ್ಕೂ ನನ್ನ ಮೇಲಿಟ್ಟ ಭರವಸೆಯನ್ನು ನಾನು ಸುಳ್ಳು ಮಾಡುವುದಿಲ್ಲ. ನಾನು ಪಂಚ ಪಾಂಡವರನ್ನು ಸೋಲಿಸಿ ಅದರಲ್ಲೂ ಅರ್ಜುನನನ್ನು ಮುಖ್ಯವಾಗಿ ಇಲ್ಲವಾಗಿಸಿದ ತಕ್ಷಣ ಅವರ ಎಲ್ಲ ಸೇನೆ, ಅವರ ಸಹೋದರರು ಕೂಡ ನಿವೃತ್ತಿ ಆಗುವ ಹಾಗೆ ಮಾಡಿ ನಿನಗೆ ಭೂಮಂಡಲವನ್ನು ಒಪ್ಪಿಸುವುದು ನನ್ನ ಹೊಣೆ. ನನಗೆ ಇಂಥ ಅವಕಾಶವನ್ನು ನೀನು ಕೊಟ್ಟು ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟದ್ರಿಂದ ನಾನು ಅದನ್ನು ಸ್ವೀಕರಿಸ್ತೇನೆ ಅಂತ ಅವನು ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ಹೌದು, ನನಗೆ ಯಾಕೋ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎರಡು ಸೇನಾಧಿಪತ್ಯದಲ್ಲೂ ಪಾಂಡವ ಪಕ್ಷದವರೇ ಮನಸ್ಸಿಟ್ಟವರು ಸಿಕ್ಕರು. ಪುನಃ ಹೇಳೋದು, ಭೀಷ್ಮನಂತೂ ಪೂರ್ತಿಯಾಗಿ 10 ದಿನವು ಪಾಂಡವರ ರಕ್ಷಣೆಯಲ್ಲೇ ತೊಡಗಿದ, ನಮ್ಮ ಸೇನೆಯ ಚಿಂತೆಯನ್ನೇ ಮಾಡಲಿಲ್ಲ. ಆ ದ್ರೋಣಾಚಾರ್ಯರಾದರೂ ಏನು 5 ದಿವಸವೂ ಒಬ್ಬ ಪಾಂಡವರನ್ನು ಕೊಲ್ಲುವ ಕಡೆಗೆ ಲಕ್ಷ್ಯವಿಲ್ಲ. ಈಗ ನೀನು ಒದಗಿದ್ದಿ ನನ್ನ ಆಜೀವ ಮಿತ್ರ ಅನ್ನುವ ಹಾಗೆ ನನ್ನ ಶತ್ರುಗಳನ್ನ ರಕ್ಷಿಸದೆ ಅವರನ್ನ ನಾಶ ಮಾಡುವುದಕ್ಕೆ ಇರುವವನ ಹಾಗೆ ನೀನು ನನ್ನ ಜೊತೆಗಿರುವಂತಹ ಗೆಳೆಯ. ಆದ್ದರಿಂದ ನಿನ್ನ ಗೆಳೆತನದಲ್ಲಿ ನನಗೀಗ ಹೊಸ ಭರವಸೆ, ನಾವು ಯುದ್ಧಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ಅವನಿಗೆ ಮಾತ್ರ ಬಹಳ ವಿಶೇಷವಾದ ಪಟ್ಟಾಭಿಷಿಕ್ತನಾಗಿ ಮಾಡುವ ಬೇರೆ ಬೇರೆ ಗಂಧ ತೀರ್ಥಗಳನ್ನ ಸುರಿದು ಅವನನ್ನ ಆಧರಿಸಿದ ವೈಭವದಿಂದ ಸೇನಾಧಿಪತಿ ಮಾಡಿದ ಹಾಗೊಂದು ವಿವರಣೆ ಬರುತ್ತೆ. ಉಳಿದವರಿಗೆ ಬರಲ್ಲ, ಅದು ಇರ್ಲಿಕ್ಕಿಲ್ಲ ಅಥವಾ ಇದ್ದಿರಬಹುದು, ಅದನ್ನು ಹೇಳಿರ್ಲಿಕ್ಕಿಲ್ಲ. ಅಂತೂ ಅವನನ್ನ ಸೇನಾಧಿಪತಿ ಆದ ನಂತರದಲ್ಲಿ ಅವನು ನಿತ್ಯದಂತೆ ವ್ಯೂಹ ರಚನೆ, ಮಕರ ವ್ಯೂಹವನ್ನ ನಿಮ್ಗೆ ಈಗಾಗಲೇ ನಾವು ಹೇಳಿತ್ತು, ಮೊಸಳೆಯ ವ್ಯೂಹ, ಎದುರಿಗೆ ಕರ್ಣ ಮತ್ತು ದುರ್ಯೋಧನ, ಮತ್ತೆ ಯಾರ್ಯಾರು ಎಲ್ಲೆಲ್ಲಿ ನಿಲ್ಬೇಕು ಅನ್ನೋದನ್ನೆಲ್ಲ ಸೂಚಿಸ್ತಾನೆ. ಅದಾದ ನಂತರ ಮಕರ ವ್ಯೂಹವನ್ನು ನೋಡಿ ಯುಧಿಷ್ಠಿರ ಈ ಕಡೆಯಿಂದ ತಾನು ಅರ್ಧಚಂದ್ರ ವ್ಯೂಹ, ಅದು ಕೂಡ ಹಿಂದೆ ಹೇಳಿತ್ತು, ಅದರಲ್ಲೂ ಕೂಡ ಯಾರ್ಯಾರು ಎಲ್ಲೆಲ್ಲಿ ನಿಲ್ಬೇಕು ಅನ್ನೋ ಯೋಚನೆ. ಅದಕ್ಕನುಗುಣವಾಗಿ ಯುದ್ಧಾರಂಭ.
ಯುದ್ಧ ಆರಂಭ ಆಗುವ ಹೊತ್ತಿಗೆ ಯಾರ್ಯಾರು ಮುಖಾಮುಖಿ ಆಗುವುದು ಅನ್ನೋದನ್ನು ಕೂಡ ನಿಮಗೆ ನಾನು ಹೇಳಿದ್ದೆ. ಮೊದಲು ರಥಿಕರನ್ನ, ಅಶ್ವಾರೋಹಿಗಳನ್ನು, ಗಜಾರೋಹಿಗಳನ್ನು, ಕಾಲಾಳುಗಳನ್ನು ಪ್ರತಿ ದ್ವಂದ್ವ ಯುದ್ಧ ಮಾಡುವುದರಲ್ಲಿ ಯಾರು ವೀರರಿದ್ದಾರೋ ಅವರು ಹೀಗೊಂದು ಯುದ್ಧ ಪ್ರಾರಂಭ ಆಗುತ್ತೆ. ಆ ಯುದ್ಧ ಪ್ರಾರಂಭ ಆದ ಹಾಗೇನೆ ಒಬ್ಬೊಬ್ಬರು ಒಂದೊಂದು ವೀರರನ್ನು ಎದುರಾಗ್ತಾರೆ. ಭೀಮ ಕ್ಷೇಮ ಧೂರ್ತಿ ಅನ್ನೋ ಬಹಳ ಒಂದು ಆಶ್ಚರ್ಯ ನನಗೆ. ನಾನು ಹೇಳಿದ್ದೆ ನಿಮಗೆ, ವಿಂದಾನವಿಂದರನ್ನು ಅರ್ಜುನ ಕೊಂದ ಅಂತ. ನನಗೆ ಆಶ್ಚರ್ಯ ಕಡೆ ಸಂಜಯನಿಗೆ ಮರ್ತು ಹೋಗ್ತದ, ನಮಗ್ ಮರ್ತು ಹೋಗ್ತದ ಗೊತ್ತಿಲ್ಲ, ರಿಪೀಟ್ ಆಗುತ್ತ. ಕೆಲವು ಹೆಸರುಗಳು ಅಲ್ಲಿ ಸತ್ತದ್ದು ಇನ್ನೊಂದು ಉಲ್ಲೇಖ ಮಾಡಿರ್ತಾರೆ, ಇನ್ನೆಲ್ಲೋ ಇಲ್ಲ ಇಲ್ಲಿ ಬದುಕಿದ್ದಾನೆ, ಅದು ಸತ್ತದ್ದು ಅಂತ ಹೇಳುದ, ಸತ್ತ ಹಾಗೆ ಆಗಿದ್ದ ಅವ್ರು ಬದುಕೇ ಇರ್ತಾರ, ಹತರಾದ್ರು ಅಂತ ಎಣಿಸುದ, ಅವರು ಸೋತವರು ಎಷ್ಟೋ ಸಾರಿ ವೃಷಸೇನ ಒಂದು ಸಂದರ್ಭದಲ್ಲಿ ಸತ್ತ ಅಂತ ತಿಳಿತಾನೆ ಕರ್ಣ, ಅವ ಬದುಕಿರ್ತಾನೆ, ಹಾಗೇನಾರು ಆಗುದೇನ. ಅಂತೂ ಇಲ್ಲಿ ಮತ್ತೆ ಮುಖಾಮುಖಿ ಆಗುವಾಗ ಭೀಮನಿಗೆ ನಾನು ಹಿಂದೆ ಹೇಳಿದೆ, ನಿನ್ನೆ ದಿನ ಕ್ಷೇಮಧೂರ್ತಿ ಅನ್ನೋ ರಾಜನನ್ನು ಕೊಂದರು ಅಂತ ದ್ರೋಣಾಚಾರ್ಯರು. ಇಲ್ಲಿ ಭೀಮನಿಗೆ ಕ್ಷೇಮಧೂರ್ತಿ ಅನ್ನೋ ರಾಜ ಮುಖಾಮುಖಿ ಅಂತಿದೆ. ಇನ್ನೊಂದೇನು ಅಂದ್ರೆ ಶತಾನಿಕ ಅನ್ನೋ 3 ಹೆಸರು ಬರುತ್ತೆ. ಹಂಗ ರಿಪೀಟ್ ಹೆಸರುಗಳಿದ್ರು ಇರಬಹುದು, ಹಾಗಾಗಿ ಗೊತ್ತಿಲ್ಲ. ಇಲ್ಲಿ ಅವರು ಎದುರಾಗಿ ಭೀಮಸೇನ ಮತ್ತು ಕ್ಷೇಮಧೂರ್ತಿಯ ಜೊತೆಗಿನ ಮಹಾಯುದ್ಧದಲ್ಲಿ, ಯುದ್ಧ ರಿಪೀಟ್ ಮಾಡೋದಿಲ್ಲ, ನಿಮಗೆಲ್ಲರಿಗೂ ಈಗ ಗೊತ್ತಾಗಿದೆ, ನಾಳೆ ನೀವೇ ಹೇಳಬಲ್ಲಿರಿ. ಆದ್ರಿಂದ ಆ ಕ್ಷೇಮಧೂರ್ತಿಯನ್ನು ಕೊಲ್ತಾನೆ. ಅದಾದ ನಂತರ ಇತ್ತ ವಿಂದಾನವಿಂದರಿಗೆ ಸಾತ್ಯಕಿ ಮುಖಾಮುಖಿ ಆಗ್ತಾನೆ. ಸಾತ್ಯಕಿ ವಿಂದಾನವಿಂದರಲ್ಲಿ ಅನುವಿಂದನನ್ನು ಮೊದಲು ಕೊಲ್ತಾನೆ. ಅವನನ್ನು ಕೊಂದ ಕೋಪಕ್ಕೆ ವಿಂದ ಬಹಳ ಪ್ರಬಲನಾಗಿ ಯುದ್ಧ ಪ್ರಾರಂಭ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಅದೆಲ್ಲ ಕೆಲವು ಬಹಳ ಶೂರರಿದ್ದವರ ಮಧ್ಯೆ ಸುದೀರ್ಘ ಯುದ್ಧ, ಕೆಲವರು ಬಹಳ ದುರ್ಬಲರಿದ್ದು ಬೇಗ ಸಾಯ್ತಾರೆ. ಆ ಪರಿ ಇವರಿಬ್ಬರಲ್ಲಿ ಮಹಾಯುದ್ಧ ಆಗುತ್ತೆ. ಆ ಬಳಿಕ ಅವನು ಸಾಯ್ತಾನೆ. ಹಾಗಾಗಿ ವಿಂದಾನವಿಂದರು ಸತ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಶ್ರುತಕರ್ಮ ಅರ್ಜುನನ ಮಗ, ನಿಮಗೆ ಗೊತ್ತು. ಚಿತ್ರಸೇನ ಅನ್ನುವ ದೊರೆಗೆ ಮುಖಾಮುಖಿ ಆಗ್ತಾನೆ. ಅವರಿಬ್ಬರ ಮಧ್ಯೆ ಕೂಡ ಹಾಗೆ ಶಕ್ತಿಯಾಯುಧ ಪ್ರಯೋಗ ಅವನು ಮಾಡ್ತಾನೆ. ಇವನು ಅದನ್ನು ಸುಳ್ಳು ಮಾಡುವ ಹಾಗೆ ತೋಳಿನ ಸವರಿಕೊಂಡು ಹೋಗುತ್ತೆ, ಇವನು ಶಕ್ತಿಯಾಯುಧ ಪ್ರಯೋಗ ಮಾಡ್ತಾನೆ. ಹೀಗೆಲ್ಲ ಇದೆ. ಅವರಿಬ್ಬರ ಮಧ್ಯೆ ಶ್ರುತಕರ್ಮಗಿರ್ತಾನೆ, ಚಿತ್ರಸೇನ ಸಾಯ್ತಾನೆ. ನಂತರದ ಯುದ್ಧ ಮುಖಾಮುಖಿ ಆಗುವುದು ಪ್ರತಿವಿಂಧ್ಯ ಯುಧಿಷ್ಠಿರನ ಮಗ. ಅವರು ಚಿತ್ರ ಅನ್ನುವ ದೊರೆಯನ್ನು ಮುಖಾಮುಖಿ ಆಗ್ತಾನೆ. ಚಿತ್ರನ ಜೊತೆಗೆ ಯುದ್ಧ ನಡೀತದೆ. ಚಿತ್ರ ಸಾಯ್ತಾನೆ. ಅದು ಕೂಡ ಹಾಗೆ ಭಾರಿ ಘನಿಷ್ಠ ಯುದ್ಧ ಒಬ್ಬರಿಗೊಬ್ಬರಿಗೆ. ಅವರ ಪರಾಕಾಷ್ಠೆ, ಅವರ ಪ್ರತಿವಿಂಧ್ಯ ಎಷ್ಟು ಪವರ್ಫುಲ್, ಶ್ರುತಕರ್ಮ ಎಷ್ಟು ಪವರ್ಫುಲ್ ನಮ್ಗೆ ಗೊತ್ತಾಗುತ್ತೆ. ಉಪ ಪಾಂಡವರು ಸಾಮಾನ್ಯ ಇರಲಿ, ಅದು ಒಂಥರ ಆಶ್ಚರ್ಯ ಅಲ್ವಾ. 5 ಜನ 5 ತಂದೆಯ ಮಕ್ಕಳು ಅನ್ನುವ ಹಾಗೆ. ಆದ್ರೆ ತಾಯಿ ಒಬ್ಬಳೆ. ಪರಸ್ಪರ ದ್ವೇಷ ವೈಷಮ್ಯ ಇಲ್ಲ ನೋಡಿ, ಅದೆಲ್ಲ ಕಲಿಬೇಕು. ಸ್ವಂತ ಮಕ್ಕಳಲ್ಲಿಯೇ, ಒಂದೇ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳಲ್ಲಿಯೇ ಸಿಬ್ಲಿಂಗ್ ರೈವಲ್ರಿ ಬಂದ್ಬಿಡತ್ತೆ. ಅಣ್ಣ ತಮ್ಮಂದ್ರಿಗಾಗಲ್ಲ, ಅಕ್ಕ ತಂಗಿಯಂದ್ರಿಗಾಗಲ್ಲ. ಇದು 5 ತಂದೆ ಒಬ್ಬ ತಾಯಿ ಎಷ್ಟು ಪ್ರೀತಿಯಿಂದ ಇದ್ದಾರೆ ಅಂತ ಗೊತ್ತಾಗುತ್ತೆ. ಕೆಲವೊಮ್ಮೆ ಶ್ರುತಕರ್ಮ ಪ್ರತಿವಿಂಧ್ಯ ಯುದ್ಧ ಮಾಡೋ ಪ್ರತಿವಿಂಧ್ಯ ಒಬ್ಬ ಯುದ್ಧ ಮಾಡ್ತಾ ಎಲ್ಲಾರು ಒಂಟಿ ಆದ ತಕ್ಷಣ 4 ಜನ ಬಂದ್ಬಿಡ್ತಾರೆ, ಉಪ ಪಾಂಡವರ ಉಳಿದ 4 ಜನ. ಆ ಪರಿ ನಿಂತು ಬಿಟ್ಟು ಪ್ರತಿವಿಂಧ್ಯ ಸೋಲದ ಹಾಗೆ ಮಾಡಿದಾಗ ಎಷ್ಟೋ ಘಟನೆಗಳನ್ನು ನಾನು ಪ್ರತಿ ಸಾರಿ ನಿಮ್ಗೆ ಹೇಳಕ್ಕಾಗಲ್ಲ. ಬಟ್ ನಾನು ಓದಿದ್ರಲ್ಲಿ ಒಂದು 3-4 ಸಾರಿ ನೋಡಿದ್ದೇನೆ. ಉಪ ಪಾಂಡವರು ಹೇಗೆ ಒಬ್ಬ ಆದ ಕೂಡ ಬಂದ್ಬಿಡ್ತಾರೆ, ಅವ್ರ ಲಕ್ಷ್ಯ ಎಲ್ಲ ಆ ಕಡೆಗೆ ಇಟ್ಕೊಂಡಿರ್ತಾರೇನೋ ಅನ್ನುವ ಹಾಗೆ. ನಮಗೆ ಯುದ್ಧದಲ್ಲಿ ಬಹಳ ದೊಡ್ಡ ವ್ಯಾಪ್ತಿ, ಅಲ್ಲೆಲ್ಲ ಯುದ್ಧ ಮಾಡೋರು, ಇಲ್ಲಿ ಒಂದು ಲಕ್ಷ್ಯ ಇಟ್ಕೊಂಡೇ ಯುದ್ಧ ಮಾಡ್ತಾರೇನೋ ಅನ್ನುವಷ್ಟು ಪವರ್ಫುಲ್ ಆಗಿ ಒಂದು ಯೂನಿಯನ್, ಆ ತರದ ಒಂದು. ಅದೇ ನಮ್ಗೆ ನಾವು ಇಷ್ಟ ಬಾರಿ ಸೋಲುವುದು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರುವುದಕ್ಕೆ ಅನ್ನೋದನ್ನು ಕೂಡ ಪಾಂಡವರು ಇಲ್ಲಿ ಸಾಬೀತು ಮಾಡ್ತಾರೆ. ಆ ಪರಿ ಅವರ ಯುದ್ಧ ಮುಂದುವರಿಯುತ್ತದೆ. ಮುಂದೆ ಇದೇ ತರ ಕರ್ಣನ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರಾಜರ ಮುಖಾಮುಖಿಯೇ ಈ 16ನೇ ದಿನ. ನಾನು ಬಹುಶಃ ನಾಳೆಗೆ 16ನೇ ದಿವಸ ಮುಗಿಸಬಹುದೇನೋ ಅಷ್ಟೇ. 17, 18 ಮತ್ತೆ ನಾವು ಮುಂದಿನ ಯಾವಾಗ ಸೇರ್ತೇವೋ ಆವಾಗ. ಯಾಕಂದ್ರೆ ಗುರುವಾರ ಅವರು ಐನ್ಸ್ಟೈನ್ನ ಪ್ರಶ್ನೋತ್ತರ ಇಟ್ಕೊಂಡಿದ್ದಾರೆ. ನಾವು ಯಾರನ್ನ ಉತ್ತರಿಸೋಕೆ ನಿಮ್ಮನ್ನೇ ಕೇಳಬಹುದು. ಆ ಥರ ಇರೋದ್ರಿಂದ ನಾನು ಬಹುತೇಕ ನನ್ನ ಪ್ರಯತ್ನ, ಗೊತ್ತಿಲ್ಲ 16ನೇ ದಿನ ಮುಗಿಸ್ಲಿಕ್ಕೂ ಆಗದೇ ಇರುವಷ್ಟು ಸುದೀರ್ಘ ಇದೆ. ನಾನು ಹೇಗೆ ಆಗ್ಬೋದು ಅಂತ ನನ್ನ ಕಡೆಯಿಂದ ಪ್ರಯತ್ನ ಅಂತೂ ಮಾಡ್ತೀನಿ. ಇದಿಷ್ಟು ಇವತ್ತಿನ ಭಾಗ. ನಾಳೆ ದಿನ ಮತ್ತೆ ಸಿಗೋಣ. ನಮಸ್ಕಾರ.